स्फटिकरुचिरे कुण्डलीके निषण्णः अम्लाश्रीरमतविषधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवरापौनिचकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थम् काञ्चीग्रैवेयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमानूनन् गुरुगुण नमस्तुभ्यं भीमप्रवरतमकृष्णेष्ट भगवन्नमः श्रीमन्मध्वप्रतिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभां पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीचतुष्ट्यर्थं करिष्ये कर्म चाखिलं स्वस्तिस्तु सतां हरि ओम्। ಪಡವಿ ಒಡೆಯನಾದ ಶ್ರೀಕೃಷ್ಣನಲ್ಲಿ ಮನಸ್ಸಿಟ್ಟು ಕ್ಷೇತ್ರಸ್ವಾಮಿಯಾದಂತಹ ಶ್ರೀಭೂ ಸಹಿತನಾದ ಲಕ್ಷ್ಮೀ ಜನಾರ್ದನನನ್ನು ವಂದಿಸಿ ನೆರೆದ ಎಲ್ಲ ಸದ್ಭಕ್ತರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸುತ್ತಾ ಸ್ಮರಿಸು ಗುರುಗಳ ಸತತ ಮನಸ್ಸಿಗೆ ನಿರಂತರವಾಗಿ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯವನ್ನು ಕೊಡ್ತಾ ಇದ್ದರೆ ಆವಾಗ ಅದು ತನ್ನೊಳಗೆ ಈ ಮೊದಲು ಸೇರಿಸಿಕೊಂಡಿರುವಂತಹ ಕೆಟ್ಟದ್ದನ್ನು ಬಿಡ್ತಾ ಬರುತ್ತೆ. ಪಾತ್ರೆಯಲ್ಲಿ ನೆಲ ಒರೆಸಿದ ನೀರನ್ನು ಅಕಸ್ಮಾತ್ ನಳ್ಳಿಯ ಬುಡದಲ್ಲಿ ಇಟ್ಟಿದ್ರೆ ಅದು ನೀರು ಬಿಟ್ಟಿದ್ದಿದ್ರೆ ತೊಟ್ಟಕ್ಕಂತ ತೊಟ್ಟು ಬೀಳ್ತಾ ಇದ್ರು. ಒಂದು 4-5 ದಿವಸ ಬಿಟ್ಟು ಬಂದು ನಾವು ನೋಡಿದ್ರೆ ಆ ಕೊಳೆಯ ನೀರು ಹೋಗಿ ನಳ್ಳಿಯಲ್ಲಿ ಬಿದ್ದ ಹನಿ ಹನಿ ನೀರೇ ಆಗಿದ್ರು ಕೂಡ ಆ ಹಳೆಯ ಬೇಡವಾದ ನೀರು ಹೋಗಿ ಶುದ್ಧವಾದ ನೀರು ತುಂಬಿಕೊಂಡಿರುತ್ತೆ. ಅಂದ್ರೆ ಈ ಪ್ರೊಸೀಜರ್ ಅನ್ನೋದು ಕೆಲವೊಮ್ಮೆ ನಿಧಾನ ಆಗ್ಬೋದು, ಕೆಲವೊಮ್ಮೆ ನಿಧಾನ ಅಂದ್ರೆ ಜನ್ಮಾಂತರಗಳ ತನಕ ಕಾಯಬೇಕಾಗುತ್ತೆ. ಒಂದು ಚೆನ್ನಾಗಿ ಸಂಸಾರದ ತಾಪಕ್ಕೆ ಈ ಪಾತ್ರೆ ಹೊತ್ತಿ ಹೋಗಿದೆ, ನಾವು ಆಗಲೇ ಸುಮ್ಮನೆ ಅದನ್ನು ತಿಕ್ಕಿದ್ರೆ ಹೋಗುದೇ ಇಲ್ಲ. ಅದನ್ನ ನೀರಲ್ಲಿಟ್ಟು ಮತ್ತೆ ಮತ್ತೆ ಒಂದು 2-3 ಸರ್ತಿ ಚೂರೇ ತಿಕ್ಕಿ ಜೋರಾಗಿ ತಿಕ್ಕಿದ್ರೆ ಪಾತ್ರೆ ಎಲ್ಲ ಕಲೆ ಬರುತ್ತೆ, ಗೆರೆ ಬರುತ್ತೆ. ಅದರಿಂದ ಅದನ್ನ ಹದವಾಗಿ ಮತ್ತೆ ಮತ್ತೆ ಚೂರು ಚೂರು ಒಂದು 10-15 ಸರ್ತಿ ತೊಳೆದ ಮೇಲೆ ಆ ಪಾತ್ರೆ ಒಂದು ಸ್ವಲ್ಪ ಮೊದಲಿನ ಹಾಗಾಗುತ್ತೆ. ಆದ್ರೂ ಅದು ಪೂರ್ತಿ ಮೊದಲಿನ ಸ್ಟೇಜ್ ಬರುವುದಿಲ್ಲ, ಆದ್ರೂ ಮೊದಲಿನ ಸ್ಟೇಜಿಗೆ ಹತ್ತಿರದ ತನಕ ತಂದು ಹಾಕ್ಲಿಕ್ಕಾಗುತ್ತೆ. ಹಾಗೆ ಭಗವಂತನ ಅಥವಾ ಯಾವುದೇ ಒಂದು ಒಳ್ಳೆಯ ಸಂಗತಿಯನ್ನ ಮನಸ್ಸಿಗೆ ಮತ್ತೆ ಮತ್ತೆ ಅದಕ್ಕೆ ಕಥಾಶ್ರವಣ ಮಾಡುವ ನಿರಂತರ ಅನ್ನುವ ಎಚ್ಚರವನ್ನು ಕೊಡ್ತಾರೆ. ಮನಸ್ಸಿಗೆ ಅದು ನಮ್ಮ ಮಗು ಇದ್ದ ಹಾಗೆ, ಜೋರು ಮಾಡಿದ್ರೆ ಅದು ಕಿಟಾರ ಅಂತ ಕಿರ್ಚಿಕೊಳ್ಳುತ್ತೆ ಅಥವಾ ನಾವು ಹೇಳಿದ್ದಕ್ಕಿಂತ ಈ ವಿರುದ್ಧವಾದದ್ದೇ ಮಾಡುತ್ತೆ. ಆದ್ರೆ ಅದನ್ನ ಕುಸಲಾಯಿಸಿ ನಿಧಾನಕ್ಕೆ ಏನೋ ಒಳ್ಳೆಯದನ್ನ ತೋರಿಸುವ ಮಗುವನ್ನ ಓಲೈಸುವ ರೀತಿಯಲ್ಲಿ ಅಗತ್ಯ ಇದ್ದ ವಸ್ತುಗಳನ್ನ ಅಗತ್ಯದ ಕಾಲದಲ್ಲಿ ತೋರಿಸ್ತಾ ಬಂದಾಗ ಅದರ ಕಡೆಗೆ ಸಹಜವಾದ ಕುತೂಹಲದ ದೃಷ್ಟಿ ಬೆಳೆದಾಗ ಅದು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಉತ್ತರ ಸಿಗ್ತಾ ಹೋದಾಗ ತಾನು ಯಾವುದನ್ನ ಮೊದಲು ಬೇಕು ಅಂತ ಅನ್ಕೊಂಡಿದ್ದೇನೋದೇ ಮರ್ತು ಹೋಗುತ್ತೆ. ಹಾಗೆ ಗುರುಗಳ ಸ್ಮರಣೆ ಅಂತ ಅನ್ನೋದು ಮನಸ್ಸಿಗೆ ನಿರಂತರವಾಗಿ ಇರಬೇಕಾದದ್ದು, ಅವನ ಆಂತರಂಗಿಕವಾದ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದದ್ದು. ಆರಂಭದ ಹೊತ್ತಿನಲ್ಲೇ ನಾವು ನೆನೆದ ಹಾಗೆ ಭಗವಂತನನ್ನು ಪರಿಚಯಿಸಿಕೊಡುವವರ ಬಗ್ಗೆ ನಮಗೆ ಸರಿಯಾದ ತಿಳಿವು ಇಲ್ಲದೆ ಹೋದ್ರೆ ತತ್ವ ಏನು ಅಂತ ಗೊತ್ತಿಲ್ಲದೆ ಧ್ಯಾನಕ್ಕೆ ಕುಳಿತಂತಹ ಸ್ಥಿತಿ. ಇವತ್ತು ಧ್ಯಾನ ಅಂತ ಹಲವು ರೀತಿಯ ವೇದಿಕೆಗಳನ್ನು ನಾವು ನೋಡ್ತೇವೆ. ಅಲ್ಲೊಂದಿಷ್ಟು ಸಂಗೀತ ಹಾಕಿ ಏಕಾಗ್ರತೆಯಲ್ಲಿ ಕೂಡಿಸಿದಂತೆ ಒಂದಿಷ್ಟು ಪ್ರಾಣಾಯಾಮ ಉಸಿರು ಮೇಲೆ ಕೆಳಗೆಲ್ಲ ಮಾಡಿಸಿ ಇವರ ಮೇಲೆ ಕೆಳಗೆ ಮಾಡ್ತಾರೋ ಅವರೇ ಮೇಲೆ ಕೆಳಗೆ ಆಗಿರ್ತಾರೋ ಗೊತ್ತಿಲ್ಲ. ಒಟ್ಟಂತೂ
ಏನೋ ಒಂದಿಷ್ಟು ಸಮಾಧಾನ ಸಿಗುತ್ತೆ ಅನ್ನೋದನ್ನೇ ಧ್ಯಾನದ ಫಲ ಅಂತ ಭಾವಿಸಿ ಮನೆಗೆ ನೆಮ್ಮದಿಯಿಂದ ನಾನೀಗ ಧ್ಯಾನ ಮಾಡೋದು ಕಲ್ತಿದ್ದೇನೆ ಅಂತ ಹೇಳಿ ತಿರುಗಾಡುವವರನ್ನು ನಾವು ನೋಡುತ್ತೇವೆ. ಆದರೆ ಆಚಾರ್ಯರು ಕೊಡುವ ಎಚ್ಚರ ಧ್ಯಾನ ನಿಶ್ಚಿತ ತತ್ವಸ್ಯ, ಸರಿಯಾದ ತತ್ವದ ತಿಳಿವಿನಿಂದುಂಟಾದ ಏಕಾಗ್ರತೆಯ ಬಲದಲ್ಲಿ ಯಾವುದನ್ನು ನೆನೆಯುತ್ತೇವೋ ಅದು ಧ್ಯಾನವಾಗುವುದು ಸಾಧ್ಯ. ನಾವು ಯಾವುದನ್ನು ಧ್ಯಾನಿಸ್ತೇವೆ? ನೀವು ಕತ್ತಲನ್ನೂ ಧ್ಯಾನಿಸಿ, ನಿಮಗೆ ಸಿಕ್ಕಿದ ಏನು ವಸ್ತು ಸಿಕ್ಕಿದ್ರು ಧ್ಯಾನಿಸಿ ಅಂತ ಹೀಗೆಲ್ಲ ಬಹಳ ಸರಳೀಕರಣಗೊಳಿಸಿದಂತೆ ನಮಗೆ ಕಾಣುವಂತಾಗಿದ್ರು ಕೂಡ ಕತ್ತಲಿನ ಈಗ ನಾನು ನಿನ್ನೆ ಹೇಳ್ತಾ ಬಂದೆ, ನಾವು ಏನನ್ನ ಉಪಾಸನೆ ಮಾಡ್ತಾ ಬರ್ತೇವೋ ನಮ್ಮದ್ರಲ್ಲೂ ಅದೇ ರೀತಿಯಾದ ಪ್ರಭಾವ ಇರುತ್ತೆ. ಒಬ್ಬ ಗುರುಗಳನ್ನ ನಾವು ತುಂಬಾ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ, ನಾನು ಬೇಕಾದ್ರೆ ನೀವು ಟೀಚರ್ ಅಂತ ಇಟ್ಕೊಳ್ಳಿ, ಒಬ್ಬ ಮ್ಯಾನೇಜರ್ ಅಂತ ಇಟ್ಕೊಳ್ಳಿ, ಅಥವಾ ಯಾರೋ ಒಬ್ರು ನಮ್ಗೆ ಯಾರೋ ಒಬ್ರು ಮಾಡೆಲ್ ಅಂತ ಇರುವವರನ್ನ ನಾವು ಹೆಚ್ಚು ಅನುಸರಿಸಿದಾಗೆ ಗೊತ್ತಿಲ್ಲದಂತೆ ಅವರ ಅನೇಕ ಗುಣಗಳು ನಮ್ಮ ಗೆಸ್ಚರ್ ನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಶಿಸ್ತಿನಲ್ಲಿ, ನಮ್ಮ ಬರವಣಿಗೆಯಲ್ಲಿ ಎಲ್ಲ ಕಡೆ ಅದು ರಿಫ್ಲೆಕ್ಟ್ ಆಗುತ್ತೆ. ಅಂಥದ್ರಲ್ಲಿ ನಾವು ಕತ್ತಲೆಯನ್ನೇ ಧ್ಯಾನಿಸಿ ಕತ್ತಲೆಯನ್ನೇ ಯೋಚನೆ ಮಾಡಿದ್ರೆ ನಮಗೆ ಪ್ರತಿಫಲನ ಏನಾಗುವುದು? ಕತ್ತಲೆಯೇ ಆಗುವುದು. ಹಾಗಾಗಿ ಧ್ಯಾನ ಅಂತ ಅನ್ನೋದಕ್ಕೆ ನಿಜವಾದ ಗುರಿ ಇರುವುದು ಬೆಳಕು, ಬೆಳಕಿನ ಕಡೆಗೆ ಸಾಗುವಂತಾಗಬೇಕು. ಅದು ಬೆಳಕು ಅಂತಂದ್ರೆ ಕೇವಲ ಹೊರಗಿನ ಬೆಳಕಲ್ಲ, ಜ್ಞಾನದ ಬೆಳಕು, ಅರಿವಿನ ಬೆಳಕು. ಆ ಬೆಳಕಿನತ್ತ ಸಾಗುವುದಕ್ಕೆ ಗುರುಗಳು ನಮ್ಮ ಕೈ ಹಿಡಿದು ನಡೆಸಲೇಬೇಕಾದಂತಹ ಅನಿವಾರ್ಯತೆ ಇದ್ದು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಈ ಯಜ್ಞಾದಿಗಳಲ್ಲಿ ಶ್ರೀ ಗುರುಭ್ಯೋ ನಮಃ, ಮಹಾಗಣಪತಯೇ ನಮಃ ಅಂತ ಒಂದು ಕ್ರಮ ಇದೆ ಆರಂಭದಲ್ಲಿ. ನಮ್ಗೇನು ಅದು ಒಂದು ರಿಚುವಲ್ ಬಂದ್ಬಿಟ್ಟಿದೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅದರ ಹಿನ್ನೆಲೆ ನೋಡಿದ್ರೆ ಬಹಳ ಒಂದು ಅಪೂರ್ವವಾದ ಸಂಗತಿ ಅನ್ನೋದು ಹೇಳುತ್ತೆ. ಈಗ ಮದುವೆ ಆಗಬೇಕು ಅಂತ ಮನೆಯಲ್ಲಿ ನಾವು ಮಾತಾಡಿಕೊಂಡ್ರೆ ತಕ್ಷಣ ಹಿರಿಯರನ್ನೆಲ್ಲ ಮುಂದಿಟ್ಟುಕೊಂಡು ಏನ್ ಮಾಡುದು, ಹೇಗ್ ಮಾಡುದು, ಎಲ್ಲಿ ಮಾಡುದು ಇತ್ಯಾದಿಗಳನ್ನ, ಈ ಪರಿಸರದ ಬಗ್ಗೆ ಏನೂ ಗೊತ್ತಿಲ್ಲದವನಿಗೆ ಅಂತ ಜವಾಬ್ದಾರಿ ಕೊಟ್ರೆ ಅವನು ಮೊದಲಿನಿಂದ ಎಲ್ಲ ಪ್ಲಾನ್ ಮಾಡಬೇಕು. ಯಾರ ಹತ್ರ ಕೇಳಬೇಕು, ಎಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರುವಷ್ಟರಲ್ಲಿ ಇವರಿಬ್ಬರು ಹೆಣ್ಣು ಮುದುಕರಾಗಿರ್ತಾರೆ, ಮದುವಣಿಗೆ ಮತ್ತು ಮದುವಣಗಿತ್ತಿ. ಆದ್ರೆ ಒಂದು ದೊಡ್ಡವರನ್ನ ನಾವು ಮಾತಾಡಿಸಿದಾಗ ಅದಕ್ಕೆ ಅದು ಅಲ್ಲಿ ಸಿಗುತ್ತೆ, ಇದು ಇಲ್ಲಿ ಸಿಗುತ್ತೆ, ಇದು ಈ ಕಡೆಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಇಲ್ಲ, ನಿಮ್ಗೆ ಸುಲಭ ಆಗುತ್ತೆ ಅಂತ ಅವರು ಅನೇಕ ಸಲಹೆ ಸೂಚನೆಗಳನ್ನ, ಕೀ ನೋಟ್ಗಳನ್ನು ಕೊಡ್ತಾರಲ್ವಾ. ಅದರಿಂದ ನಾವು ಹೊರಟ ಕೆಲಸಕ್ಕೆ ಬೇಗನೆ ಚಾನೆಲ್ಗಳು ಸಿಗ್ತಾ ಹೋಗ್ತವೆ, ದಾರಿಗಳು ಗೋಚರವಾಗ್ತಾ ಹೋಗುತ್ತೆ. ಅದೇ ಕ್ರಮದಲ್ಲಿ ನಾವು ಮಾಡುವ ಯಜ್ಞವೋ ಪೂಜೆಯೋ ಆರಂಭದಲ್ಲಿ ಗುರುಭ್ಯೋ ನಮಃ ಅಂತ ನಾವು ಪ್ರಾರ್ಥಿಸುವುದರ ಮೂಲ ಉದ್ದೇಶ, ನಾನು ಯಾವ ಕರ್ಮವನ್ನ ಕೈಂಕರ್ಯವನ್ನ ನಡೆಸಲಿಕ್ಕಿದ್ದೇನೋ ಅದಕ್ಕೆ ಸಂಬಂಧಪಟ್ಟಂತೆ ಗುರುಗಳ ಅನುಮತಿಯನ್ನ ಪಡೆಯುವುದರ ಜೊತೆಗೆ ಇದಕ್ಕೆ ಸಂಬಂಧ, ಅದು ಕೇವಲ ಒಂದು ಅಲ್ಲಿ ಚಿತ್ರಕ್ಕೆ ನಮಸ್ಕಾರ ಮಾಡುವುದಲ್ಲ, ಅಥವಾ ಅಲ್ಲಿ ಬರೆದ ಒಂದು ಶ್ರೀಕಾರಕ್ಕೆ ಗೌರವ ಸಲ್ಲಿಸುವುದಲ್ಲ, ಅದು ಇದ್ದೇ ಇದೆ. ಅದರ ಜೊತೆಗೆ ನಾವು ಆ ಕಾರ್ಯಕ್ರಮ ಆಗುವ ಮುನ್ನ ಮನೆಯಲ್ಲಿ ಒಂದು ಡಿಸ್ಕಷನ್ ಮಾಡಿರ್ತೇವಲ್ಲ, ನಮ್ಮ ಕುಲಪುರೋಹಿತರವೋ ಹಿರಿಯರ ಹತ್ರವೋ ಮನೆ ಯಜಮಾನರತ್ತೋ, ಅದೆಲ್ಲ ಸೇರಿ ಅದು ಗುರುಭ್ಯೋ ನಮಃ. ಆ ಕಲ್ಪನೆಯೊಂದಿಗೆ ನಾವು ಆ ನಮಸ್ಕಾರವನ್ನು ಸಲ್ಲಿಸಿದಾಗ ಅವರು ನಮಗೆ ಕೊಟ್ಟ ಸಲಹೆ ಸೂಚನೆಗಳಿಗೆ ಕೃತಜ್ಞತೆ ಅರ್ಪಿಸಿದ ಹಾಗಾದಾಗ ಆ ಕ್ರಿಯೆಯಲ್ಲಿ ಒಂದು ಗೊತ್ತಿಲ್ಲದಂತಹ ಅಪೂರ್ವವಾದ ಒಂದು ಶಕ್ತಿ ಪುಣ್ಯದ ರೂಪದಲ್ಲಿ ನಮ್ಮ ಮುಂದಿನ ಕಾರ್ಯಗಳಿಗೆ ಒಂದು ಅನುಮತಿ, ಅದಕ್ಕೆ ಅನುಜ್ಞಾಂ ದೇಹಿ ಅಂತ ಕೇಳುತ್ತಾರೆ. ಆಯ್ತು, ಕ್ರಿಯೆಗೆ ಹೊರಟ ಮೇಲೆ ಮುಂದಿದ್ದು ನಮ್ಗೆ ಗೊತ್ತಿಲ್ಲ, ತಡೆಗಳು ಬೇಕಾದಷ್ಟು ಬರುತ್ತೆ. ಆ ತಡೆಯನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ವಿಘ್ನಾನ ದುಷ್ಟಾನ ವಿಘ್ನಕರ್ತ, ದುಷ್ಟತನಗಳಿಗೆ ತಡೆಯೊಡ್ಡಿ ಸಜ್ಜನಿಕೆಗೆ ದಾರಿ ತೋರಿಸುವ ಅವಕಾಶಪ್ರದನೆನಿಸಿದಂತಹ ಪೃಥೂಧರನಾದಂತಹ ವಿಶ್ವಂಭರನ ನೆನಪನ್ನು ಮಾಡಿಕೊಂಡಾಗ ವಿಘ್ನಗಳು ದೂರವಾಯಿತು ಅಂತ ಅರ್ಥ. ಹೀಗೆ ಗುರು ಗಣಪತಿ ಅಂತ ಅನ್ನೋದು ಅದು ಯಜ್ಞಕ್ಕೋ ಅಥವಾ ಪೂಜೆಯೋ ಯಾವುದೋ ಸಂದರ್ಭದಲ್ಲಿ ಇರುವುದಕ್ಕೆ ಇಷ್ಟು ಹಿನ್ನೆಲೆ ಇದೆ. ಅಂದ್ರೆ ಗುರುಗಳ ಸ್ಮರಣೆ ಇಲ್ಲದೆ ನಾವು ಯಾವ ಕಾರ್ಯವನ್ನ ಮಾಡಿದ್ರೂ ಅದು ಪೂರ್ಣವಾಗುವುದು ಸಾಧ್ಯ ಇಲ್ಲ ಅಂತ. ಈ ಅಂಶದಲ್ಲಿ ಗುರುಗಳ ನೆನಪು ನಮ್ಮ ನಿತ್ಯದ ಎಲ್ಲ ಕೈಂಕರ್ಯಗಳಲ್ಲೂ ಇದರಲ್ಲಿ ಸೌಷ್ಠವತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ಅದು ಕೇವಲ ಧ್ಯಾನದ ಸ್ಥಿತಿಗೆ ಮಾತ್ರ ಅಲ್ಲ, ನಿತ್ಯದ ನಾವು ಮನೆವಾಳತೆ ನಡೆಸುವುದಾಗಿರ್ಬೋದು, ಯಾವುದೋ ಅಧಿಕಾರವನ್ನ ಪಡೆಯುವುದಾಗಿರ್ಬೋದು. ನೋಡಿ, ರಾಜಕಾರಣದಲ್ಲೂ ಅವರಿಗೊಂದು ಗುರು ಅಂತ ಇರ್ತಾನೆ, ರಾಜಗುರು ಅಂತ ಒಬ್ಬ ಇರ್ತಾನೆ. ಅವ್ರು ಹೇಳ್ತಾನೆ, ನೀನು ಈ ರೀತಿ ಜನರನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಎಲ್ಲೂ ಗೆಲ್ಲಿಕ್ಕಾಗುದಿಲ್ಲ. ಕೆಟ್ಟ ಗುರು ಗುಗ್ಗುರು ಯಾರೇ ಇರ್ಲಿ, ಆದ್ರೆ ಆ ಗುರುಸ್ಥಾನ ಅನ್ನೋದು ಅಲ್ಲೂ ಬೇಕು. ದೇವತೆಗಳಿಗೆ ಹೇಗೆ ಬೃಹಸ್ಪತ್ಯಾಚಾರ್ಯರು ಬೇಕು, ಹಾಗೆ ದೈತ್ಯರಿಗೆ ಒಬ್ಬ ಶುಕ್ರಾಚಾರ್ಯ ಬೇಕು. ಅದು ಗುರು ಅಂತ ಅನ್ನುವ ಸ್ಥಾನ ಎಲ್ಲಾ ರೀತಿ, ಅದು ಯಾವುದೇ ಕೆಲಸಕ್ಕಿರಲಿ, ದೇವರ ಆಜ್ಞೆಗನುಸಾರವಾಗಿ ಶುಕ್ರಾಚಾರ್ಯರು ಅವರಿಗೆ ತಮ್ಮ ಆಶ್ರಯವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು ಅವರಿಗೆ ಒದಗಿದ ಕರ್ತವ್ಯ, ಅದನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಆದ್ರೆ ಅವರು ಕೂಡ ಗುರುಗಳ ಸ್ಥಾನವನ್ನು ಬಿಟ್ಟು ಯಶಸ್ಸನ್ನ ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಂತ ನಾವು ಒಳ್ಳೆಯದನ್ನ ಸಾಧಿಸಬೇಕು ಅನ್ನೋದಕ್ಕೆ ಗುರುಗಳನ್ನ ಆಶ್ರಯಿಸಬೇಕು ಹೊರತು ಕೆಡುಕನ್ನ ಸಾಧಿಸ್ಲಿಕ್ಕೋಸ್ಕರ ಗುರುಗಳ ಆಶ್ರಯ ಪಡೆದ್ರೆ ಅದರಿಂದ ಸತ್ಯದ ಕಡೆಗೂ ಬೆಳಕಿನ ಕಡೆಗೂ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಭಗವಂತನ ತಿಳಿವಿಗೆ ಬೇಕಾದ್ರೆ ನಾವು ಸರಿಯಾದ ದೈವಿ ಸಂಪತ್ತನ್ನ ಪರಿಚಯಿಸುವಂತಹ ಗುರುಗಳ ಕಡೆಗೇನೆ ನಾವು ಹಾದು ನಡೆದ್ರೆ ಅವರು ಕೂಡ ಮುಂದೆ ನಾವು 1 ಹೆಜ್ಜೆ ಇಟ್ಟರೆ 4 ಹೆಜ್ಜೆ ಮುಂದಿರ್ತಾರೆ. ನಾವು 2 ಜನ ಸೇರಿ ಇಟ್ಟ 6 ಹೆಜ್ಜೆ 40 ಹೆಜ್ಜೆ ಹತ್ರ ಬರ್ತಾನೆ ಭಗವಂತ. ಇದು ಒಂದೊಂದಕ್ಕೆ ಇದು ಯಾವಾಗಲೂ ಮ್ಯೂಚುವಲ್ ಆದ ಒಂದು ಭಾವನೆ ಇದೆ. ಇದು ಈಗ ಒಬ್ಬ ಗುರು ಅಂತ ಪೌರೋಹಿತ್ಯ ಮಾಡುವವನೊಬ್ಬ ಇರ್ತಾನೆ, ಶಿಷ್ಯನಾಗಿ ಒಬ್ಬ ಯಜಮಾನ ಇರ್ತಾನೆ. ಶಿಷ್ಯನಿಗೆ ಕಲಿಬೇಕು ಅಂತಿರ್ಬೇಕು, ಗುರುವಿಗೆ ಹೇಳಿಕೊಡ್ಬೇಕು ಅಂತಿರ್ಬೇಕು. ಎರಡೂ ಸೇರಿದಾಗ ಆಗ ಅರಳಿ ಮಥನ ಚೆನ್ನಾಗಾಗುತ್ತೆ. ಮೇಲಿದ್ ಹಸಿ ಇದೆ, ಕೆಳಗಿದ್ ಒಣಗಿದೆ. ತಿಕ್ಕಿದ್ 30 ಗಂಟೆ ಆದ್ರೂ ಕೂಡ ಒಂದು ಹನಿ ಬೆಳಕಿನ ಕಿಡಿ ಹುಟ್ಟುವುದು ಸಾಧ್ಯ ಇಲ್ಲ. ಹಾಗೆ ಒಬ್ಬ ಯಜಮಾನ ಇದ್ದಾನೆ, ಜೊತೆಗೆ ಒಬ್ಬ ಪೌರೋಹಿತ್ಯ ನಡೆಸೋನಿದ್ದಾನೆ. ಯಜಮಾನನಿಗೆ ಆಸಕ್ತಿ ಇಲ್ಲ, ಪುರೋಹಿತರು ಪಾಪ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ, ಅದು ಫಲಿಸುವುದಿಲ್ಲ. ಅಥವಾ ಯಜಮಾನ ಬಹಳ ಆಸಕ್ತಿ ಇರ್ತಾನೆ, ಪುರೋಹಿತ ಇನ್ನೊಂದ್ ಕಡೆ ವಹಿಸ್ಕೊಂಡಿರ್ತಾನೆ, ಅದು ಸಾಧ್ಯ ಆಗುದಿಲ್ಲ. ಅಂದ್ರೆ ಕಾಲಕ್ಕೆ ಹೊಂದಿಕೊಂಡು ಇಬ್ಬರ ಭಾವನೆಗಳು ಒಗ್ಗೂಡಿದಾಗಲೇ ಆ ಫಲ ಅನ್ನೋದು ಚೆನ್ನಾಗಿ ಸಿಗ್ಲಿಕ್ಕೆ ಸಾಧ್ಯ. ಆ ಫಲವಂತಿಕೆಯಲ್ಲಿ ಗುರುಗಳ ಪಾತ್ರ ದೊಡ್ಡದು. ಆಸಕ್ತಿಯಿಂದ ಒಬ್ಬ ವ್ಯಕ್ತಿ ತನ್ನ ಬದುಕಿಗೆ ಬೇಕಾದಂತಹ ಎಲ್ಲವನ್ನೂ ಸಿದ್ಧಿಪಡಿಸಿಕೊಳ್ಳಿಕ್ಕಿರುವಂತಹ ಪ್ರಥಮ ದಾರಿ ಮತ್ತು ಸುಲಭದ ದಾರಿ ಮತ್ತು ಎಡವದ ದಾರಿ ಮತ್ತು ಯಾವುದೇ ತಪ್ಪುಗಳಿಲ್ಲದಂತೆ ಬದುಕನ್ನು ನಡೆಸಲಿಕ್ಕಾಗುವ ದಾರಿ ಅದು ಗುರುಗಳು ತೋರಿದ ದಾರಿ. ಅದನ್ನ ಕೃಷ್ಣನು ಗುರುತ್ವವನ್ನು ವಹಿಸಿಕೊಂಡು ಹೇಳಿದ ಮಾತು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗು. ಯಾಕೆಂದ್ರೆ ಗುರುಗಳು ತಿಳುವಳಿಕೆಯನ್ನು ನೀಡುತ್ತಾರೆ. ಅಂದ್ರೆ ಒಂದು ಈ ಸೈನ್ ಬೋರ್ಡ್ ಇದ್ದ ಹಾಗೆ ಕಾರ್ಕಳಕ್ಕೆ ಹೋಗುವ ದಾರಿ ಅಂತಿರುತ್ತೆ. ಅದ್ರ ಮೇಲೆ ಹೋಗಿ ಕೂತ್ರೆ ನಾವು ಕಾರ್ಕಳಕ್ಕೆ ಹೋಗ್ತೀವ, ಅದು ತೋರಿಸತ್ತಷ್ಟೇ. ನೀವು ಈ ದಿಕ್ಕಿಗೆ ಹೋದ್ರೆ ಕಾರ್ಕಳಕ್ಕೆ ಹೋಗ್ತೀರಿ ಅಂತ ನಾವು ತೋರಿಸಲ್ಲ. ಅಲ್ಲಿ ಮತ್ತೊಂದು ಕೈ ನಿನಗೆ ಬೇಕು, ಅದನ್ನ ಇನ್ನು ನೋಡ್ಬೇಕು. ಅಥವಾ ಮೊದಲೇ ಒಂದು ಸರ್ತಿ ಯಾರಾದ್ರೂ ಮಾತು ಹೇಳಿ ಹೀಗೆ ಹೋದಾಗ ಬಲಗಳಿಗೆ ಇಂಥದ್ದೊಂದು ಲ್ಯಾಂಡ್ ಮಾರ್ಕ್ ಇದೆ, ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ ಮಠ ಅಂತ ಹೀಗೆ ಹೇಳಿದ್ದನ್ನ ನೆನ್ಪಿಟ್ಕೊಳ್ಬೇಕು. ಅವ್ರು ಹೇಳಿದ್ದನ್ನ ಆ ಕ್ರಾಸ್ ಮರೆತು ಬಿಟ್ಟು ಅವ್ರು ನನಗೆ ಸರಿ ದಾರಿ ತೋರಿಸಲಿಲ್ಲ ಅಂದ್ರೆ ಹೇಳಿದ್ದನ್ನ ಅವರು ಹೇಳಿದ ಮಾತನ್ನ ಮತ್ತೆ ನಾನು ನೆನೆದು ನನಗೆ ನಾನು ಮೆಂಟರ್ ಆದ್ರೆ ಮಾತ್ರ ನಾನು ಆ ಗುರಿಯನ್ನು ಸೇರುವುದು ಸಾಧ್ಯ. ಕೊನೇ ತನಕ ತಂದು ಕೈ ಹಿಡಿಯುವ ಸಾಧ್ಯತೆಗಳು ಬಹಳ ಕಮ್ಮಿ. ತೋರ್ತಾರೆ ಇವನ ಪ್ರಯತ್ನ ಅಷ್ಟು ಗಟ್ಟಿಯದ್ದಾಗಿದ್ರೆ ಕೊನೆ ತನಕ ಕೈ ಹಿಡಿಯೋರು ಸಿಗ್ತಾರೆ. ಆದ್ರೆ ಎಲ್ಲಾ ಸರ್ತಿಯೂ ನಮ್ಗೆ ಕೈ ಹಿಡಿಯುವುದರ ಮೂಲಕವೇ ನಾವು ನಡೀತೇವೆ ಅಂತಂದ್ರೆ ನಾನು ಅನ್ನೋದಕ್ಕೇನು ಅಸ್ತಿತ್ವ? ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂತ ಒಂದು ಬೇಕಲ್ವಾ? ಜಡ ಅಂತೂ ಅಲ್ವಲ್ಲ. ಚೆಂಡನ್ನು ಎಷ್ಟಾಗಿ ಹೋಗಿ ಗುರಿ ಹಿಡಿದಲ್ಲಿಗೆ ಪಡೆದಂತೆ ನಮ್ಮನ್ನು ಎಸಿಲಿಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಾವು ಗುರುಗಳು ತೋರಿದ ದಾರಿಯ ಒಂದಿಷ್ಟು ಅಂಶವನ್ನ ಗಮನಿಸಬೇಕು. ಗುರುಗಳು ಆ ರೀತಿ ನಮ್ಮನ್ನು ಗುರಿಗೆ ಮುಟ್ಟಿಸ್ತಾರೆ ಅಂತ ಅನ್ನುವ ಹಾಗೆ ನಾವು ನಿನ್ನೆ ಹನುಮಂತ ಎಸೆದ ಬೆಟ್ಟದ ನೆನಪನ್ನು ಮಾಡಿಕೊಂಡ್ರೆ ಅಲ್ಲಿಗೆ ಹೋಗಿ ನಿಲ್ಲಿಸ್ತಾನೆ. ನಾವು ಎಲ್ಲಿಂದ ಬಂದೆವು ಅಲ್ಲಿಗೆ ತಂದು ನಿಲ್ಲಿಸ್ತಾನೆ. ಆ ಗುರಿಗೆ ಸೇರಬೇಕಾದ ಸ್ಥಿತಿಗೆ ನಮ್ಮನ್ನ ತಲುಪಿಸ್ತಾನೆ. ಅಂದ್ರೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಡ್ಬೇಕು, ಅಷ್ಟೇ ಮುಖ್ಯ. ರಾಮಚಂದ್ರನ ನಾಮವನ್ನ ನಿರಂತರ ಅನುಸರಣೆ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ನೆನೆಯುತ್ತಾ ತನ್ನ ಸುತ್ತಲಿನ ಮಂದಿಗೆ ಬೋಧಿಸುತ್ತಾ ಗಾನ ಮಾಡುತ್ತಾ ಗಾನ ಮಾಡಿಸುತ್ತಾ ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಸ್ಮೈ ಅಚಲೈಕ ಭಕ್ತಿ ಸಜೀವಮಾನೋ ನಪರ ಕಥಂಚಿತ್. ಅವನ ಪ್ರಾರ್ಥನೆ ರಾಮಚಂದ್ರ ಕೇಳ್ತಾನೆ, ನಿನಗೇನು ಬೇಕು ಅಂತ. ನಿನ್ನ ಕತೆ ಹೇಳುವವರಲ್ಲಿ ನನ್ನಷ್ಟು ಹಿರಿಯ ಇನ್ನೊಬ್ಬನಾಗಬಾರದು, ಅಷ್ಟು ಕತೆ ಹೇಳುವ ಶಕ್ತಿ ಕೊಡು. ಇನ್ನೊಬ್ಬ ಆಗಬಾರ್ದು ಅಂತದ್ದು ಇನ್ನೊಬ್ಬ ನನ್ನ ಪಕ್ಕಕ್ಕೆ ಸರಿಸಿದ್ದಲ್ಲ, ಬೇರೆ ಎಲ್ಲರಿಗಿಂತ ಹೆಚ್ಚು ಕತೆ ಹೇಳುವ ಶಕ್ತಿ ನನಗೆ ಬರಲಿ ಅಂತ. ಈ 2 ತರದ ಹೊಟ್ಟೆ ಕಿಚ್ಚು ಅಂತ ನಾವು ಊಹಿಸಬಹುದು. ಅದಕ್ಕೆ ಶಬ್ದಗಳು ಬೇರೆ ಬೇರೆ ಇದೆ, ನಾವು ಒಂದೇ ಅರ್ಥದಲ್ಲಿ ಬಳಸ್ತೇವೆ. ಒಂದು ಮತ್ಸರ, ಇನ್ನೊಂದು ಅಸೂಯೆ. ಮತ್ಸರ ಅನ್ನೋದು ಒಳ್ಳೇದೇ. ಒಳ್ಳೇದು ಅಂತಂದ್ರೆ ಇನ್ನೊಬ್ಬರ ಕಾಲ ಎಡೆಯದೆ ಹೋದ್ರೆ ಅದು ಮತ್ತಹ ಸರತಿ, ನನ್ನಿಂತ ಮುಂದೆ ಹೋಗ್ತಾನೆ ಅಂತ. ಅಸೂಯೆ ಅಂದ್ರೆ ಅವನು ಬೆಳೆಯದಂತೆ ಅವನನ್ನ ಪ್ರಾಣಿ ಗರ್ಭ ವಿಮೋಚನೆ ಆಗದಂತೆ ತಡೆದು ಅವನನ್ನು ಕಾಲ ಎಳೆದು ಹಿಂದಕ್ಕೆ ಎಳೆಯುವುದಿಲ್ಲಲ್ಲ, ಅದು ಅಸೂಯೆ, ಅದು ಕೆಟ್ಟದ್ದು. ನಾವು ಕಾಲೆಳಿತಾ ಹೋದ್ರೆ ಕೊನೆಯವರೆಗೂ ಕಾಲ್ಗುಡದಲ್ಲೇ ಇರ್ತೇವೆ. ನಾವು ನಮ್ಮ ಪಾಡಿಗೆ ಇನ್ನೊಂದು ಏರಿ ಹತ್ಕೊಂಡು ಹೋಗ್ತೇವೆ ಅಂತಂದ್ರೆ ಅವ್ರು ಯಾರು ಬೇಕಾದ್ರೂ ಹತ್ಲಿ ಬಿಡ್ಲಿ, ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಅನ್ನೋದಕ್ಕೋಸ್ಕರ ಗುರಿ ಮುಟ್ಟುವುದು ಸಾಧ್ಯ ಆಗುತ್ತೆ. ಈ ಅರ್ಥದಲ್ಲಿ ಗುರು ನೋಡಿ, ಇದೆಲ್ಲ ಗುರುಗಳಿಂದಲೇ ಗೊತ್ತಾಗಬೇಕಾದ ಸಂಗತಿ ಹೊರತು ಇದು ನಾವೇ ಭಾಷೆಯಿಂದ ತಕ್ಷಣದಲ್ಲಿ ಕೇಳಿ ನೋಡಿ ಎಲ್ಲವೂ ಗೊತ್ತಾಗುವುದಿಲ್ಲ. ಕೆಲವು ಬಹಳ ಸೂಕ್ಷ್ಮವಾದ ಸಂಗತಿಗಳಿರ್ತಾರೆ. ಆದ್ರೆ ನಾವು ಅದನ್ನ ಅಕ್ಷರ ಅಂತ ಶಬ್ದ ಬಂದ ತಕ್ಷಣ ಅದು ಕೆಟ್ಟದ್ದು ಅಂತ ನಾವು ಅದನ್ನ ಧಿಕ್ಕರಿಸುವ ಸಾಧ್ಯತೆಗಳಿರ್ತಾರೆ.
ಇದು ಸರಿ ಅಂತ ಗೊತ್ತಾಗ ನಮಗೆ ಆಚಾರ್ಯರು ಕೊಟ್ಟ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ವತ್ಸರಾಣ ಸದಾ ಅನ್ನುವ ಮಾತನ್ನ ಹೇಳ್ತಾ ಅಲ್ಲಿ ಅರ್ಜುನನ ಹೊಟ್ಟೆ ಕಿಚ್ಚು ಅಂತ ಅನ್ನೋದು ಏಕಲವ್ಯನಿಗೆ ಹೇಳಿಕೊಟ್ಟದ್ದು ಯಾಕೆ ಅಂತ ಆಕ್ಷೇಪ ಇರಲಿಲ್ಲ, ನನಗೆ ಹೇಳಿಕೊಡ್ಲಿಲ್ಲ ಯಾಕೆ ಅಂತ ಅನ್ನೋ ಬೇಸರ ಇತ್ತು ಅವನಿಗೆ, ಅಷ್ಟನ್ನೇ ಕೇಳಿದ್ದವನು. ಆ ಅರ್ಥದಲ್ಲಿ ಅರ್ಜುನನ ಮತ್ಸರ ಅನ್ನೋದು ದೋಷಯುಕ್ತವಾಗಿರ್ಲಿಲ್ಲ ಅಂತ ಅಲ್ಲಿ ಆ ಕಥೆಯನ್ನು ನಿರೂಪಣೆ ಮಾಡುವಾಗ ಶಬ್ದವನ್ನು ವಿವರಿಸ್ತಾರೆ. ಆದ್ರೆ ಆದಷ್ಟು ಹೆಚ್ಚು ಹೆಚ್ಚು ಸ್ಪರ್ಧೆಗೊಡ್ಡದಂತೆ ನಮ್ಮ ಬದುಕನ್ನ ಕಟ್ಟಿಕೊಂಡ್ರೆ ಆ ಸ್ಪರ್ಧೆ ಎಂದಿಗಿದ್ರೂ ರಜಸ್ಸಿನ ಸ್ವಭಾವವೇ ಆದ್ರಿಂದಾಗಿ ಅದು ಮತ್ತೆ ಎಲ್ಲೋ ತಮಸ್ಸಿನ ಕಡೆಗೆ ನಮ್ಮನ್ನು ಎಳೆಯುವ ಸಾಧ್ಯತೆ ಇದೆ, ಆದ್ರಿಂದಾಗಿ ಅದನ್ನು ಬಿಡುವುದು ಒಳ್ಳೆಯದು ಅಂತ ಹೇಳ್ತಾರೆ. ಆದ್ರೆ ಅಸೂಯೆ ಎಷ್ಟು ಕೆಟ್ಟ ಸಂಗತಿ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಆ ಮುಂದೆ ನಡೆಯುವಂತಹ ಛಾತಿ ಮನುಷ್ಯನಿಗೆ ಬೇಕಾಗುತ್ತೆ, ಅದನ್ನ ಗುರುಗಳ ಅನುಗ್ರಹದಿಂದ ಒಬ್ಬ ಸಾಧಕ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನ ಹೇಳಿ ನನ್ನನ್ನ ಉಳಿದ ಎಲ್ಲ ಕಥೆಯನ್ನ ಹೇಳುವವರಿಗಿಂತ ಹೆಚ್ಚು ಕಥೆ ಹೇಳುವ ಶಕ್ತಿಯನ್ನ ನನ್ನಲ್ಲಿ ತುಂಬು. ಅಚಲೈಕ ಭಕ್ತಿ, ನಿನ್ನಲ್ಲಿ ಅಚಲವಾದ ಏಕಭಕ್ತಿ. ಏಕಭಕ್ತಿ ಅಂದ್ರೆ ಏಕಭಕ್ತಿಯ ವಿಶಿಷ್ಟತೆ ಅಂತ ಕೃಷ್ಣನು ಎಚ್ಚರಿಕೆ ಕೊಡ್ತಾನೆ. ನಮ್ದು ಭಕ್ತಿ ಬಹಳ ಭಕ್ತಿ. ನಮಗೆ ಭಾನುವಾರಕ್ಕೆ ಒಂದು ದೇವಸ್ಥಾನ, ಸೋಮವಾರಕ್ಕೆ ಮತ್ತೊಂದು ದೇವಸ್ಥಾನ, ಮಂಗಳವಾರಕ್ಕೆ ಇನ್ನೊಂದು ದೇವಸ್ಥಾನ, ಬುಧವಾರಕ್ಕೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗುದನ್ನ ತಪ್ಪು ಅಂತ ಹೇಳಿ ಎಲ್ಲಾ ಗುಡಿಗಳಲ್ಲೂ ಭಗವಂತನ ನೆಲೆ ಇದೆ ಅನ್ನೋದನ್ನೇ ಶಾಸ್ತ್ರಕಾರರು ಹೇಳ್ತಾರೆ. ಅದರಲ್ಲಿ ಅವರಿಗೆ ಕನ್ಫ್ಯೂಷನ್ ಇಲ್ಲ. ಆದರೆ ಆಯಾ ಸ್ಥಳಕ್ಕೆ ಹೋದಾಗ ಅದಕ್ಕಿಂತ ಹಿರಿದಾದ ಮತ್ತೊಂದು ಸಂಗತಿ ಇಲ್ಲ, ಅದೇ ಸರ್ವೋತ್ತಮ ತತ್ವ, ಅದೇ ಉನ್ನತವಾದ ತತ್ವ, ಅದಕ್ಕಿಂತ ಇನ್ನೊಂದು ಇಲ್ಲ ಅಂತ ಆಯಾ ದಿವಸ ಕಲ್ಲಲ್ಲಿ ನಮಸ್ಕಾರ. ನಿನ್ನೆ ಅದು ಹೇಳಿದ್ರಲ್ರಿ, ಅದು ನಿನ್ನೆ ಕಾಲ, ಇವತ್ತಿಗೆ ಇಲ್ಲೇ ಇದೆ, ಈ ಬಡ, ಇದಕ್ಕಿಂತ ದೊಡ್ಡ ದೇವತೆನೇ ಇಲ್ಲ ಅಂತ ಅವತ್ತು ಅಲ್ಲಿ ನಮಸ್ಕಾರ. ಯಾಕೆಂದ್ರೆ ಅದು ಭಾನುವಾರದ ಸ್ಪೆಷಲ್, ಅಲ್ಲಿ ಏನಾದ್ರು ಭಾನುವಾರ ಪ್ರಾರ್ಥನೆ ಮಾಡಿದ್ರೆ ಫಲಿಸತ್ತೆ ಅನ್ನುವ ಒಂದು ಸುದ್ದಿಗೋಸ್ಕರ ನಾವು ಅಲ್ಲಿ ನೆಲೆಸಿದ್ದು. ಅಂದ್ರೆ ನಮ್ಗೆ ಯಾವ ದೇವತೆಯ ಬಳಿ ಹೋದಾಗಲೂ ಆ ದೇವತೆಯ ಸ್ಥಾನಮಾನಗಳನ್ನ ಸರಿಯಾಗಿ ಅರಿತು ಅದರ ಹಿಂದೆ ಇರುವಂತಹ ಅನನ್ಯವಾದ ಒಂದು ಶಕ್ತಿಯ ಕಡೆಗೆ ನಮ್ಮ ಮನಸ್ಸು ನಿರಂತರ ನೆಲೆಗೊಂಡಿದ್ದಾಗ ಆಚಾರ್ಯರ ಚಿಂತನೆಯನ್ನು ನಡೆಸಿದವನಿಗೆ ಅವನು ಸ್ಕಾಂದನೂ ಆಗ್ಬೋದು, ಅವನು ಶೈವನೂ ಆಗ್ಬೋದು, ಅವನು ವೈಷ್ಣವನೂ ಆಗ್ಬೋದು, ಅವನು ಗಾಣಪತ್ಯನೂ ಆಗ್ಬೋದು, ಅವನು ಸೌರನೂ ಆಗ್ಬೋದು. ಯಾಕೆಂದ್ರೆ ಎಲ್ಲ ದೇವತೆಗಳ ಮೂಲ ಅದು ಒಂದೇ ಶಕ್ತಿ, ಇದು ಉಳಿದ ದೇವತೆಗಳಲ್ಲಿ ಆಯಾ ಶಕ್ತಿಯನ್ನ ಹರಿಯಗೊಳ್ಳುವ ಎತ್ತರದ ತತ್ವ ಅನ್ನುವ ಎಚ್ಚರಿಕೆಯನ್ನು ಶಾಸ್ತ್ರಕಾರರು ಸಹಜವಾಗಿ ಹೇಳ್ತಾರೆ. ಇದೇನು ಯಾರೋ ಕಿಸೆಯಿಂದ ತಂದ ಹೊಸ ಸುದ್ದಿ ಅಲ್ಲ ಇದು. ನಮಗೆ ದೇವರನ್ನ ನಮಸ್ಕರಿಸುವಾಗ ಅಲ್ಲೇ ಅರ್ಥ ಆಗುತ್ತೆ, ನಾವು ನಮಸ್ಕರಿಸ್ತಾ ಇದ್ದು ದೇವರ ಪ್ರತಿಮೆಗೆ ಹೊರತು ದೇವರಿಗೆ ನೇರವಾಗಿ ದೇವರ ಅಲ್ಲಿ ಇಲ್ಲ ಅಂತ. ಕೆಲವರು ಇನ್ನೂ ದಾಟರು ಇದ್ದಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಶಾಲೆ ಕಳಿಸ್ಬೇಕು, ಭಾರತದ ಭೂಪಟ ತೋರಿಸಿ ಇದು ಭಾರತದಲ್ಲಿ ಕರ್ನಾಟಕ ಅಂತ ತೋರಿಸಿದಾಗ ಅದು ಕರ್ನಾಟಕವು, ಅದು ಕರ್ನಾಟಕ ಹೇಗಿರಬಹುದು ಅಂತ ಅನ್ನೋದಕ್ಕೊಂದು ಚಿತ್ರ. ಅದು ಕರ್ನಾಟಕ ಅಲ್ಲ. ಕರ್ನಾಟಕ ಒಂದು ವೇಳೆ ನೀನು ಯೋಚಿಸಿದ್ರೆ ಎತ್ತರಕ್ಕೆ ಹೋಗಿ ನಿಂತ ಬೇಡ, ಕರ್ನಾಟಕ ತನಕ ಹೋಗ್ಬೇಡ. ಒಂದು ಸಿಂಹದ ಚಿತ್ರ ತೋರಿಸ್ತಾರೆ, ಒಂದು ಹುಲಿಯ ಚಿತ್ರ ತೋರಿಸ್ತಾರೆ, ಒಂದು ಮಂಗನ ಚಿತ್ರ ತೋರಿಸ್ತಾರೆ. ಈ ಮಂಗಗಳಿಗೆ ಇದನ್ನು ಮಂಗ ಅಂತ ತೋರಿಸಿದ್ರೆ ಅದೇನು ಹಲ್ಕಿಸಿಯುವುದೇ ಇಲ್ಲ, ನಗುವುದೇ ಇಲ್ಲ ಅಂತ ಕೇಳುವುದಿಲ್ಲ, ಮಕ್ಕಳಿಗೆ ಅರ್ಥ ಆಗುತ್ತೆ. ಅಂದ್ರೆ ಚಿತ್ರ ಕೇವಲ ಒಂದು ಪ್ರತೀಕ ಅಷ್ಟೇ ಹೊರತು ನಮ್ಗೆ ಪರಿಚಯಿಸುವ ಒಂದು ಮೂಲ ಸೊತ್ತಷ್ಟೇ ಹೊರತು ಅದೇ ಆ ಮಂಗನೂ ಅಲ್ಲ, ಅಥವಾ ಪ್ರಾಣಿನೂ ಅಲ್ಲ, ಅಥವಾ ಪಕ್ಷಿನೂ ಅಲ್ಲ. ಹಾಗೆ ನಮಗೆ ಒಂದು ಗರ್ಭಗುಡಿಯಲ್ಲಿ ನೆಲೆ ಆಗಿಸಿರುವಂತಹ ಪ್ರತೀಕ ಏನಿದೆ, ನ ಪ್ರತೀಕೆ ನಹಿ ಸಹ, ಎಷ್ಟು ಎಚ್ಚರ ಕೊಡ್ತಾರೆ ಅಂದ್ರೆ ಆ ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರು. ಇದನ್ನು ನಾವು ಇನ್ನೂ ಒಂಚೂರು ಒಳಗ್ಬೋದು. ಜಡದಲ್ಲಿ ಚೇತನದ ಶಕ್ತಿ ನೇರ ಇಲ್ಲ, ಅದರಿಂದಾಗಿ ನಮಗೆ ಅನುಗ್ರಹಿಸುವ ಶಕ್ತಿ ಇದರದ್ದು ಚೇತನಕ್ಕೆ ಹೊರತು ಜಡಕ್ಕಂತೂ ಅನುಗ್ರಹಿಸುವ ಶಕ್ತಿ ಇಲ್ಲ. ಜಡಕ್ಕೆ ಎಂದಾದ್ರೂ ಅನುಗ್ರಹಿಸುವ ಶಕ್ತಿ ಇದೆ ಅಂತ ನಾವು ಭಾವಿಸ್ತೇವ? ನಮ್ಮನ್ನ ಕಲ್ಲು ಅನುಗ್ರಹಿಸಿತು. ನಾವು ಕಲ್ಲಿಗೆ ನಮಸ್ಕಾರ ಮಾಡುವಾಗಲೂ ನಮ್ಗಿರುವ ಭಾವನೆ ಕಲ್ಲಿನೊಳಗೆ ನಾಗ ಇದ್ದಾನೆ, ಕಲ್ಲಿನೊಳಗೆ ಯಾವುದೋ ದೇವ ಇದ್ದಾನೆ, ಕಲ್ಲಿನೊಳಗೆ ಶಿವ ಇದ್ದಾನೆ, ಒಂದು ಮಂಗಳಮಯವಾದಂತಹ ಶಕ್ತಿ ಇದೆ ಅನ್ನುವ ಈ ಎಚ್ಚರದಿಂದ ನಾವು ನಮಸ್ಕಾರ ಮಾಡ್ತೇವೆ. ಅದರಿಂದ ಇದು ಫಲಿಸುತ್ತೆ. ದಡ್ಡರಿಗೆ ಅದರ ಮೇಲೆ ಜಿರಳೆ ಹೋದದ್ದು ಮಾತ್ರ ಕಾಣಿಸುತ್ತೆ, ಅವನ ಮೇಲೆ ಓಡಾಡುವ ಜಿರಳೆಯನ್ನೇ ಓಡಿಸಿಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಇಲ್ಲ, ನಮ್ಮನ್ನೇ ರಕ್ಷಿಸ್ತಾನೆ ಅಂತ ಬೈಕೊಡ್ತಾನೆ. ಆಮೇಲೆ ಇನ್ನೊಂದ್ ಕಡೆ ಹೋಗಿ ಇದೆಲ್ಲ ನನಗೆ ಇಷ್ಟೆಲ್ಲ ದೊಡ್ಡ ಅಧಿಕಾರ ಸಿಕ್ಕಿದ್ದು ನನ್ನ ಸುದೈವ ಅಂತ ಅಲ್ಲೂ ದೈವದ ಶಬ್ದ ಮಾತಾಡ್ತಾನೆ. ಈ ವೇದಿಕೆಯಲ್ಲಿ ನಾನು ಇಂತಹ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ. ವೇದಿಕೆ ಅಂದ್ರೆ ಏನು? ಮತ್ತೆ ಅದು ವೇದಿಕೆಯಲ್ಲಿ ಯಜ್ಞ ನಡೆಸುವುದು, ಯಜ್ಞದಲ್ಲಿ ನೀನು ಮಾತೆನ್ನುವ ಹವಿಸನ್ನ ಹಾಕ್ತಾ ಇರೋದು ಅದೊಂದು ಯಜ್ಞವೇ. ಅದರಿಂದಾಗಿ ಶಬ್ದ ಬಿಟ್ಟು ಇನ್ನೊಂದು ಹೊಸ ವಾದ ಇತ್ತು, ಈಗ ಅದಕ್ಕೊಂದು ಕಾವು ಬಂದಿದೆ ಅಷ್ಟೇ. ನಾವು ಸಂಸ್ಕೃತವನ್ನ ಮುಟ್ಟುವುದೇ ಇಲ್ಲ, ನಾವೆಲ್ಲ ಅಚ್ಚ ಕನ್ನಡಿಗರು, ನಮಗೆ ಬೇರೆ ಸಂಸ್ಕೃತ ಅಂತ ಒಂದು ಸಪ್ತ ಭಾಷೆ, ನಾವು ಅದನ್ನು ಬಿಟ್ಟೇ ಬದುಕಿಗೆ ಸಾಧ್ಯ ಇದೆ, ಅದಕ್ಕೋಸ್ಕರ ಅಕ್ಷರ ಅನ್ನೋದಕ್ಕೆ ಬರಿಗೆ ಅಂತಾರೆ. ಬೇಕಾದಷ್ಟು ಶಬ್ದ ಇದೆ, ತುಂಬಾ ಒಳ್ಳೊಳ್ಳೆ ಶಬ್ದಗಳನ್ನ ನಾವು ಮರೆತಿದ್ದೇವೆ ಅನ್ನೋದು ಸತ್ಯವೇ. ಆದ್ರೆ ಅಕಸ್ಮಾತ್
ಸಾಂಸ್ಕೃತಿಕವಾದಂತಹ ಈ ಭಾಷೆಯನ್ನು ಹೊರತುಪಡಿಸಿ ನಾವು ಕೇವಲ ಕನ್ನಡ ಮಾತಾಡ್ತೇವೆ ಅಂತ ಅನ್ನೋದೇ ಇವ್ರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಷ್ಟೇ. 90 ಭಾಗ ಒಂದೋ ತದ್ಭವವಾಗಿ ಒಂದೋ ಮೂಲದಲ್ಲಿ ಆ ಶಬ್ದಗಳಿಂದಲೇನೆ ನಾನಾಡುವ ಅನೇಕ ಪದಗಳು ದೇವಸ್ಥಾನ ಅಂತಿರ್ಬೋದು ಅಥವಾ ಇನ್ಯಾವುದೋ, ಎಲ್ಲಿವರೆಗೆ ಅಂದ್ರೆ ನಂಜು ಅಂತ ನಾವು ಮಾತಾಡಿರೋದು ಸಂಸ್ಕೃತವೇ. ನಜಿ ಹಿಂಸಾಯ ಅನ್ನೋ ಧಾತ್ಯದಿಂದಲೇ ಹುಟ್ಟಿದ ಶಬ್ದ ಅದು. ಅದರಿಂದ ನಮ್ಗೆ ಗೊತ್ತಿಲ್ಲ ಅಷ್ಟೇ ಅದು ಎಲ್ಲಿಂದ ಬಂತು ಅಂತ ಅನ್ನೋದು. ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಗುರಿ ಗೊತ್ತು ಇಲ್ಲದೆ ಇದ್ದ ಕೆಲವು ಹರತಾಳಗಳು ಚಳುವಳಿಗಳು ಏನ್ ಮಾಡ್ತವೆ ಅಂದ್ರೆ ನಮ್ಮನ್ನು ಮತ್ತಷ್ಟು ಹೊಂಡಕ್ಕೆ ತಳ್ಳುತ್ತೆ. ಅದಕ್ಕೆ ಕಾರಣ ನಾವು ಸರಿಯಾದ ಗುರುವನ್ನ ಕೈ ಹಿಡಿದು ನಡೆಯುವ ಹಂತದಲ್ಲಿ ಇಲ್ಲ. ಇದು ಭಾಷೆಯ ದೃಷ್ಟಿಯಿಂದ ಇರಬಹುದು, ದೇಶದ ದೃಷ್ಟಿಯಿಂದ ಇರಬಹುದು, ಅಥವಾ ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಇರಬಹುದು, ಸಂಸ್ಕಾರಗಳ ದೃಷ್ಟಿಯಿಂದ ಇರಬಹುದು. ಎಲ್ಲಿ ತಗೊಂಡ್ರು ಒಬ್ಬ ಗುರು ಬೇಕು. ಅದು ಗುರು ಇಲ್ಲದೆ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತನಿಗೂ ಮನಸ್ಸಿನ ತುಂಬಾ ಇದ್ದದ್ದು ರಾಮನ ನಾಮವನ್ನು ಹೇಳುವಾಗಲೂ ನಾನು ಯಾವತ್ತೂ ಕೂಡ ಭಗವಂತನ ನೆನಪಿನಿಂದ ಪಕ್ಕಕ್ಕೆ ಜಾರಬಾರದು. ಈಗಲೂ ಹಾಡುತ್ತಾ ಸಂತೋಷವಾಗಿ ಅಲ್ಲಿರುವ ಸಜ್ಜನರನ್ನು ಮುದಗೊಳಿಸ್ತಾ ಇದ್ದಾನೆ ಅಂತ ಭಾಗವತವು 5ನೇ ಸ್ಕಂಧದಲ್ಲಿ ಕಿಂಪುರುಷ ಖಂಡದಲ್ಲಿ ನೆಲೆಸಿದ್ದಾನೆ ಎನ್ನುವ ಮಾತನ್ನು ಹೇಳುತ್ತೆ. ಆದ್ರೆ ಅಷ್ಟಕ್ಕೆ ಸಾಕಾಗಿಲ್ಲ. ಅವರು ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರೆ ಇಲ್ಲಿದ್ದವರಿಗೆ ಮತ್ತೆ ಸಮಸ್ಯೆಗಳು ಶುರುವಾಯಿತು. ಆಗ ಭಗವಂತ ಮತ್ತೆ ಅವತರಿಸಿ ಬರುವಾಗ ಭಗವಂತನ ಸೇವಕರಾಗಿ ಉಳಿದ ಎಲ್ಲ ದೇವತೆಗಳು, ಯಾಕೆಂದ್ರೆ ಭಗವಂತನ ಪ್ರತಿಯೊಂದು ಕೈಂಕರ್ಯದಲ್ಲೂ ನಾವು ಪಾಲುದಾರರಾಗಬೇಕು, ನಮಗೂ ಅದರಲ್ಲಿ ಒಂದು ಭಾಗ ಬೇಕು ಅಂತ ದೇವತೆಗಳು ಯಾವಾಗಲೂ ಬಯಸ್ತಾ ಇರುವರು. ಸುರಗಣಾಹ ಯಸ್ಯ ಪ್ರಭೋ ಸೇವಕ, ಯಾವ ದೇವತೆಗಳ ಗುಂಪಿದ್ರು ಕೂಡ ಅದು ಪರಮಾತ್ಮನ ಸೇವೆಗೋಸ್ಕರ ಅಂತ ಇಳಿದು ಬರ್ತಾರೆ. ಕೆಲವರು ಬೇಗ ಬರ್ತಾರೆ, ಕೆಲವರು ಆಮೇಲೆ ಬರ್ತಾರೆ, ಕೆಲವರು ಒಟ್ಟೊಟ್ಟಿಗೆ ಬರ್ತಾರೆ. ಹಾಗೂ ಮತ್ತೆ ಕೃಷ್ಣಾವತಾರದ ಹೊತ್ತಿನಲ್ಲಿ ಕುಂತಿಯ ಗರ್ಭದಲ್ಲಿ 2ನೆಯ ಮಗನಾಗಿ ವಾಯುದೇವ ದುರ್ವಾಸನ ಮಂತ್ರಕ್ಕೆ ಒಲಿದು ಕುಂತಿಯ ಗರ್ಭದಲ್ಲಿ ಹುಟ್ಟಿದ ಅಂತ ನಾವು ಭಾರತದಲ್ಲಿ ನೋಡುತ್ತೇವೆ. ಹುಟ್ಟುತ್ತಲೇ 10ನೇ ದಿನದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಅಚ್ಚರಿ ಹುಟ್ಟಿಸುವ ಒಂದು ಘಟನೆ ನಡೆಯಿತು. ಹೊತ್ತುಕೊಂಡು ಹೋಗ್ತಾ ಇದ್ದವರಿಗೆ ಹಿಂದಿನಿಂದ ಒಂದು ಗರ್ಜನೆಯ ದನಿ ಕೇಳಿ ಕೈಯಿಂದ ಜಾರಿ ಬಿದ್ದ ಮಗುವನ್ನ ಅಯ್ಯೋ ಅಂತ ಗಾಬರಿ ಪಟ್ಟಾಗ ಆದ ಸದ್ದನ್ನ ನೋಡಿದ್ರೆ ಆ ಬಿದ್ದ ಜಾಗದಲ್ಲಿ ಶತಶೃಂಗ ಬೆಟ್ಟ ಪುಡಿಯಾಗಿ ತೊರೆದು ಮಗು ನಗುತ್ತಾ ಕೂತಿತ್ತು. ಅಚ್ಚರಿ ಆಯ್ತು ಅವಳಿಗೆ, ಇದೆಂಥ ಮಗು, ಮೆತ್ತನೆಯ ಮಗು, ಮೈ ಇನ್ನೂ ಹಸಿ ಇದೆ. ಅಂತಹ ಮಗು ಬಿದ್ದಾಗ ಬೆಟ್ಟ ಹೊಡೆಯಿತು ಅಂದ್ರೆ ಇದರ ತಾಕತ್ತು ಏನು? ಆಗ್ಲೇ ಅವಳಿಗೆ ಅರ್ಥ ಆಗಿತ್ತು ಇದು ಸಾಮಾನ್ಯ ಮಗು ಅಲ್ಲ ಅಂತ. ಬೆಳೆದು 10-15 ವರ್ಷ ಪಾಂಡುವಿನ ಜೊತೆಗೆ ಓಡಾಡ್ತಾ ಇರುವಾಗ ಪಾಂಡುವಿನ ಅಂತ್ಯ ಆಗುತ್ತೆ ಒಂದು ಕಾರಣದಿಂದ. ಅವಳಿಗೆ ತುಂಬಾ ಕಷ್ಟ ಆಗುತ್ತೆ. ಆಗ ಋಷಿಗಳೆಲ್ಲ ನೀವು ಸೇರಬೇಕಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ತಂದು ಅಲ್ಲಿ ಪಾಂಡು ಅವರಿಗೆ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಬಹಳಷ್ಟು. ಜೊತೆಗೆ ಒಬ್ಬ ಶುಕ್ರ ಅಂತ ಒಬ್ಬ ರಾಜ, ಶುಕ್ರ ಅಂತ ಒಬ್ಬ ರಾಜ ಅವರಿಗೆ ಧನುಸ್ಸಿನ ವಿದ್ಯೆಯನ್ನ ಬೇಸಿಕ್ ನೀವೇನಿದೆಯೋ ಅದನ್ನ ಅಲ್ಲಿ ಒದಗಿಸ್ತಾನೆ. ಅದರ ಜೊತೆಗೆ ಋಷಿಗಳ ಆಶ್ರಮದಲ್ಲಿ ಓಡಾಡ್ತಾ ಇದ್ದರಿಂದ ಮಕ್ಕಳು ಕೂಡ ಓಡಾಡ್ತಾ ಸೇವೆ ಮಾಡ್ತಾ ಅವರಿಂದ ತುಂಬಾ ಆತ್ಮೀಯವಾಗಿ ಬೆಳೆದಿರ್ತಾರೆ. ಕೊನೆಗೆ ಕುಂತಿಯನ್ನ ಕರೆತಂದು ಆಶ್ಚರ್ಯ ಆಗುವ ಸಂಗತಿ ಏನಂದ್ರೆ 1000 ಲಕ್ಷ ಜನ ಋಷಿಗಳು ಒಟ್ಟಿಗೆ ಬಂದು ದುರ್ಯೋಧನ ದುಶಾಸನನ ತಂದೆ ತಾಯಿಗಳೆಲ್ಲರೂ ಎದುರುಗಡೆ ಕೊಟ್ಟಂತೆ ಅವರನ್ನ ತಂದೆ ಇವರು ಕುಂತಿಯ ಮಕ್ಕಳು, ನೀವು ಸಂದೇಹ ಪಡುವ ಹಾಗಿಲ್ಲ ಅಂತ ಒಪ್ಪಿಸಿ ಹೋಗ್ತಾರೆ. ಹೋಗುವುದು ಅಂತ ಅನ್ನೋದು ಬಹಳ ಅಚ್ಚರಿಯ ಸಂಗತಿ. ಬರುವ ತನಕ ಈ ನಾಗಾಸಾಧುಗಳು ಬಂದ ಹಾಗೆ ಎಲ್ಲರೂ ಅವರಿಗೆ ಯಾವ ಪ್ರಜ್ಞೆ ಇಲ್ಲ, ಪ್ರಕೃತಿಯ ಬಗ್ಗೆ ಅಥವಾ ಹೊರಗಿನ ಪ್ರಪಂಚದ ಬಗ್ಗೆ ಯಾವ ಎಚ್ಚರವೂ ಇಲ್ಲ ಅವರಿಗೆ. ಅವರು ಬಂದ್ರು, ತಮ್ಮ ಕಾರ್ಯ ಆಗಬೇಕಿತ್ತು, ಹೇಳಿದ್ರು. ಭೀಷ್ಮಾಚಾರ್ಯರಿಗೆ, ಕೃಪಾಚಾರ್ಯರಿಗೆ, ದ್ರೋಣಾಚಾರ್ಯರಾಗಿರ್ಲಿಲ್ಲ ಇನ್ನು, ಅಷ್ಟು ಜನರಿಗೆ ಹೇಳಬೇಕಾದ ಸಂಗತಿಯನ್ನು ಹೇಳಿದ್ರು. ಮರುಕ್ಷಣದಲ್ಲಿ ಮಾಯ, ಒಬ್ರು ಇಲ್ಲ. ಇವ್ರು 6 ಜನ ಮಾತ್ರ ಇದ್ದಾರೆ. ಆಗ್ಲೇ ಆಶ್ಚರ್ಯ ಆಯ್ತು ಭೀಷ್ಮಾಚಾರ್ಯರಿಗೆ, ಇದು ಸಾಮಾನ್ಯ ಸಂಗತಿ ಅಲ್ಲ ಅಂತ ಒಪ್ಪಿಕೊಂಡು ಮನೆಯೊಳಗೆ ಬಂದು ಬಹಳ ದಿನಗಳಾಗಲಿಲ್ಲ. ಈ ಒಳಗಿನಿಂದ ಸಹಜ ಸ್ವಭಾವದ ದ್ವೇಷ ಏನಿರುತ್ತೋ ಅದಾಗಲೇ ಬಂದ ದಿನದಿಂದ ಮೈ ಉತ್ಕೊಂಡು ಅವನು ಎದುರುಗೊಳ್ಳುವಾಗಲೂ ಅವರನ್ನು ಸ್ವಾಗತಿಸುವುದಾಗ್ಲಿ, ಅವರನ್ನ ಆತ್ಮೀಯವಾಗಿ ಒಳ ಕರ್ಕೊಂಡು ಹೋಗುದಾಗ್ಲಿ ಮಾಡಲಿ. ಯಾಕೆಂದ್ರೆ ನಮ್ಮ ನೋಡಿ 15-14 ವರ್ಷದ ಹುಡುಗನಿಗಿದ್ದ ಒಳಗಿನ ಕೆಚ್ಚು ಏನು ಅಂದ್ರೆ ನಾವು ಉಣುವ ಅನ್ನಕ್ಕೆ ಇನ್ನೊಂದು ತಟ್ಟೆ ಬಂತು ಅಂತ.
ನಾವು ತಿನ್ನುವ ಸೊತ್ತಿಗೆ ಇನ್ನೊಬ್ಬ ಕೈ ಚಾಚಲಿಕ್ಕೆ ಬಂದಿದ್ರೆ ಅರ್ಧ ಪಾಲ್ ಕೇಳುವವನಿದ್ದಾನೆ. ಯಾಕಂದ್ರೆ ಪಾಂಡವಿನ ಮಕ್ಕಳು ಅಂದ್ರೆ ಅವ್ರ ಮುಂದೆ ದಾಯಾದಿಗಳೇ. ಅಲ್ಲಿಂದ ಅವನಿಗೆ ಕೋಪ ಶುರುವಾಗಿದೆ. ನಮಗಿದು ಅಲ್ಲಿಂದ ಕೋಪ ಶುರುವಾಗಿದೆ ಅಂತ ಗೊತ್ತಾಗುದು ಎಲ್ಲಿ ಅಂದ್ರೆ ಅರಗಿನ ಮನೆಯ ಸುಡುವ ಪ್ರಸಂಗದಲ್ಲಿ. ಅವನು ಅರಗಿನ ಮನೆಗೆ ಕಳುಹಿಸುವ ಆ ಹೊತ್ತಿನಲ್ಲಿ ಅವನು ಹೇಳುವುದೇನು ಅಂದ್ರೆ, ನಾನು ಇವರನ್ನ ಕಳುಹಿಸಿಕೊಡ್ಲಿಕ್ಕೆ ಇದು ಆಗಿ ಎಷ್ಟು ದಿವಸ ಆಗಿದೆ ಅಂದ್ರೆ ಸುಮಾರು 13 ವರ್ಷ ಆಗಿದೆ ಅವರು ಅಲ್ಲಿಗೆ ಬಂದು. ಅಂದ್ರೆ ಸುಮಾರು ಅರ್ಜುನನಿಗೆ 14 ವರ್ಷ ಅವರು ಹಸ್ತಿನಾವತಿಗೆ ಬರುವಾಗ, ಅಲ್ಲಿಂದ 13 ವರ್ಷ ಅಂದ್ರೆ 27ನೇ ವಯಸ್ಸು. ಅಥವಾ ಇವನಿಗೆ ತಗೊಂಡ್ರೆ ನಾವು ಯುಧಿಷ್ಠಿರನಿಗೆ ತಗೊಂಡ್ರೆ 29 ವಯಸ್ಸು. ಯಾಕಂದ್ರೆ ಅರ್ಜುನನಿಗಿಂತ 2 ವರ್ಷ ದೊಡ್ಡವನು. ಮಹಾಭಾರತ ಎಷ್ಟು ಅಕ್ಕಿಬೇಕಂದ್ರೆ ದಿನ ಕೂಡ ಇಷ್ಟು ದಿವಸದ ಈ ಡೇಟ್ ಇಂದ ಈ ಡೇಟ್ ಇಂತಾನೆ ಇತ್ತು. ನಮ್ಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟು ಯೋಚನೆ ಮಾಡಿ. ಅದೆಲ್ಲ ಅಡಗುಲ ಚಿಕ್ಕತೆ, ನಮ್ಗೆ ಅದೆಲ್ಲ ನಡೆದಿದೆ. ಯಾಕಂದ್ರೆ ನಾವಿನ್ನು ಆರೇ ದ್ರಾವಿಡ ತೀರೆಯಲ್ಲೇ ಬಿದ್ದು ಸಾಯ್ತಾ ಇದೆ. ಯಾಕಂದ್ರೆ ನಾವು ಎಮ್ಮೆ ಆಗಬೇಕಾದ್ರೆ ಅದೇ ತರ ಬರೀಬೇಕು, ಇಲ್ಲ ನಮ್ಮನ್ನು ಎಮ್ಮೆಗಳನ್ನ ಹಾಕ್ಸುವುದಿಲ್ಲ. ನಾವು ಎಮ್ಮೆಗಳು ಅಂತ ಗೊತ್ತಿರುವುದಿಲ್ಲ, ಅವರು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ನಮ್ಮನ್ನು. ಆದ್ರೆ ಈ ಸಂಗತಿಯ ಹಿಂದೆ ಗೊತ್ತಿರಬೇಕಾದ ಬಹಳ ಮುಖ್ಯವಾದ ಸಂಗತಿ, 5000 ವರ್ಷದ ಹಿಂದಿನ ಇತಿಹಾಸದ ಗ್ರಹಣದ ಕಾಲ ಇರ್ಬೋದು, ಅಥವಾ ಅವರು ಯುದ್ಧ ಮಾಡಿದ ದಿನವನ್ನು ಆಯ್ಕೆ ಮಾಡಿದ ಕಾಲ ಇರ್ಬೋದು, ಮಧ್ಯದಲ್ಲಿ ಬಂದ ಅನೇಕ ಉತ್ಸವಗಳ ದಿನಗಳ ನೆಪ ಇರ್ಬೋದು, ಅವರು ಹುಟ್ಟಿದ ಸಮಯದಲ್ಲಿ ಬಂದ ಆಕಾಶದಲ್ಲಿರುವ ಕಾಯಗಳ ಗಣಿತ ಇರ್ಬೋದು, ಎಲ್ಲವೂ ಕೂಡ ವೆನ್ ಡಿಡ್ ಮಹಾಭಾರತ ಹ್ಯಾಪಂಡ್ ಅಂತ ಒಬ್ರು ನೀಲಕಂಠ ನೀಲೇಶ್ ಓಕ್ ಅಂತ ಒಬ್ರು ಇತ್ತೀಚೆಗೆ ಅದರ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡಿದ್ದಾರೆ. ಅಂದ್ರೆ ಅವರು ಇನ್ನೂ ನಾನು ಅವ್ರಿಗೆ ಮಾಡಿದ ಎಲ್ಲಾ ಸಂಗತಿಗಳು ಸರಿ ಇದೆ ಅಂತ ಅನ್ನೋ ಮಾತಿನಲ್ಲಿ ಹೇಳ್ತಾ ಇಲ್ಲ. ಆಚಾರ್ಯರು ನಮಗೆ ಆಗ್ಲೇ ಕೊಟ್ಟಿದ್ದಾರೆ. ಆದ್ರೆ ಆಚಾರ್ಯರನ್ನ ನೋಡದೆ ಮಾಡಿದ ಪ್ರಯತ್ನದಲ್ಲಿ ಅವರದ್ದು ತುಂಬಾ ಶ್ಲಾಘನೀಯ ಅಂಶ. ತುಂಬಾ ಪ್ರಯತ್ನಗಳನ್ನ ಮಾಡಿ ಇವತ್ತಿನಿಂದ ಹಿಂದಕ್ಕೆ ನಾವು ಆ ಗ್ರಹಗೋಳವನ್ನು ನೋಡಿದ್ರೆ ಎಲ್ಲಿ ಹೋಗಿ ನಿಲ್ಲತ್ತೆ, ಆಕಾಶದಲ್ಲಿ ಕಾಯದಲ್ಲಿ ಯಾವ ಹೊತ್ತಿಗೆ ಯಾವ ಯೋಗಗಳು ನಮಗೆ ಸರಿಯಾಗಿ ಸಿಗುತ್ತೆ ಅನ್ನೋದರ ಹುಡುಕಾಟದ ಪ್ರಯತ್ನದಲ್ಲಿ ಅವರಿದ್ದಾರೆ. ಯಾಕಂದ್ರೆ ಆಚಾರ್ಯರು ಹೇಳುವಾಗ ಒಟ್ಟು 106 ವರ್ಷ ಕೃಷ್ಣ ಬದುಕಿದ್ದಾನೆ ಅಂತ ಹೇಳುದು. ಅವರು ಮೊದಲು 125 ವರ್ಷ ಅಂತ ಹೇಳ್ತಿದ್ರು. ಯಾಕಂದ್ರೆ ಅದಕ್ಕೊಂದು ಮಾತಿದೆ, ಶರಚ್ಛದಂ ಯತೀಯಾಯ ಅಂತ ಭಾಗವತದಲ್ಲಿ ಬಂದ ಮಾತು. ಅದವರು ಮೇಲ್ನೋಟಕ್ಕೆ ಇರುವ ಅರ್ಥವನ್ನ ಆಚಾರ್ಯರು ಸರಿಪಡಿಸಿ ಹೇಳಿದ್ರು. ಅಲ್ಲಿ 100 ವರ್ಷಗಳು ಮತ್ತು 25 ಋತುಗಳ ಬಗ್ಗೆ ಹೇಳಿದ್ದು ಅಂತ. ಆ 25 ಋತುಗಳನ್ನು ತೆಗೆದುಕೊಂಡಾಗ ಚತುರ್ಮುಖಾದಿಗಳು ಒಂದು ಪ್ರಾರ್ಥಿಸಿದ ವರ್ಷದಲ್ಲಿ 104 ವರ್ಷ 4 ತಿಂಗಳಾಗಿತ್ತು ಕೃಷ್ಣನಿಗೆ. ಅದಾದ್ಮೇಲೆ ಅವನು ಉಳಿದ ದಿನಗಳನ್ನ ಕಳೆದು ಪರಂಧಾಮಕ್ಕೆ ಹೊರಟ. ಅದು ಪ್ರಭಾಸ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಮಹಾ ಯಾದವರ ಕಲಹದ ನಾಶದ ಪ್ರಸಂಗವನ್ನ ಉಲ್ಲೇಖ ಮಾಡುತ್ತೆ. ಹೀಗೆ ಈ ಭೀಮಸೇನ 15 ವರ್ಷದ ಹುಡುಗ ಬಂದ ಕೆಲವೇ ದಿನಗಳಲ್ಲಿ ದುರ್ಯೋಧನನಿಗೆ ಸಿಂಹ ಸ್ವಪ್ನನಾಗಿ ಬಿಟ್ಟ. ಪರಸ್ಪರ ವಸ್ತುತಃ ಭೀಮನಿಗೆ ಅಲ್ಲಿ ಸ್ಪಷ್ಟವಾಗಿ ಭಾರತ ಹೇಳುತ್ತೆ, ಅವರು ಬಾಲ್ಯದಿಂದ ಅಂದ್ರೆ ಹುಡುಗರು ಹೇಗಿರ್ತಾರೆ, ಕೀಟ್ಲೆ ಮಾಡೋದು ಅವ್ರ ಸಹಜ ಸ್ವಭಾವ. ನಾವು ಮಕ್ಕಳನ್ನ ಎಷ್ಟೋ ಸರ್ತಿ ಅವರು ಮಾಡಿದ ತಂಟೆಗಳನ್ನ ತಡ್ಕೊಳ್ಳೋದು ಒಂದು ಬೇರೆ, ಅದು ಇನ್ನಾಗ್ಲೇಬಾರದು ಅನ್ನೋ ರೀತಿ ಕೆಲವೊಂದು ಸರ್ತಿ ನಾವೇನೇನು ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಮತ್ತೆ ಮಕ್ಕಳು ಮುಂದೆ ಏನು ಅಂದ್ರೆ ತಟ್ಟಿರಾಯ ಆಗ್ಬಿಡ್ತಾರೆ. ಹೀಗಂದ್ರೆ ಹೀಗೆ, ಹಾಗಂದ್ರೆ ಹಾಗೆ ಅಂತ. ಅವರಲ್ಲಿರುವ ಒಳಗಿನ ಒಂದು ಎನರ್ಜಿ ಇದೆಯಲ್ವಾ, ಅದು ಫ್ಲೋ ಆಗ್ತಾ ಇರಬೇಕು. ಕಷ್ಟ ಆಗ್ಬೋದು, ನಾನು ಕಷ್ಟ ಆಗ್ತಿಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಅದನ್ನ ನಾವು ಎಷ್ಟೆಷ್ಟೋ ರೀತಿಯಿಂದ ತಡೆದು ಹೊಡೆದು ಬಡಿದು ಏನಾದ್ರೂ ಅದನ್ನ ದಿಕ್ಕು ತಪ್ಪಿಸಿದ್ರೆ ಮತ್ತೆ ನಮ್ಮ ಕೈ ಸಿಗದಷ್ಟು ದೂರಕ್ಕೆ ಹೋಗುತ್ತೆ. ಹಾಗೆ ಅಂತೇಳಿ ಆ ತಂಟೆಯೂ ಕೂಡ ದಾರಿ ತಪ್ಪದಂತೆ ಅದಕ್ಕೊಂದು ದಾರಿ ಕಲ್ಪಿಸಬೇಕಾದ ಅವಶ್ಯಕತೆ ಖಂಡಿತ ಇದೆ. ಹಾಗೆ ಅಂತ ಹೇಳಿ ಅವರು ಮಾತಾಡಿದ ತಪ್ಪು, ಗಲಾಟೆ ಮಾಡಿದ್ದೇ ತಪ್ಪು ಅಂತ ನಾವು ಯಾವಾಗ ಅನ್ಕೊಳ್ತೇವೋ ಅದು ಒಂದು ರೀತಿ ಅಣೆಕಟ್ಟಿಗೆ ನೀವು ಅನಿವಾರ್ಯವಾಗಿ ಒತ್ತಾಯಪೂರ್ವಕವಾಗಿ ಕಟ್ಟಿದ ದೊಡ್ಡದಾದ ಅಡ್ಡ ಸಂಕದಂತೆ. ಅದು ಒಂದು ದಿವಸ ಕೊಚ್ಚಿ ಹೋಗುತ್ತೆ. ನೀವು ಸ್ವಲ್ಪನೇ ಕೇಟು ಬಿಡ್ಬೇಕು. ಚೂರೇ ನೀರು ಹೋಗ್ತಾ ಇದ್ರೆ ನೀರು ಉಳಿಯತ್ತೆ, ಬೇಕಾದ ಕಡೆಯಲ್ಲಿ ಶಕ್ತಿ ಫ್ಲೋ ಆಗಿ ಎಲ್ಲಿಗೆ ಬೇಕೋ ಕೃಷಿಗೂ ಇನ್ನೆಲ್ಲಿಗೂ ಆ ನೀರು ಉಪಯೋಗನೂ ಆಗುತ್ತೆ, ನಿಮ್ಮ ಅಣೆಕಟ್ಟು ಉಳಿಯುತ್ತೆ. ಇದು ಕೇವಲ ಮಕ್ಕಳ ವಿಷಯದಲ್ಲ, ನಮ್ಮ ಮನಸ್ಸು ಹಾಗೆ. ನಮ್ಮ ಮನಸ್ಸಿಗೂ ನಾವು ಅಣೆಕಟ್ಟು ಎಷ್ಟು ಕಟ್ಟಬೇಕು ಅಂತಂದ್ರೆ ಹರಿದು ಹೋಗಬೇಕು ನೀರು, ಆದ್ರೆ ಶಕ್ತಿ ವ್ಯರ್ಥ ಆಗಬಾರದು. ಆ ರೀತಿ ಅದಕ್ಕೊಂದು ದಾರಿ ಕಲ್ಪಿಸುವಂತಹ ರೀತಿಯನ್ನ ನಾವು ಗುರುಗಳಿಂದ ಕಲಿಯುವುದು ಸಾಧ್ಯ. ಕೃಷ್ಣ ಈ ಬಾಲ್ಯದಲ್ಲಿರುವಾಗಲೇ ಪಾಂಡವರ ಜೊತೆಗೆ ಒಡನಾಟ ಇಟ್ಟುಕೊಂಡಿದ್ದ ಅನ್ನೋದು ನನಗೆ ಭಾರತದಲ್ಲಿ ನಮಗೆ ಮೇಲ್ನೋಟದ ಕಥೆಯಲ್ಲಿ ನೋಡುವಾಗ ಸಿಗುವಂಥದ್ದು. ಮೊದಲ ಬಾರಿಗೆ ಭೀಮಸೇನನನ್ನ ದ್ರೌಪದಿಯ ಸ್ವಯಂವರದಲ್ಲಿ ಬಲರಾಮನಿಗೆ ಪರಿಚಯಿಸಿದ ಅನ್ನುವ ಮಾತು ಕೇಳುವಾಗ ನಮಗೆ ಗೊತ್ತಾಗುವುದು. ಆದ್ರೆ ಅದರ ಪೂರ್ವದಲ್ಲಿ ಅಲ್ಲೇ
ಕುಂತಿಯ ಜೊತೆಗೆ ಅವರಿಗಿದ್ದ, ಯಾಕಂದ್ರೆ ಸೋದರತ್ತೆ, ಆ ಪ್ರೀತಿಯನ್ನು ಅವನು ಅದಕ್ಕಿಂತ ಮುಂಚೆಯೂ ಅನೇಕ ಬಾರಿ ಹಿಂದೆ ಭೇಟಿಯಾಗಿದ್ದ. ಇಲ್ಲ ಅಂದ್ರೆ ತೋರಿಸಿದ ತಕ್ಷಣ ಇವನೇ ಭೀಮ ಅಥವಾ ಇವನೇ ಅರ್ಜುನ, ಇವನೇ ಧರ್ಮರಾಜ ಅಂತ ಗೊತ್ತಾಗುವುದು ಹೇಗೆ? ಅಷ್ಟಕ್ಕೂ ಅಲ್ಲದೆ ಈಚಿನಿಂದ ಅರ್ಜುನ ಅವರನ್ನ ನೋಡಿನೇ ಸೀದಾ ಹೋಗಿ ಧನುಸ್ಸಿಗೆ ಕೈ ಹಾಕಿ ಒಪ್ಪಿಗೆ ತಗೊಂಡು ಹೊರಡ್ತಾನೆ. ಅಲ್ಲಿ ಕೃಷ್ಣ ಕೂತಿದ್ದಾನೆ ಅನ್ನೋದು ಒಂದು ಅರ್ಜುನನಿಗೆ ಗೊತ್ತಾಗಬೇಕಾದ್ರೆ ಈ ಹಿಂದೆ ಅರ್ಜುನ ಕೃಷ್ಣನನ್ನ ನೋಡಿರ್ಬೇಕು ಅಂತ ತಾನೆ ಅರ್ಥ. ಹಾಗಾಗಿ ಅವರಲ್ಲಿ ಅತ್ಯಂತ ನಿಕಟವಾದ ಸಂಬಂಧ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಅದರ ಪೂರ್ವದಲ್ಲಿ ಅವರು ಕಾಡಿನಲ್ಲಿರುವಾಗಲೇ ಅವರಿಗೆ ಅಗತ್ಯ ಇದ್ದ ಸಂಪತ್ತನ್ನು ಒದಗಿಸ್ಲಿಕ್ಕೋಸ್ಕರ ಕೃಷ್ಣನು ಕೂಡ ವಸುದೇವನು ಕೂಡ ಅವರಿಗೆ ಬೇಕಾದ ದೂತರನ್ನ ಕಳುಹಿಸಿ ಸಂಪತ್ತನ್ನು ಒದಗಿಸಿದ್ದ ಅನ್ನೋ ಮಾತು ಸ್ಪಷ್ಟವಾದ ಭಾರತದಲ್ಲಿದೆ. ಹೀಗೆ ಭೀಮಸೇನ ಕೃಷ್ಣನ ನೆಲೆಯಲ್ಲಿ ಪ್ರತಿಯೊಂದು ಯೋಚನೆಯನ್ನು ಕೂಡ ಮಾಡುವಾಗಲೂ ಅವನು ದೂರ ಇರುತ್ತಿರಲಿಲ್ಲ. ಯಾವುದೇ ಸಂಗತಿ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳುವಾಗಲಿ, ಪ್ರಾಣ ಅಂದ್ರೆ ಪ್ರಥಮ ಪ್ರಾಣ, ಮಧ್ಯಮ ಪ್ರಾಣನೇ, ಉಳಿದವರು ಪ್ರಾಣರೇ ಅಲ್ಲ ಅಂತಲ್ಲ. ಆದ್ರೆ ಪ್ರಾಣ ಶಬ್ದದ ನಿಜವಾದ ಅರ್ಥ ಭೀಮನಲ್ಲೇ ತುಂಬಿಕೊಳ್ಳುವುದಾದ್ರಿಂದಾಗಿ ಮಮ ಪ್ರಾಣ ಅಂದ್ರೆ ನಾನು ಯಸ್ಮಿನ್ ಉತ್ಕ್ರಾಂತಿ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ತತ್ ಪ್ರಾಣಮಸೃಜತ ಅಂತ ಉಪನಿಷತ್ತು ಹೇಳುವಾಗ ನನ್ನ ಯೋಚನೆಗಳಿಗೆ ಒಂದಿನಿತೂ ಬೇರೆಯಾಗದಂತೆ ಯೋಚಿಸುವ, ನಾನು ಕೂತೆ ಕೂಡುವ, ನಾನು ನಿಂತರೆ ನಿಲ್ಲುವ, ನಾನು ಹೊರಟ್ರೆ ಹೊರಡುವಂತಹ ಶಕ್ತಿಯಾಗಿ ಪ್ರಾಣ ಪೀಯೆಯಾಗಿ ನನಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ. ಹಾಗಾಗಿ ಭೀಮಸೇನ ಹುಡುಗಾಟದಿಂದ ಮಾಡಿದಂತಹ ಆಟದ ಕೆಲಸಗಳನ್ನ ದುರ್ಯೋಧನ ಮೊದಲಿನಿಂದ ಅವನಿಗೆ ಒಳಗಿನಿಂದಲೇ ಇದ್ದ ಸಹಜವಾದ ದ್ವೇಷವನ್ನ ಹೆಚ್ಚು ಮಾಡಿಕೊಂಡು ಹೆಚ್ಚು ಕಾರಿಕೊಂಡು ಅವರನ್ನು ಕೊಲ್ಲುವ ಅನೇಕ ಪ್ರಯತ್ನಗಳನ್ನು ಮಾಡಿದ. ಅದರಲ್ಲಿ 3 ಪ್ರಯತ್ನಗಳನ್ನ ಭಾರತ ಉಲ್ಲೇಖ ಮಾಡುತ್ತೆ. ಕೊನೆಗೆ ಎಷ್ಟು ಅಂತ ಹೇಳುವುದು ಅಂತ ಹೇಳಿ ಕೊನೆಗೆ ಅವನು ಎಷ್ಟೆಷ್ಟು ಅಪಾಯವನ್ನು ಒಡ್ಡಿದ್ನೋ ಅಷ್ಟನ್ನು ಪಾಂಡವರು ಎದುರಿಸಿ ನಿಂತರು ಅಂತ ಒಂದು ಸಾಲಿನಲ್ಲಿ ಎಲ್ಲಾ ಅಪಾಯಗಳ ಕಥೆಯನ್ನು ಮುಗಿಸಿ ಬಿಡುತ್ತಾರೆ. ಒಂದು ಬಾರಿ ಸಾಮಾನ್ಯವಾಗಿ ಊರಿನ ಹೊರಭಾಗಕ್ಕೆ ಕರ್ಕೊಂಡು ಹೋಗುವುದು ಅಂದ್ರೆ ಏನೋ ಒಂದು ಅಪಾಯ ಇದೆ ಅಂತಾನೆ ಅರ್ಥ ರಾಜರ ಮನೆತನಗಳಲ್ಲಿ. ಅದು ಕಥೆ ಹೇಗೋ ಮುಗಿಸಿ, ಯಾಕೆಂದ್ರೆ ಅರಮನೆ ಒಳಗೆ ನಡೆದ್ರೆ ಅದು ನೀವು ಅಕಸ್ಮಾತ್ ಆಗಿ ನಡೆದ್ರು ಅದು ಯಾವ ಪರಿಸರದಲ್ಲಿ ನಡೆಯುತ್ತೋ ಅವನ ತಲೆಗೆ ಅದು ಕಟ್ಟುವಂಥದ್ದು. ಹಾಗಾಗಿ ನಡೆಸಬೇಕು ಅಂತಿದ್ರು ಕೂಡ ಅರಮನೆಯಿಂದ ಹೊರಗಾಗಬೇಕು ಅಂತ ಈಜು ಸ್ಪರ್ಧೆಯನ್ನ ಏರ್ಪಡಿಸಿ ಅಲ್ಲಿ ಆಟ ಆಡುವ ನೆಪದಲ್ಲಿ ಅವರಿಗೆ ವಿಷ ಉಣಿಸ್ತಾರೆ. ಇನ್ನೊಂದು ಬಾರಿ ವಿಷದ ಹಾಲಿನಿಂದ ಕಚ್ಚಿಸ್ತಾರೆ. 3ನೆಯ ಬಾರಿ ಗಂಗೆಯ ನಡುವಿನಲ್ಲಿದ್ದ ಬಹಳ ಆಳವಾದ ಸುಳಿಗಳಿಂದ ಕೂಡಿದ ಪ್ರಮಾಣಕೋಟಿ ಅನ್ನುವ ಜಾಗದಲ್ಲಿ ಅವನನ್ನ ಕೈಕಾಲು ಕಟ್ಟಿ ಎಸೀತಾರೆ. 3 ಬಾರಿಯೂ ಅನಾಯಾಸವಾಗಿ ಅದು ಭೀಮಸೇನ ಬಂದ. 3ನೇ ಸರ್ತಿ ಅವನು ಬರುವಾಗ 8 ದಿವಸ ಕಳೆದು ಹೋಗಿತ್ತು. ಇವರು ಬಹಳ ಹೆಮ್ಮೆ, ಪಾಂಡವರು ಎದುರಾದಾಗ ನಮ್ಗೆ ಸಪ್ಪೆ ಮಾಡುದು, ಭೀಮಸೇನ ಇನ್ನು ಬರ್ಲಿಲ್ವಾ ಅಂತ ದುರ್ಯೋಧನಾದಿಗಳು ಕೇಳುವರು. ಒಳಗೊಳಗೆ ಬಾಗಿಲು ಹಾಕೊಂಡು ತಕತೈಯಿಂದ ಕುಣಿಯೋರು. ಇನ್ನು ಭೀಮಸೇನ ಇಲ್ಲ, ನನ್ನೆಲ್ಲ ಯಾಕೆ ಇಷ್ಟು ಕೋಪ, ಯಾಕೆ ಇಷ್ಟು ಸೆಡವು ಅಂತಂದ್ರೆ ಅದು ಆಚಾರ್ಯರ ಜೀವನ ಚರಿತ್ರೆ ಹೇಳುವಾಗಲೂ ಅದನ್ನ ನೆನಪಿಸಿಕೊಡ್ತಾರೆ. ಮುಂದೆ ಅವನು ಓಡುವಾಗ ಅವನು ಅಂಪಾಡಿ ಓಡ್ತಿದ್ದ ಅಷ್ಟೇ, ಪಕ್ಕದವರು ಹಾರೋಗ್ತಿದ್ರು. ಅವ್ರು ಏನ್ ಮಾಡ್ತಾನೆ, ಇವರು ಓಡಿ ವಾಪಸ್ ಬರುವಲ್ಲಿ ಇವ್ರು ಶುರು ಮಾಡ್ತಿದ್ದ ಓಡ್ಲಿಕ್ಕೆ. ಆದ್ರೂ ಅವ್ರಿಗಿಂತ ಮುಂಚೆ ಬಂದು ಕೊಡ್ತಿದ್ದ. ಆಯ್ತಾ, ಸುಸ್ತಾಗಿ ಎಲ್ಲ ಸಮಸ್ಯೆ ಪರಿಹಾರ. ಇಷ್ಟಕ್ಕೂ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಅವನು ಸುಸ್ತಾದ್ರೆ ಅವರಿಗೆಲ್ಲ ನೀರು ತಂದು ಕೊಡ್ತಿದ್ದಂತೆ, ಗಾಳಿ ಬೀಸ್ತಿದ್ದಂತೆ, ಅವರನ್ನು ಹೊತ್ಕೊಂಡು ಹೋಗ್ತಿದ್ದಂತೆ. ಕೈಕಾಲು ಬಿದ್ದೋಯ್ತು ಅಂತಂದ್ರೆ ಅರಮನೆ ತನಕ ಹೊತ್ಕೊಂಡು ಹೋಗ್ತಿದ್ದೆ. ಇಷ್ಟಾಗಿಯೂ ಅವನು ಮಾಡಿದ ಆ ಆಟದಲ್ಲಿ ಗೆದ್ದ ವಿಷಯವನ್ನೇ ನಮಗೆ ಅವನು ಅವಮಾನ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರು ಹೊರತು ಅವ್ರು ಮಾಡಿದ ಉಪಕಾರವನ್ನ, ಅದು ಯಾವಾಗ್ಲೂ ಹಾಗೆ, ಯಾರು ಇಷ್ಟ ಇಲ್ವೋ ಅವ್ರಿಗೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದು ಯಾವುದು ತಲೆ ಉಳಿಯಲ್ಲ. ಅವ್ರು ಮಾಡಿದ, ಅವ್ರು ಹೇಳಿದ ಯಾವುದೋ ಒಂದು ಶಬ್ದ ಅಥವಾ ಒಂದು ಕಣ್ಸನ್ನೆ ಅಥವಾ ಒಂದು ಕೈ ಆಡಿಸಿದ್ದು ಅಥವಾ ಇನ್ನೇನೋ ಒಂದು ಬೀಳಿಸಿದ್ದು ಅದು ಮಾತ್ರ ಕೊನೆಯ ತನಕ ಹಾಗೆ ಎದೆ ನಾಟಿ ಕೂತಿರುತ್ತೆ. ಭೀಮಸೇನನ್ನ ಆಟ ಆಡಿಸ್ಬೇಕು ಅಂತ ಎಲ್ಲ ಮರವನ್ನೇರಿ, ಮರಕೋತಿ ಆಟದ ಹಾಗೆ ಮರವನ್ನೇರಿ ಮುಟ್ಟು ಇನ್ನು ಸ್ವಲ್ಪ ಎತ್ತರ ದಡುತಿ ಅಂದ್ರೆ ಫ್ಯಾಮಿಲಿ ಪ್ಯಾಕ್ ಅಲ್ಲ, ಶರೀರವೇ ದೊಡ್ಡದಿತ್ತಷ್ಟೇ. ಮರ ಹತ್ಲಿಕ್ಕೆ ಬರಲ್ಲ ಅನ್ಕೊಂಡ್ರು. ಇವನು ಮರ ಹತ್ತುವಷ್ಟೆಲ್ಲ ತಾಳ್ಮೆ ತಗೊಳ್ಳೇ ಇಲ್ಲ. ಉಳಿದವರೆಲ್ಲ ಮಕ್ಕಳು ಅವರೆಲ್ಲ ಇದ್ದವರು ಹಣ್ಣು ಬಹಳ ರುಚಿಯಾದ ಹಣ್ಣು ಮೇಲಿನಿಂದ ಇತ್ತು. ಅದಕ್ಕೋಸ್ಕರ ಜೋರಾಗಿ ಅದರ ಬುಡವನ್ನ ಕಾಲಿಂದ ಒಂದು ಸರ್ತಿ ಒದ್ದಾಗ ಹಣ್ಣುಗಾಯಿ ನೀರುಗಾಯಿ ಎರಡೂ ಬಿತ್ತು. ಮೇಲೆ
ಮೇಲಿಂದ ಎಲ್ಲ ಉದುರಿ ಬಿದ್ರು, ಎಲ್ಲರನ್ನು ಮುಟ್ಟಿದ. ನಿಮ್ಮನ್ನು ಮುಟ್ಟಿದಾಗ ಆಯ್ತು ಇವರಿಗೆ ಹಣ್ಣು ಸಿಕ್ಕಿದೆ, ಬೇಕಾದ್ರೆ ನಿಮ್ಗೆ ನೀವು ಬಿದ್ದದ್ರ ಜೊತೆಗೆ ಬಿದ್ದ ಹಣ್ಣು ತಿನ್ನಿ, ನೀವು ಅದು ಫ್ರೀ ಅಂತ ಹೇಳಿ ಬಿಟ್ಟುಕೊಟ್ಟು ಹೋಗ್ತಿದ್ದ. ಈ ಎಳೆದಾಡುವ ಸ್ಪರ್ಧೆ ಇರ್ತಿತ್ತು. ಎಳೆದಾಡುವಾಗ ಅವನ ಮೇಲೆ 100 ಜನ ಒಟ್ಟಿಗೆ ಬಂದು ಮುಗಿ ಬೀಳ್ತಿದ್ರಂತೆ. ಇವನು ಪರ್ವತ ಎತ್ತಿಕೊಂಡು ಹೋದಾಗ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದ, ಅವರನ್ನ ನಿಲ್ಲಿಸ್ಲಿಕ್ಕೂ ಆಗ್ತಿರ್ಲಿಲ್ಲ. ಎಲ್ಲರೂ ಸೇರಿ ಕಾಲೆಳೆಯೋರು, ಕೈ ಎಳೆಯೋರು, ತಲೆ ಎಳೆಯೋರು. ಇದು ನಮ್ಗೆ ಅರ್ಥ ಆಗುದಿಲ್ಲ ಬಿಡಿ. ನಾವು ಹಾಗೆ ಅಂದ್ರೆ ಇದರ ಒಂದು ಸಣ್ಣ ತುಣುಕು ಅಂತ ಹೇಳುದಾದ್ರೆ, ಅದು ಆಚಾರ್ಯರ ಬದುಕಿನಲ್ಲೂ ಅಂತ ಚಿತ್ರಣ ಬರುತ್ತೆ, ಶಿಷ್ಯರ ಜೊತೆಗೆ ಹೇಗೆ ಪ್ರೀತಿ ಇತ್ತು ಅಂತ ಹೇಳುವಾಗ. ಈಗದ ಪೇಜಾವರ ಶ್ರೀಗಳು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ದೀಪಾವಳಿಯ ಸಂದರ್ಭದ ಎಣ್ಣೆ ಹಚ್ಚುವ ದಿವಸದ ಬೆಳಗಿನ ಹೊತ್ತು ನೀವು ಅಕಸ್ಮಾತ್ ವಿದ್ಯಾಪೀಠದ ವಲಯದಲ್ಲಿ ನೀವು ನೋಡಿದ್ರೆ ಒಂದು ತೆಂಗಿನಕಾಯಿ ನೆಲಕ್ಕೆ ಒತ್ತಿ ಹಿಡಿದಿರುತ್ತೆ. ಅದನ್ನ ಮಕ್ಕಳೆಲ್ಲ ಅವರ ಕೈಯಿಂದ ಸೆಳಿಬೇಕು. ಈ ಮಕ್ಕಳು ಒಂದು 50-60 ಜನ ಒಟ್ಟಿಗೆ ಅವ್ರ ಮೇಲೆ ಬೀಳ್ತಾರೆ. ಸ್ವಾಮಿ ಒತ್ತಿ ಹಿಡ್ಕೊಂಡಿರ್ತಾರೆ. ಈ ಹುಡುಗರು ಕಾಲು ಎಳಿತಾರೆ, ತಲೆ ಎಳಿತಾರೆ, ಕೈ ಎಳಿತಾರೆ. ಅವರ ಕೈಯಿಂದ ತೆಂಗಿನಕಾಯಿ ತಪ್ಪಿಸಿ ತಗೊಳ್ಳಿಕ್ಕೆ ಆಗುದಿಲ್ಲ. ಅಂದ್ರೆ ಅಷ್ಟು ಒಂದು ಸರ್ತಿ ಅವ್ರು ಹೀಗೆ ಹಿಡಿದು ಕೂತು ಅಂದ್ರೆ ಕೂತು ಬಿಟ್ಟಾಗಿರುತ್ತೆ. ಅಂದ್ರೆ ಇದೊಂದು ಸಣ್ಣ ಉದಾಹರಣೆ ಹೇಳಿದ್ರಿ. ಇಂಥದ್ದಿ ಮಕ್ಕಳಿಗೊಂದು ಅದೊಂದು ಆನಂದ ಇಲ್ಲಿ ಆಟದಲ್ಲೇ ಇದ್ದದ್ದು. ಆದ್ರೆ ಭೀಮಸೇನವರನ್ನ ಎತ್ತಿ ತಗೊಂಡು ಹೋಗಿ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ಮೈ ಒಂದ್ ಸರ್ತಿ ಜಾಡಿಸಿದ್ರೆ ಉದುರು ಹೋಗ್ತಿದ್ರು. ಇದೊಂದು ಕೋಪ, ನಮ್ಮನ್ನ ಅನಾಯಾಸವಾಗಿ ಸೋಲಿಸ್ತಾರೆ. ನಾವು 100 ಜನ ಸೇರಿಸಿದ್ರು ಪ್ರತಿ ಸರ್ತಿ ಅವಮಾನನೆ ಆಗುತ್ತೆ. ಒಂದು ಸರ್ತಿ ಗೆಲ್ಲಿಕ್ಕೆ ಅವಕಾಶ ನಮ್ಗೆ ಸಿಗಲ್ಲ ಈ ಭೀಮನಿಂದಾಗಿ ಅಂತ ಅವನ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಬೆಳೀತಾ ಹೋಯ್ತು. ಹಂತವಾಗಿ ಬೆಳೆಯಿತು, ಕೊಲ್ಲುವ ತನಕನೂ ಹೋಯ್ತು. ಆದ್ರೆ ಭೀಮಸೇನ ಸ್ವಲ್ಪ ಯಾವಾಗಲೂ ಜಾಗೃತೆಯಿಂದ ಇರ್ತಿದ್ದಾದ್ರಿಂದ ತಮ್ಮ ಅಣ್ಣಂದ್ರು ತಮ್ಮಂದ್ರು ಎಲ್ಲರನ್ನೂ ವಿದುರನ ಒಂದು ಕಣ್ಗಾವಲಿನಲ್ಲಿ ಇರಿಸಿದ್ರಿಂದಾಗಿ ಅವರನ್ನ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದ್ದ. ಸರಿ, ಇದು ಸುಮಾರು 13 ವರ್ಷ ಹೀಗೆ ಸಾಗಿದಾಗ ಕೊನೆಗೆ ಯುವರಾಜ್ಯ ಪದವಿಗೂ ಒಂದು ಆಯ್ಕೆಯ ಸಮಯ ಬಂದಿತ್ತು. ಜನಗಳೆಲ್ಲ ಮಾತಾಡ್ತಾ ಇದ್ರು ಭೀಮಸೇನನ ಬಗ್ಗೆ. ಬಹಳ ಜನಗಳು ಮಾಡುವ ಮಾತು, ನಮ್ಗವ್ರು ಎಷ್ಟು ಅವನೆಲ್ಲೋ ಹಾದು ಬರುವಾಗ ಯಾವುದೋ ಮನೆಯಲ್ಲಿ ಒಂದಿಷ್ಟು ತೆಂಗಿನಕಾಯಿ ಎಲ್ಲ ರಾಶಿ ಹಾಕಿದ್ರೆ ಎಲ್ಲೊಂದು 2 ನಿಮಿಷಕ್ಕೆ ಅದನ್ನು ಹೀಗೆ ತಂದು ಎಲ್ಲಿಗೆ ಹಾಕ್ಬೇಕು ಅಲ್ಲಿಗೆ ತಂದು ಕೊಟ್ಟು ಹೋಗೋದು. ಸಿಪ್ಪೆ ಸುಲಿಬೇಕಾ ಸುಲ್ ಕೊಟ್ಟು ಹೋಗೋದು, ಅಥವಾ ಏನೋ ಮಣ್ಣು ಎತ್ತಿ ಹಾಕ್ಬೇಕಾ ಮಣ್ಣು ಎತ್ತಿ ಹಾಕೋದು. ಅವ್ರಿಗೆ ಏನು ಕೆಲಸ ಬೇಕೋ ಅದನ್ನ ತಾನೊಬ್ಬ ರಾಜಕುಮಾರ, ನನಗೆ ಇಂಥ ಕೆಲಸ ಹೇಳ್ತೀರಾ ನೀವು, ಅವ್ರು ನೋಡಿ ಅವ್ರು ಹೇಳುವ ಮುನ್ನ ಕೆಲಸ ಮಾಡಿ ಕೊಡ್ತಿದ್ದ. ಇದು ಜೊತೆಗೆ ಧರ್ಮರಾಜ ಯಾವಾಗಲೂ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದ. ಅರ್ಜುನನವರಿಗೆ ಬೇಕಾದ ಸಹಾಯವನ್ನು ಆಯಾ ಕಾಲಕ್ಕೆ ಮಾಡ್ತಿದ್ದ. ಬೀದಿಗಳಲ್ಲಿ 4 ರಸ್ತೆಗಳು ಸೇರುವಲ್ಲಿ, ಸಭೆಗಳಲ್ಲಿ, ಸಂಸ್ಕಾರಗಳಲ್ಲಿ, ಯಾವುದೋ ಉತ್ಸವಗಳಲ್ಲಿ ಜನಗಳು ನನಗೆ ಏನಿದ್ರು ಮುಂದೆ ಶಂತನುವಿನಂತೆ, ವಿಚಿತ್ರ ವೀರ್ಯನಂತೆ, ಪಾಂಡುವಿನಂತೆ ನಮಗೆ ಭೀಮಸೇನನ ಬಲ ಕಾವಲಿನಲ್ಲಿರುವಂತಹ ಧರ್ಮರಾಜನೇ ನಮಗೆ ನಾಯಕನಾಗಬೇಕು ಅಂತ ಮಾತಾಡ್ತಾ ಇದ್ರು. ಇದರ ಮಧ್ಯದಲ್ಲಿ ಹುಡುಗರಿಗೆ ಶಿಕ್ಷಣ ಸಿಗಬೇಕು ಅಂತ ಕೃಪಾಚಾರ್ಯರನ್ನ ನಿಯೋಜನೆ ಮಾಡಿದ್ರು. ಕೃಪಾಚಾರ್ಯರ ನಿಯೋಜನೆ ಆದ ಮೇಲೆ ಸಾಕಾಗಿಲ್ಲ ಅಂತ ಅನಿಸ್ತು ಭೀಷ್ಮಾಚಾರ್ಯರಿಗೆ. ಇದು ಯಾಕೆಂದ್ರೆ ಗುರುಕುಲ ಬಹಳ ಹೆಸರು ಪಡೆದಂತಹ ಮನೆತನ. ಇದಕ್ಕೆ ಸರಿಯಾದ ಶಕ್ತಿಯನ್ನ ನಾನು ಅಸ್ತ್ರದ ಬಲದಿಂದ ತುಂಬಬೇಕು, ಯೋಗ್ಯನಾದ ಗುರು ಬೇಕು ಅಂತ ಹುಡುಕ್ತಾ ಇದ್ರು. ಪ್ರಸಂಗವಶಾತ್ ಅಂತದ್ದೇ ಒಂದು ಘಟನೆ ನಡೆಯಿತು. ದ್ರೋಣಾಚಾರ್ಯರ ಪರಿಚಯ ಅವರಿಗೆ ಆಯಿತು. ಅವ್ರು ಬಂದಾಗ ಹೇಳ್ತಾರೆ, ನಮ್ಗೆ ಯಾರೋ ಒಬ್ರು ಸಿಕ್ಕಿದ್ರು, ಬಾವಿಯಲ್ಲಿ ಬಿದ್ದ ನಮ್ಮ ಉಂಗುರ ಮತ್ತು ಚೆಂಡನ್ನ ಬರೀ ಒಂದು ದರ್ಭೆಯನ್ನ ಹಾಕಿ ಎತ್ತಿಕೊಟ್ರು. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಕೇಳಿದ್ರೆ ನಿಮ್ಮ ಹತ್ರ ಹೇಳಿದ್ರೆ ನಾನು ಯಾರು ಅಂತ ಗೊತ್ತಾಗುತ್ತೆ, ನನ್ನ ಪರಿಚಯವನ್ನು ನಾನು ಕೊಡ್ಬೇಕಾಗಿಲ್ಲ ಅಂತ ಹೇಳಿ ಕಳಿಸಿದ್ರು ಅಂತ ಹೇಳುವಾಗ ಅವ್ರಿಗೆ ಅರ್ಥ ಆಯ್ತಿದ್ರು ದ್ರೋಣಾಚಾರ್ಯರು ಅಂತ. ಕರೆಸಿ ಅವರ ಕೈಗೆ ಎಲ್ಲ ಶಿಷ್ಯರನ್ನ ಒಪ್ಪಿಸಿದ್ರು. ಅಲ್ಲೂ ಬಹಳ ಸೂಕ್ಷ್ಮ. ನಮ್ಗೆ ಈ ಕಥೆಗಳನ್ನ ಮೇಲ್ನೋಟಕ್ಕೆ ಇಷ್ಟಿಷ್ಟೇ ಹೇಳ್ತೇವೆ. ಭಾರತದಲ್ಲಿ ಎಷ್ಟು ಚಂದ ಮಾಡಿದೆ ಅಂದ್ರೆ ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ಇನ್ನೊಬ್ಬ ಬ್ರಾಹ್ಮಣನ ಹೊಟ್ಟೆಗೆ ಕಲ್ಲು ಹಾಕುವುದು ಸರಿಯಲ್ಲ. ಕೃಪಾಚಾರ್ಯರು ಈಗಾಗಲೇ ಪಾಠದ ನಿರ್ದೇಶಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ನಾನು ಈಗ ಬರೋದು ಸರಿಯಲ್ಲ. ಈ ಕಾರ್ಯಕ್ಕಾಗಿ ನನಗೇನಾದ್ರೂ ಕೊಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಅದನ್ನು ಕೊಡಿ, ನಾನು ಇಲ್ಲಿಂದ ಹೊರಡ್ತೇನೆ. ನನ್ನ ಹೊಟ್ಟೆಗೆ ಇಷ್ಟೇ ಬೇಕಾಗುದು. ನಾನು ನನ್ನ ಜೀವಮಾನದ ತನಕ ನನ್ನ ಮೊಮ್ಮಕ್ಕಳಿಗೆ, ನನ್ನ ಮರಿ ಮಕ್ಕಳಿಗೆ ಅಲ್ಲಿಯ ಆಚೆಗೆ ಅದರಿಂದ ಆಚೆಗೆ ನಾನು ತುಂಬುವ ಯೋಚನೆ ನನಗಿಲ್ಲ. ನಾನು ಇಷ್ಟೊಳ್ಳೆ ತೃಪ್ತ, ನನ್ನನ್ನು ಬಿಟ್ಟುಬಿಡಿ ಅಂತ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಇಲ್ಲ, ಅವರ ಕೆಲಸಕ್ಕೆ ನಾನು ಕತ್ತರಿ ಹಾಕಿ ನಿಮಗೆ ಕೆಲಸ ಕೊಡ್ತಾ ಇಲ್ಲ. ಅವರು ಆಚಾರ್ಯರು, ನೀವು ಮಹಾಮಹೋಪಾಧ್ಯಾಯರಾಗಿ ಇಲ್ಲಿ ನೀವು ಹೆಚ್ಚಿನ ಶಿಕ್ಷಣವನ್ನು ಕೊಡ್ಲಿಕ್ಕೋಸ್ಕರ ಇರಬೇಕು. ಮೊದಲಿನ ಕಲಿಕೆಯನ್ನು ಅವ್ರ ಹತ್ರ ಕಲಿತು ಬರ್ತಾರೆ, ಆಮೇಲೆ ಅವ್ರು ನಿಮ್ಮ ಹತ್ರ ಕಲಿಲಿಕ್ಕೆ ಬರ್ತಾರೆ. ನಮ್ಗೆ ಅಧ್ಯಾಪಕರು ಎಷ್ಟು ಜನ ಇದ್ರು ಕಮ್ಮಿನೇ. ಇಲ್ಲಿರುವ ಪುಂಡಪೋಕರವನ್ನು ಸರಿ ಮಾಡ್ಲಿಕ್ಕೆ ಸುಲಭದಲ್ಲಂತೂ ನಿಮಗೆ ಸಾಧ್ಯ ಇಲ್ಲ, ಕೂಡಿಸಿ ನೀವು ಇರ್ಬೇಕು ಇಲ್ಲಿ ಅಂತ ಹೇಳಿದಾಗ ಕೊನೆಗೆ ದ್ರೋಣಾಚಾರ್ಯರು ಒಪ್ಪಿಕೊಳ್ತಾರೆ. ಮೊದಲ ದಿವಸದ ಸಭೆ ಕೂತಿದ್ದಾರೆ.
ಅವರೆಲ್ಲರ ಪರಿಚಯವನ್ನು ಮಾಡಿಕೊಂಡು ಒಂದು ಪ್ರಶ್ನೆ ಕೇಳ್ತಾರೆ. ಬೇರೆ ಏನು ಇನ್ನು ಪಾಠ ಶುರುವೇ ಮಾಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ ಇದೆ, ಅದನ್ನೇ ನಾನು ನಿಮ್ಮ ಹತ್ರ ದಕ್ಷಿಣೆಯಾಗಿ ಕೇಳುವುದು. ಯಾರು ನಡೆಸಿಕೊಳ್ಳಿಕ್ಕೆ ಸಿದ್ಧ ಇದ್ದೀರಿ ಅಂತ. ಮೊದಲನೇ ದಿವಸನೇ ಹೀಗೆ ಕೇಳಿದ್ರೆ ಯಾರು ಏನಂತಾರೆ? ಇವ್ರು ಏನ್ ಕೇಳ್ತಾರೋ, ಎಲ್ಲ ನಮ್ಮ ಮನೆ ಮಠ ಅದನ್ನೇ ಕೇಳಿಬಿಟ್ರೆ, ಅಥವಾ ನಾವು ಇರುವ ಕಲ್ತ ವಿದ್ಯೆಯನ್ನು ವಾಪಸ್ ಕೊಟ್ಟೋಗಿ ಅಂತ ಅಂದ್ಬಿಟ್ರೆ ಅಂತ ಯಾರು ಕೈ ಎತ್ತಲಿಲ್ಲ. ಭೀಮಸೇನ ಅರ್ಜುನನ ಮೈದಡವಿದ. ನೀನು ಹೇಳು, ನಾನಿದ್ದೇನೆ. ಇದು ನಾನು ನಿಮ್ಗೆ ಅತಿಯಾಗಿ ಹೇಳಿದ್ದು ಅಂತ ನಿಮ್ಗೆ ಅನ್ನಿಸ್ಬೋದು. ನಾನು ಈ ಸಂಗತಿಯನ್ನ ನನಗೆ ಕನಸು ಬಿದ್ದ ಅಂತ ನೀವು ಕೇಳ್ಬೋದು. ಆದ್ರೆ ಈ ಸಂಗತಿಯ ಸೂಕ್ಷ್ಮ ಅಂಶಗಳು ಭಾರತದಲ್ಲೂ ಇದೆ. ಆಚಾರ್ಯರು ಕೂಡ ತಾತ್ಪರ್ಯದಲ್ಲಿ ಒಂದು ಸೂಚನೆ ಕೊಡ್ತಾರೆ. ಪ್ರತಿ ಹಂತದಲ್ಲೂ ಅರ್ಜುನನ ಬೆಂಗಾವಲಾಗಿ ಆ ಮಾತು ಬಂದದ್ದು. ಅರ್ಜುನನಿಗೆ ಯಾವಾಗಲೂ ಪೃಷ್ಠತಃ ಹಿಂದಿನಿಂದ ನಿಂತು ತಾನು ಯಾವತ್ತೂ ಮುಂದೆ ಬರಲಿಲ್ಲ. ಅರ್ಜುನನನ್ನು ಎಲ್ಲ ಕಾಲದಲ್ಲೂ ಮುಂದೆ ನಿಲ್ಲಬೇಕಾದ್ರೂ ನೀನು ಅಂತ ಅವನನ್ನು ಮುಂದಿರಿಸ್ತಾ ಇದ್ದ. ಅರ್ಜುನ ಕೂಡಲೇ ಕೈ ಎತ್ತಿದ. ಖುಷಿ ಆಯ್ತು ದ್ರೋಣಾಚಾರ್ಯರಿಗೆ. ಫಸ್ಟ್ ದಿನನೇ ಎಂಥ ಶಿಷ್ಯ, ಏನು ಅಂತ ಕೇಳದೆ ಒಪ್ಪಿಕೊಂಡಲ್ವಾ, ನಿನ್ನನ್ನು ನಾನು ಜಗದೇಕ ವೀರುಳು ಆಗಿಸ್ತೇವೆ ಅಂತ ಕೂಡಲೇ ಅಲ್ಲೇ ಪ್ರತಿಜ್ಞೆ ಮಾಡಿಬಿಟ್ಟ. ಆಯ್ತು, ಇಲ್ಲಿಂದ ಪಾಠ ಶುರುವಾಯಿತು. ಶುರುವಾದಾಗ ಅರ್ಜುನನಿಗೆ ಮೊದಲಿನಿಂದಲೂ ಕಥೆಯಲ್ಲಿ ಕಲಿಯುವುದರಲ್ಲಿ ಆಸಕ್ತಿ ಜಾಸ್ತಿ. ಸಹಜವಾಗಿ ಕಲಿತಿದ್ದ. ಎಷ್ಟು ಆಸಕ್ತಿ ಅಂತಂದ್ರೆ ರಾತ್ರಿಯೂ ಹಗಲು ನೋಡಿದ ಸಂಗತಿಯನ್ನ ಊಟ ಮಾಡುವಾಗ ಒಂದ್ಸರ್ತಿ ಏನಾಯ್ತು ಅಂದ್ರೆ, ಊಟದಲ್ಲಿ ದೀಪ ಆರಿದ್ರೆ ಉಣ್ಣಬಾರದು ಅಂತ ಲೆಕ್ಕ. ಏನೇನು ಕ್ರಿಮಿಕೀಟ ಎಲ್ಲ ಇದ್ದದ್ದು ಎಲ್ಲೆಲ್ಲಿ ಹೋಗುತ್ತೋ ಬಾಯೊಳಗೆ ಅಂತ ಬೇಡ ಅಂತಾನೆ. ಅವನಿಗೆ ಏನೋ ಅಭ್ಯಾಸದ ಯೋಚನೆ ಮಾಡ್ತಾ ತಿಂತಾ ಇರುವಾಗ ಮತ್ತೊಂದು ಯೋಚನೆ ಬಂತು. ಒಂದು ಯೋಚನೆ ಜೊತೆ ಮತ್ತೊಂದು ಯೋಚನೆ ಬಂತು. ಅವನು ಯಾವಾಗ್ಲೂ ಪಾಠ ಇವತ್ತೇನಾಯ್ತು ಅದನ್ನು ಹೇಗೆ ನಾವು ಕಾರ್ಯರೂಪಕ್ಕೆ ತರುವುದು ಅಂತಾನೆ ತಲೆಯಲ್ಲಿ. ತಿನ್ನುವಾಗ ನನ್ನ ಕೈ ಉಣುವಾಗ ಕತ್ತಲೆ ಇದೆ, ತಪ್ಪಿಯೂ ಮೂಗಿಗೋ ಕಣ್ಣಿಗೋ ಕಿವಿಗೋ ಹೋಗ್ಲಿಲ್ಲ, ಬಾಯಿಗೆ ಹೋಗ್ತಾ ಇದೆ. ನಾನು ನೋಡ್ತಾ ಇಲ್ಲ ಬಾಯಿಯನ್ನ, ನೋಡ್ತಾ ಇಲ್ಲ ಕೈಯನ್ನ. ತಟ್ಟೆಯಲ್ಲಿ ಇರುವುದು ಕೂಡ ತಟ್ಟೆ ನೆಲಕ್ಕೆ ಹೋಗುದಿಲ್ಲ. ಅಭ್ಯಾಸ ಇಲ್ಲದವರು ಇನ್ನು ಇದ್ರೆ ಗೊತ್ತಿಲ್ಲ, ಫೋರ್ಕಲ್ ತಿಂದು ಅನ್ನೆಲ್ಲ ತಿಂದು ಕೆಳಕ್ಕೆ ಹಾಕಿ ಪಕ್ಕಕ್ಕೆ ಹಾಕಿ ತಿಂದು ಅಭ್ಯಾಸ ಇದ್ದವ್ರು ಬಿಡಿ. ಆದ್ರೆ ಸಹಜವಾಗಿ ಅಭ್ಯಾಸ ಇದ್ದವರಿಗೆ ತಟ್ಟೆಗೆ ಕೈ ಹೋಗುತ್ತೆ, ಬಾಯಿಗೆ ಕೈ ಹೋಗುತ್ತೆ. ಅವನಿಗೆ ಏನ್ ಯೋಚನೆ ಹೊಳಿತು, ನಮ್ಗೆ ಏನ್ ಯೋಚನೆ ಹೊಳೆಯುತ್ತೆ, ತಿಂತಾ ಇದ್ರೆ ಹೊಟ್ಟೆ ತುಂಬ ಅಂತ ಅಷ್ಟೇ ಗೊತ್ತಾಗುತ್ತೆ ನಮ್ಗೆ. ಆದ್ರೆ ಅವನಿಗೆ ಪ್ರಾಕ್ಟೀಸ್ ಅನ್ನೋದು ಒಬ್ಬ ಮನುಷ್ಯನನ್ನ ಪರ್ಫೆಕ್ಟ್ ಆಗಿಸುತ್ತೆ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಹಗಲು ನೋಡ್ತಿದ್ದ ಒಂದು ಗುರಿಯನ್ನ, ಕತ್ತಲೆ ಆದ ಮೇಲೆ ಕಾಣದೇ ಇರುವ ಸ್ಥಿತಿಯಲ್ಲೂ ಕೂಡ ಬಾಣವನ್ನು ಹೂಡಿ ಅದನ್ನು ಹೊಡಿತಿದ್ದ. ಮರು ದಿವಸ ಬೆಳಿಗ್ಗೆ ನೋಡಿದ್ರೆ ಅವನು ಅನ್ಕೊಂಡ ಗುರಿಗೆ ಹೋಗಿ ಬಾಣ ಬಿದ್ದಿರ್ತಿತ್ತು. ಅಂದ್ರೆ ಅಷ್ಟು ನಿಖರವಾದಂತಹ ಕತ್ತಲೆಯಲ್ಲೂ ವಸ್ತುವನ್ನ ನೆನಪಿಟ್ಟುಕೊಂಡು ಅದೇ ದಿಕ್ಕಿಗೆ ವಸ್ತುವನ್ನ ಗುರುತಿಸಿ ಬಾಣವನ್ನ ಎಸೆಯುವ ಶಕ್ತಿಯನ್ನ ಅರ್ಜುನ ಪಡೆದದ್ದನ್ನ ಗುರುಗಳು ನೋಡಿ ತುಂಬಾ ಪ್ರೀತಿ ತೋರಿಸಿದ್ರು. ಅಶ್ವತ್ಥಾಮನಿಗೆ ಹೇಳದ ಕೆಲವು ಸಂಗತಿಗಳನ್ನು ಹೇಳಿದ್ರು. ಅದು ಕೂಡ ಒಂದು ಕಾರಣ ಇತ್ತು. ನೀರು ತುಂಬಿಸ್ಕೊಂಡು ಬರ್ಲಿಕ್ಕೆ ಹೇಳೋರು ದ್ರೋಣಾಚಾರ್ಯರು. ಆಗ ಎಲ್ಲರಿಗೂ ಸಣ್ಣ ಬಾಯಿ ಇರುವ ಬೂಜಿಗಳನ್ನು ಕೊಡ್ತಿದ್ರು. ಅಶ್ವತ್ಥಾಮನಿಗೆ ಮಾತ್ರ ಸ್ವಲ್ಪ ದೊಡ್ಡ ಬಾಯಿ ಇರುವ ಬೂಜಿ ಕೊಡ್ತಿದ್ರು. ಅವನು ಒಂದೇ ನಿಮಿಷದಲ್ಲಿ ಬೂಜಿ ತುಂಬಿಕೊಂಡು ತಗೊಂಡೋಗ್ಬಿಡ್ತಿದ್ದ. ಆದ್ರೆ ಮತ್ತೊಂದು ಸರ್ತಿ ಅವ್ರ ಜೊತೆಗೇನೆ ಬರ್ತಿದ್ದ. ಅರ್ಜುನನಿಗೆ ಇದು ಆಶ್ಚರ್ಯ ಅನ್ನಿಸ್ತು. ನಾವೆಲ್ಲ ತುಂಬಲಿಕ್ಕೆ ಎಷ್ಟೊತ್ತಾಗ್ತಿದೆ, ಆದ್ರೆ ವಾಪಸ್ ನಮ್ಮ ಜೊತೆಗೆ ಬರ್ತಾನೆ, ಈ ಮಧ್ಯದಲ್ಲಿ ಏನೋ ನಡೀತಾ ಇದೆ ಅಂತ ಅವನು ಕೂಡ್ಲೆ ತಾನು ಕೂಡ ದೊಡ್ಡ ಬಾಯಿದನ್ನ ಕೇಳಿ ಇಸ್ಕೊಂಡು ಬಂದು ವಾಪಸ್ ಬಂದು ಗುರುಗಳ ಹತ್ರ ನಿಂತ. ಏನ್ ನೀನ್ ಬಂದಿ ಅಂತ. ಅಲ್ಲ, ಇವನ್ ಯಾಕೆ ಬಂದು ಅದಕ್ಕೆ ಬಂದಿದ್ದೇನೆ ಅಂತ. ಅಶ್ವತ್ಥಾಮನ ಜೊತೆಗೆ ನಾನು ಬಂದಿದ್ದೇನೆ, ನನಗೂ ಅದು ಬೇಕಿದೆ ಅಂತ. ಅದು ಒಪ್ಪಿಕೊಂಡ್ರು. ಯಾಕೆ ಅಂದ್ರೆ ಮೊದಲ ದಿವಸ ಭೇಟಿಯಾದಾಗಲೇ ಆ ಮಾತುಕತೆ ಮುಗಿದ ತಕ್ಷಣ ಅಶ್ವತ್ಥಾಮನನ್ನ ಕರೆದು ಹೇಳ್ತಾನೆ, ನಿನಗೆ ಜೀವದ ಗೆಳೆಯ ಇವನು, ಇವನ ಜೊತೆಗೆ ನೀನ್ ಯಾವತ್ತೂ ಕೂಡ ಉಚಿತವಾಗಿ ನಡ್ಕೊಳ್ಬೇಕು ನೀನು ಅಂತ ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೆ ಆದೇಶ ಮಾಡಿದ್ರು. ನಾವು ಇವತ್ತು ನೋಡುವ ಈ ಧಾರಾವಾಹಿಗಳ ಕಥೆಯನ್ನು ಇಟ್ಟುಕೊಂಡು ಯಾವುದನ್ನು ಕಲ್ಪಿಸಿಕೊಂಡ್ರೆ ಖಂಡಿತ ಅವ್ರ ಜೊತೆಗೆ ನಾವು ಅದೇ ನರಕದಲ್ಲಿ ಒಟ್ಟಿಗೆ ಬೆಳೆ ಬೀಸಬೇಕಾಗತ್ತೆ, ಅಥವಾ ಅಲ್ಲೂ ಕೂಡ ಅದೇ ಧಾರಾವಾಹಿ ಕೂತ್ಕೊಂಡು ನೋಡ್ಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಅವರ ಮನೆಯ ಕಥೆಯನ್ನ ದೇವತೆಗಳ ಪಾತ್ರದ ಹೆಸರಿನಲ್ಲಿ, ಭಾರತದ ಪಾತ್ರದ ಹೆಸರಲ್ಲಿ, ರಾಮಾಯಣದ ಪಾತ್ರದ ಹೆಸರಿನಲ್ಲಿ ತೋರಿಸ್ತಾ ಇರ್ತಾರೆ ಅಷ್ಟೇ. ನಾವು ಒಳ್ಳೆದನ್ನು ತಿಳಿಬೇಕು ಅಂತ ಅನ್ನುವ ಸಂತೋಷಕ್ಕೆ ನೋಡಿ ಎಂಥ ಅನರ್ಥವನ್ನು ತಲೆ ಮೇಲೆ ಹಾಕೊಳ್ತೇವೆ ಅನ್ನುವ ಪ್ರಜ್ಞೆಯೂ ನಮಗಿಲ್ಲ. ಕೊನೆಗೆ ಭೀಮ ಈ ಪ್ರಸಂಗದಲ್ಲಿ ಅವನು ಕಲೀಲಿಕ್ಕೆ ಬರ್ತಾನೆ. ಕಲೀಲಿಕ್ಕೆ ಬಂದಾಗ ಅವ್ನು ಕಲೀಲಿಕ್ಕೆ ಬರುದು ಅಂದ್ರೆ ಅವ್ನು ಕೇವಲ ಓಡಾಡ್ತಾ ಇರ್ತಾನೆ. ಇದು ನಮಗೆ ಮುಂದೆ ಒಂದ್ ಕಡೆ ಗೊತ್ತಾಗುತ್ತೆ, ಯುದ್ಧದ ಪ್ರಸಂಗದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ನೇರ ಈ ವಿಷಯ ಹೇಳುದಿಲ್ಲ. ಆದ್ರೆ ಅದು ಕೆಲವೆಲ್ಲ ಬಿಟ್ವೀನ್ ದ ಲೈನ್,
ಎರಡು ಮಾತಿನ ನಡುವೆ ಒಂದು ಮೌನ ಇರುತ್ತೆ. ಆ ಮೌನದಲ್ಲಿ ನಿಜವಾದ ಅರ್ಥ ಇರುತ್ತೆ. ಅವನು ಯಾವತ್ತು ಕಲೀಲಿಕ್ಕೆ ಅಲ್ಲಿ ನೇರ ಬರಲೇ ಇಲ್ಲ ಅಂತಂದ್ರೆ ಅವನು ಕಲೀಲಿಕ್ಕೆ ಹೋಗ್ಲೇ ಇಲ್ಲ. ಆದ್ರೆ ಅದೇ ವಾತಾವರಣದಲ್ಲಿ ಓಡಾಡ್ತಿದ್ದ. ಆದ್ರೆ ಕಲೀಲಿಲ್ಲ ಅಂತ ಅವನು ಕಲ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ನಿರೂಪಿಸಿ ಮುಂದೆ ಯುದ್ಧದಲ್ಲಿ ಹಲವು ಬಾರಿ ಅವನು ಬಾಣವನ್ನು ಪ್ರಯೋಗಿಸಿದ ಉಲ್ಲೇಖ ಭಾರತ ಮಾಡುತ್ತೆ. ಅವನು ಬರೀ ನೋಡಿ ಕೇಳಿನೇ ಅಲ್ಲಲ್ಲ ಅವರು ಪ್ರಾಕ್ಟೀಸ್ ಮಾಡೋದನ್ನ ನೋಡಿನೇ ಕಲ್ತು ಬಿಡ್ತಿದ್ದ. ಸರಿ, ಭೀಮಸೇನನ ಪರಾಕ್ರಮ ಎಷ್ಟು ಅಂತ ಅನ್ನೋದಕ್ಕೆ ಒಂದು ಸುಮ್ಮನೆ ಒಂದು ಕಥೆ ಇರುತ್ತೆ. ನೇರ ಭಾರತದಲ್ಲಿ ಇಲ್ಲ ಕಥೆ, ಆದ್ರೆ ಅದು ಅಲ್ಲ ನಡೆದಿರಬಹುದಾದ ಸಂಗತಿ. ಬಾಣವನ್ನು ಬಿಡುವುದಕ್ಕೆ ಪರೀಕ್ಷೆ ನಡೀತಾ ಇತ್ತು. ಈ ಪರೀಕ್ಷೆ ಅನ್ನೋದು ಸಹಜ, ಇದೆಲ್ಲ ನಡೆದಿತ್ತು. ಪರೀಕ್ಷೆಯನ್ನು ನಡೆಸುವಾಗ ಏನೇನು ಕಾಣಿಸುತ್ತೆ ಗುರಿ ಹೇಳ್ತಾರೆ. ಅಲ್ಲಿ ಏನ್ ಕಾಣ್ತಾ ಇದೆ ಅಂತ. ಒಬ್ಬ ಮರ ಕಾಣ್ತಾ ಇದೆ ಅಂತ ಹೇಳ್ತಿದ್ದ. ಇನ್ನೇನು ಅಷ್ಟೇ, ಮರ ಕಾಣಿಸ್ತಿದೆ, ಪಕ್ಕಕ್ಕೆ ಸರಿ. ಇನ್ನೊಬ್ಬರು ಅಂತಿರ್ತಾರೆ ಮರದ ಗೆಲ್ಲು ಕಾಣಿಸ್ತಿದೆ. ಇನ್ನೇನು ಕಾಣಿಸ್ತದೆ? ಟೊಂಗೆ ಕಾಣಿಸ್ತಿದೆ. ಇನ್ನೇನು ಕಾಣಿಸ್ತದೆ? ಟಿಸಿಲು ಕಾಣಿಸ್ತಿದೆ. ಇನ್ನೊಬ್ಬರ ಇನ್ನೇನು ಕಾಣಿಸ್ತದೆ? ಆ ಟಿಸಿಲಿನ ಮೇಲೆ ಕೂತ ಹಕ್ಕಿ ಕಾಣಿಸ್ತಿದೆ. ಪರವಾಗಿಲ್ಲ, ಮತ್ತೆ ಇಲ್ಲ, ಹಕ್ಕಿ ಕಾಣಿಸ್ತಿದೆ. ಇನ್ನೇನು ಕಾಣಿಸ್ತಿದೆ? ಹಕ್ಕಿಯ ಕಣ್ಣು ಕಾಣಿಸ್ತಿದೆ. ಇನ್ನೇನು ಕಾಣಿಸ್ತಿದೆ? ಹಕ್ಕಿಯ ರೆಪ್ಪೆ ಕಾಣಿಸ್ತಿದೆ. ಇನ್ನೇನು ಕಾಣಿಸ್ತಿದೆ? ರೆಪ್ಪೆಯ ತುದಿಯ ಕೂದಲುಗಳು ಕಾಣಿಸ್ತಿದೆ. ಇನ್ನೇನು ಕಾಣಿಸ್ತಿದೆ? ಎಲ್ಲ ಮಾತಾಡ್ಲಿಲ್ಲ. ಅರ್ಜುನ ಅಷ್ಟೊತ್ತಿಗೆ ಬಂದವನು ಹೇಳಿದ, ನೀವು ಹೇಳಿದ ಹಾಗೆ ರೆಪ್ಪೆಯ ತುದಿಯ ಕೊನೆಯ ಕೂದಲಿನ ಕೊನೆ ಕಾಣಿಸ್ತಾ ಇದೆ ಅಂತ. ಶಭಾಷ್ ಅಂತಂದ್ರು. ಈಗ ನೀನ್ ಏನನ್ನು ನೋಡಿದ್ಯೋ ಅಲ್ಲಿಗೆ ಬಾಣವನ್ನ ಬಿಡು ಅಂತ ಹೇಳುವಾಗ ಪಕ್ಕದಲ್ಲಿ ನಾನು ಬಿಟ್ಟೆ ಗುರುಗಳೇ ಅಂತ ಭೀಮಸೇನ. ಇದು ಸಿಗುವಂತ ನಾನು ನಿನ್ಗೆ ಎಲ್ಲ ಹೇಳಿದೆ, ನಾನು ಇವನಿಗೆ ಹೇಳ್ತಾ ಇದ್ದೆ, ನೀನ್ ಯಾಕೆ ಬಿಟ್ಟಿ ಅಂತ. ನೀನ್ ಯಾಕೆ ಬಿಟ್ಟಿ ಅಂತ ಅವರ, ಯಾಕಂದ್ರೆ ಆ ಮಾತು ಪೂರ್ಣ ಆಗಿಲ್ಲ. ಯಾಕಂದ್ರೆ ಅವ್ರ ಮುಖದ ಆ ಹುಬ್ಬಿನ ಗಂಟಿನಲ್ಲೇ ಇವನನ್ನ ಬಿಡ್ಲಿಕ್ಕೆ ನಾನು ಒಪ್ಪಿಗೆ ಕೊಡ್ಲಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿತ್ತು. ನೀನ್ ಯಾಕೆ ಬಿಟ್ಟಿ ಅಂತ ಹೇಳುವ ಮರುಕ್ಷಣದಲ್ಲಿ ಬಿಟ್ಟಿ ಎನ್ನುವಾಗ ಕೈಯಲ್ಲಿ ಮತ್ತೆ ಬಾಣ ಹಿಡ್ಕೊಂಡು ಬಂದಿದ್ದಾನೆ. ಬಿಟ್ಟ ಬಾಣವನ್ನ ಬಿಟ್ಟಾಗಿತ್ತು. ಗುರಿ ಮುಟ್ಟುವ ಮುನ್ನ ಬಿಟ್ಟ ಬಾಣವನ್ನ ತಂದು ಕೈಯಲ್ಲಿ ಹಿಡ್ಕೊಂಡು ಗುರುಗಳಿಗೆ ತೋರಿಸಿ ಎಲ್ಲಿ ಬಿಡಬೇಕು ಅಂತ. ಇದು ನಮ್ಗೆ ಎಲ್ಲಿ ಅರ್ಥ ಆಗುತ್ತೆ ಅಂದ್ರೆ, ಮುಂದೆ ಕರ್ಣನ ಜೊತೆಗೆ ಯುದ್ಧ ಆಗುವಾಗ ಕರ್ಣ ಬಹಳ ವೇಗವಾಗಿ ಬಾಣವನ್ನು ಪ್ರಯೋಗ ಮಾಡ್ತಿರ್ತಾನೆ. ಅವನ ರಥದಿಂದ ಬೀಳಿಸ್ತಾನೆ, ರಥದಿಂದ ನೆಲಕ್ಕೆ ಹಾರ್ತಾನೆ ಅನ್ನೋದು ಅವನು ನೋಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಇಲ್ಲ, ಅವನು ಮತ್ತೆ ಬಾಣ ಎಳಿತಾನೆ, ಬಾಣ ಬರ್ತಿಲ್ಲ. ಹಿಂದೆ ನಿಂತಿದ್ದಾನೆ ಭೀಮಸೇನ. ಅವನು ಬಾಣ ಬಿಟ್ಟು ರಥದಿಂದ ಕೆಳಗೆ ನೆಗೆಯುವುದು ನೋಡಿದ್ದಾನೆ. ನೆಗೆದ ಮರುಕ್ಷಣದಲ್ಲಿ ಅವನ ರಥದಲ್ಲಿದ್ದಾನೆ. ಇದು ಭೀಮಸೇನನ ವೇಗ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಉಭಯೋರಪಿ. ಇದೆಲ್ಲ ನಾವು ಹೇಳಿದ್ರೆ ಈಗ ಇವತ್ತಿನ ಧಾರಾವಾಹಿಗಳಲ್ಲಿ ಅರ್ಧ ಗಂಟೆ ಬಾಣ ಹಿಡ್ಕೊಂಡು ಜೋತಾರ್ಥ ನೆನಪು ಮಾಡ್ಕೊಳ್ತಾ ಮನೆಯ ಎಲ್ಲಾ ಕಥೆಗಳನ್ನ ಸ್ಮರಿಸಿ ಹೇಳುವಷ್ಟರಲ್ಲಿ ನಮ್ಗೆ 10 ಎಪಿಸೋಡ್ ಜಾಸ್ತಿ ಆಗುತ್ತೆ. ಬಾಣ ಬಿಡುವುದರಲ್ಲೇ ಮುಗಿದೋಗುತ್ತೆ. ಬಾಣ ಬಿಡುವುದು ಅಂದ್ರೆ ಅಷ್ಟೆಲ್ಲ ಯುದ್ಧ ಅಂದ್ರೆ ಏನ್ ಗೊತ್ತಾ, ಅದೊಂದು ಸಂಚಲನ. ಚಕ 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 ಅಂತ ನಡೀತಾ ಇರಬೇಕು ಕೆಲಸ. ರಥ ಓಡ್ತಾ ಇರುತ್ತೆ, ಬಾಣ ತೆಗಿತಾ ಇರ್ತಾರೆ. ಅದು ಎಲ್ಲಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಒಂದು ಕಡೆ ಭೀಮಸೇನ ಗದೆಯನ್ನ ಬೀಸುವಾಗ ಫ್ಯಾನ್ ಬೀಸ್ತಾ ಇದ್ದ ಕಾಣಿಸ್ತಿತ್ತಂತೆ ಅಷ್ಟೇ. ಅರ್ಜುನ ಬಾಣ ಬಿಡುವುದಕ್ಕೋಸ್ಕರ ಬತ್ತಳಿಕೆಯಿಂದ ತೆಗೆದು ಬಾಣವನ್ನ ಬಿಡುವ ಅಂತರವೇ ಕಾಣಿಸ್ತಿರ್ಲಿಲ್ಲ. ಅವ್ನು ಸುಮ್ಮನೆ ಈ ಕೈಯನ್ನು ಅಲ್ಲಾಡಿಸ್ತಾ ಇದ್ದಾನೆ ಅಂತ. ಅದು ಒಂದೊಂದು ಬಾಣ ಅಲ್ಲ, ಒಟ್ಟೊಟ್ಟಿಗೆ 5, 10, 20 ಬಾಣಗಳನ್ನ ಜೊತೆಗೆ ಅದೇನು ನಿಂತುಕೊಂಡು ಗುರಿ ಹಿಡಿದು ಕಣ್ಣು ಹಿಡಿದು ಹೊಡೆಯುವುದು ಅಲ್ಲ. ಹಿಡಿದ ತಕ್ಷಣ, ಈಗ ಈ ಕ್ರಿಕೆಟ್ ನಲ್ಲಿ ಆಟ ಆಡುವಾಗ ಅವನು ಅಲ್ಲಿಂದ ಚೆಂಡು ಎಸೆಯುವಾಗ ಗುರಿ ಹಿಡಿದು ನೋಡಿ ಹೊಡೆಯುವುದನ್ನು ನೀವು ನೋಡ್ತೀರಾ? ಅಲ್ಲಿಂದ ಬಿದ್ದ ಕ್ಷಣದಲ್ಲಿ ಅವ್ನು ಎಸ್ತಿರ್ತಾನೆ, ಅದು ಹೋಗಿ ಬಂದು ವಿಕೆಟಿಗೆ ಬಿದ್ದಿರುತ್ತೆ. ಹೇಗಾಯ್ತದು? ಅಷ್ಟು ಅಭ್ಯಾಸ. ನೋಡಿದ ಮರುಕ್ಷಣದಲ್ಲಿ ಬೀಳಬಹುದಾದ ಚೆಂಡಿನ ವೇಗ, ಸೇರಬೇಕಾದ ಗುರಿ, ಅದನ್ನ ತಲುಪಿಸಬೇಕಾದ ರೀತಿ, ಇಷ್ಟು ಕ್ಯಾಲ್ಕುಲೇಟ್ ನಮ್ಮ ಮನಸ್ಸಲ್ಲಿ ಆಗಿರುತ್ತೆ. ನಾವಷ್ಟು ಪ್ರಾಕ್ಟೀಸ್ ಮಾಡಿದ್ರೆ. ನಮ್ಗೆ ಇರುವ ಸಾಮರ್ಥ್ಯದ ಬಗ್ಗೆ ಪರಿಚಯ ಇಲ್ಲ. ನಮ್ಮ ಒಳಗೆ ಈಗ ಗಾಡಿ ಬಿಡುವಾಗಲೇ ಒಂದ್ ಕಡೆಯಿಂದ ಬ್ರೇಕ್ ಹಾಕ್ತಿರ್ತೇವೆ, ಇನ್ನೊಂದ್ ಕಡೆಯಿಂದ ಕ್ಲಚ್ ಓದ್ತಾ ಇರ್ತೇವೆ, ಇನ್ನೊಂದ್ ಕಡೆಯಿಂದ ರೈಸ್ ಮಾಡ್ತಾ ಇರ್ತೇವೆ, ಹಿಂದಿನಿಂದ ಯಾವ ಗಾಡಿ ಬರ್ತಾ ಇದೆ ನೋಡ್ತಾ ಇರ್ತೇವೆ. ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೀತಾ ಇದೆ. ಅದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ 10 ನಿಮಿಷ ಬೇಕು. ಒಂದ್ ಕ್ಷಣದಲ್ಲಿ ಏನೇನ್ ಮಾಡ್ತಾ ಇದ್ದೇನೆ ಅಂತ ಹೇಳಿಕ್ ನಮ್ಗೆ ಇಷ್ಟು ಯೋಚನೆಗಳು ಬೇಕು. ಅಂದ್ರೆ ನಮ್ಮ ಮನಸ್ಸಷ್ಟು ಫಾಸ್ಟ್ ಕೆಲಸ ಮಾಡುತ್ತೆ. ಇದು ಭೀಮಸೇನ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರ್ತಿದ್ದಾದ್ರಿಂದಾಗಿ ಆ ವೇಗವನ್ನು ನಾವು ಊಹಿಸುವುದು ಕಷ್ಟ ಆಗುತ್ತೆ. ಭೀಮಸೇನ ಹೀಗೆ ಆ ವೇಗದಿಂದ ಕಾರ್ಯವನ್ನು ನಿರ್ವಹಿಸುವುದು ನೋಡಿ ದ್ರೋಣಾಚಾರ್ಯರು ಅವನಿಗೆ ಪಾಠನೆ ಮಾಡಲಿಲ್ಲ. ಅದು ಮುಂದೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಯುದ್ಧದಲ್ಲಿ ದ್ರೋಣಾಚಾರ್ಯ ಎದುರಾಗ್ತಾರೆ. ಎದುರಾದಾಗ ಹೇಳ್ತಾನೆ ಭೀಮಸೇನ, ಗುರುಗಳೇ
ನಾನು ಗುರುಗಳಾದ್ರಿಂದಾಗಿ ನಿಮ್ ಜೊತೆ ಯುದ್ಧ ಮಾಡುವುದಿಲ್ಲ, ನನಗೆ ದಾರಿ ಬಿಡಿ. ಯಾಕೆಂದ್ರೆ ಅಲ್ಲಿ ಆ ಜಯದ್ರಥ ಅಡ್ಡ ನಿಂತಿರ್ತಾನೆ, ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದಕ್ಕಿಂತ ಪೂರ್ವದಲ್ಲಿ ದ್ರೋಣಾಚಾರ್ಯರು ಅಡ್ಡ ನಿಲ್ಲಿಸಿರ್ತಾರೆ. ಆಗ ದ್ರೋಣಾಚಾರ್ಯರು, ನೀನ್ ನನ್ನ ಶಿಷ್ಯನೇ ಅಲ್ಲ, ನೀನೇ ನನ್ನ ಗುರುಗಳೇ ಅಂತ ಕರೆಯುದು. ಅಂದ್ರೆ ಪಾಠ ಮಾಡಿಲ್ಲ ಅಂತ ಅನ್ನೋ ತಾತ್ಪರ್ಯದಲ್ಲಿ ನೀನ್ ನನ್ನ ಶಿಷ್ಯನೇ ಇಲ್ಲ, ನಾನು ನಿಂಗೆ ಏನು ಹೇಳೇ ಇಲ್ಲ. ಯಾಕೆಂದ್ರೆ ಶಾಸನಕ್ಕೆ ಒಳಗಾದ್ರೆ ಶಿಷ್ಯ, ಅವರು ಒಂದ್ ದಿವಸ ಅವ್ರ ಹತ್ರ ಕೈ ಹಿಡಿಸಿಕೊಂಡು ಬಾಣ ಹಿಡಿಸಿಕೊಂಡು ಗುರಿ ಹಿಡಿಸಿಕೊಂಡು ಬಿಟ್ಟವನೇ ಅಲ್ಲ, ಆದ್ರಿಂದ ನೀನ್ ನನ್ನ ಶಿಷ್ಯನೇ ಅಲ್ಲ ಅಂತ. ನೀವು ನನ್ನ ಶಿಷ್ಯ ಅಲ್ಲ ಅಂತ ಅನ್ಕೊಂಡ್ರು, ನಾನ್ ನಿಮ್ಮ ಗುರುಗಳು ಅಂತ ಅನ್ಕೊಂಡಿದ್ದೀನಿ. ಅದರಿಂದಾಗಿ ನನ್ನನ್ನ ತುಂಬಾ ಇಕ್ಕಟ್ಟಿಗೆ ಸಿಲುಕಿಸಬೇಡಿ, ನನ್ ದಾರಿ ಬಿಡಿ ಅಂತ ನಿಮ್ಮ ಹತ್ರ ಹೋರಾಡಿ ನನ್ನ ಮನಸ್ಸಿಲ್ಲ. ಏನು ಸುಲಭದಲ್ಲಿ ದಾರಿ ಬಿಟ್ಟು ಕೆಲಸ ಹಾಗೆ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದ, ನಿನ್ಗೆ ಯುದ್ಧ ಮಾಡುವ ತಾಕತ್ತಿಲ್ವ ಅಂತ ಅವರು ಸ್ವಲ್ಪ ಆಕ್ಷೇಪ ಮಾಡ್ತಾರೆ. ನಾನು ಗುರು ಅಲ್ಲ, ನೀ ನನ್ನ ಶಿಷ್ಯ ಅಲ್ಲ, ಇದೇ ಮಾತು ತಕ್ಷಣವೇ ರಥದಲ್ಲಿ ದೇಶ ಬಿಡ್ತಾನೆ. ಒಂದ್ಸಲ ಅಲ್ಲ, 8 ಸಲ ಎಸೆಯುದು. ಅಂದ್ರೆ ಅದು ದ್ರೋಣಾಚಾರ್ಯರು ಅಷ್ಟು ಚುರುಕು. ರಥ ಎಸೆದಾಗ ನಾವಾದ್ರೆ ಎಲ್ಲಿರ್ತಿದ್ವೋ ಗೊತ್ತಿಲ್ಲ. ರಥವನ್ನ ಎಸೆಯುವ ಕ್ಲೂ ಸಿಕ್ಕಿದ ತಕ್ಷಣವೇ ಅವ್ರ ಜೊತೆಗೆ ಇನ್ನೊಂದು ರಥ ಓಡ್ತಾ ಇರುತ್ತೆ, ತಕ್ಷಣ ರಥಕ್ಕೆ ಹಾಕ್ತಾರೆ. ಆ ರಥವನ್ನು ಎಸೆಯುವಾಗ ಅದಕ್ಕಿಂತ ಪಕ್ಕದ ರಥ, ಹೀಗೆ ಅವರಿಗೆ ಸಪೋರ್ಟಿವ್ ಆಗಿ ಅನೇಕ ರಥಗಳು ಇರುವುದನ್ನ ಒಂದರಿಂದ ಒಂದಕ್ಕೆ ಹಾರಿ ದಿಕ್ಕು ಬದಲಿಸಿ ಹೋದ ಮೇಲೆ ಭೀಮಸೇನ ಮುಂದೆ ಸರಿತಾನೆ. ಇದು ಯುದ್ಧದ ವೇಗ, ಯುದ್ಧದ ಸಂಚಲನೆ. ಅದಕ್ಕೆ ಸಂಕುಲ ಯುದ್ಧ ಅಂತ ಕರೀತಾರೆ. ಅಲ್ಲಿ ಕೇವಲ ಬರೀ ಒಬ್ಬನನ್ನೇ ಕುರಿತು ಗುರಿ ಹಿಡಿದು ಹೊಡಿತಾ ಇರುವುದಲ್ಲ. ಕೆಲವೊಮ್ಮೆ ರಥ ಬೀಳುತ್ತೆ, ಮತ್ತೆ ರಥಕ್ಕೆ ಹಾರಬೇಕು, ರಥ ಬಿದ್ದು ಹೋದ್ರೆ ಕುದುರೆ ಸಿಗುತ್ತೆ, ಆಮೇಲೆ ಆನೆ ಹತ್ತಬೇಕಾಗುತ್ತೆ, ಬರೀ ನೆಲದಲ್ಲಿ ನಿಂತು ಯುದ್ಧ ಮಾಡಬೇಕಾಗುತ್ತೆ, ಕೈಯಿಂದ ಬಾಣ ಹೋಗುತ್ತೆ, ಕತ್ತಿ ಬರಬೇಕಾಗುತ್ತೆ, ಗುರಾಣಿ ಹಿಡಿಬೇಕಾಗುತ್ತೆ. ಏನ್ ಸಿಗುತ್ತೋ ಎಲ್ಲದರ ಜೊತೆಗೂ ಅಲರ್ಟ್ ಆಗಿ ಯುದ್ಧ ಮಾಡುವಂತದ್ದನ್ನ ಭಾರತದ ಯುದ್ಧದ ಭಾಗಗಳನ್ನು ಓದಿದ್ರೆ ಮೈ ನವಿರೇಳುತ್ತೆ. ನಮ್ಮ ಕಣ್ಮುಂದೆ ನಡೀತಾ ಇದೆ ಅಂತ ಅನ್ಸುತ್ತೆ, ಅಷ್ಟು ಚಂದ ವ್ಯಾಸರು ಅದನ್ನು ಚಿತ್ರಿಸ್ತಾರೆ. ಅದರಲ್ಲೂ ಭೀಮಸೇನನ ಯುದ್ಧ ಅಂದ್ರೆ ಅವನು ಈ ದುರ್ಯೋಧನ ಭೀಮಸೇನ ಬಂದ ಅಂದ್ರೆ ಅವನು ಎಲ್ಲ ಸೇನೆ ಹಿಂತಗೊಳ್ತಾ ಇದ್ದಂತೆ, ಕೇವಲ ಆನೆಗಳನ್ನು ಬಿಡುತ್ತಿದ್ದಂತೆ, ಅದು ಮದಮತ್ತವಾದ ಆನೆಗಳನ್ನ. ಇವರು ಕೂಡ ಎಲ್ಲ ಹಿಂಸರು ಬಿಡುತ್ತಿದ್ರು, ಭೀಮಸೇನ ಒಬ್ಬನೇ ನಾವ್ಯಾರು ಹೋಗುವ ಹಾಗಿಲ್ಲ ಅಂತ. ಅಷ್ಟೂ ಆನೆಗಳನ್ನ ಪರಸ್ಪರ ಒಂದಕ್ಕೊಂದೊಂದು ಹೊಡಿತಿದ್ದ, ಒಂದೊಂದು ಬಾರಿ. ಇಲ್ಲ ಅಂದ್ರೆ ಅವುಗಳ ಸೊಂಡಿಲಿನಿಂದ ತಪ್ಪಿಸಿಕೊಂಡು ಹೊಟ್ಟೆಯ ಮಧ್ಯಕ್ಕೆ ಸಾಗಿ ಮಧ್ಯದ ಹೊಟ್ಟೆಗೆ ಕಿಕ್ ಮಾಡಿ ಅವುಗಳು ಚೆನ್ನಾಗಿ ಏನ್ ಮಾಡ್ಬೇಕು ಅಂತ ತಲೆಯೆಲ್ಲ ಕೆಟ್ಟು ಸುಮ್ಮನಾಗಿ ನಿಂತಾಗ ವಾಪಸ್ ಇನ್ನೊಂದು ಆನೆ ಮೇಲೆ ಈ ಆನೆಯನ್ನೇ ಚೂ ಬಿಡ್ತಿದ್ದ. ಅದು ಹೋಗಿ ಇವರದ್ದೇ ಆನೆಗಳ ಮೇಲೆ ಹೊಡೆದಾಟ. ಇವರು ಮಧ್ಯದಲ್ಲಿ ಎಲ್ಲಾ ಆನೆಗಳ ನಡುವೆ ಕೊನೆಗೆ ಯುದ್ಧಕ್ಕೆ ರಥಗಳು ಬಂದ್ರೆ ಪರಸ್ಪರ ಒಂದು ರಥವನ್ನ ಮತ್ತೊಂದು ರಥಕ್ಕೆ ಹೊಡೆದು ಮುಗಿಸ್ತಿದ್ದ. ಕುದುರೆಗಳು ಬಂದು ಕುದುರೆ, ಆನೆ ಬಂದ್ರೆ ಆನೆ, ಒಂದ್ ಆನೆ ತೆಗೆದು ಎಷ್ಟು ಬಿಡುತ್ತಿದೆ ಎಲ್ಲಾ ರಥಗಳ ಮಧ್ಯೆ ಅದು ಅಪ್ಪಚ್ಚಿ. ಇದು ಅಯಮೇ ದಕ್ಷಿಣೋ ಬಾಹು. ಯುದ್ಧಕ್ಕೆ ಆಯುಧ ಎಲ್ಲಿ ಅಂತ ಭೀಮಸೇನ ಒಂದ್ಸಲೂ ಹುಡುಕ್ಲಿಲ್ಲ. ಸಿಕ್ಕಿದ್ರೆ ಆಯುಧದಲ್ಲಿ ಹೊಡಿತಾನೆ. ಆಯುಧ ಎಲ್ಲಿ, ನಾನು ಯುದ್ಧ ಮಾಡ್ಬೇಕು ಅಂತ ಕಾಯೋ ಕಾರ್ಯಕ್ರಮ ಇಲ್ಲ. ನಮ್ದಾದ್ರೆ ಎಲ್ಲಿ ನನ್ನ ವಾಹನ ಬರ್ಲಿ ಅಂತ ನಾವು ಕಾದು ಆಮೇಲೆ ಅಲ್ಲಿಂದ ನಮ್ಮ ಮನೆಗೋ ಎಲ್ಲಿಗೋ ಸಾಗಬೇಕು, ಅಲ್ಲಿಗೆ ಸಾಗ್ಬೇಕು. ಭೀಮಸೇನನದು ಅದು ಆನೆ ಹೋದಂತೆ ದಾರಿ ಅಂತ ಏನಾದ್ರು ಒಂದು ಸೂಟ್ ಆಗುದಿದ್ರೆ ಅದು ಭೀಮಸೇನಿಗೆ. ಆನೆ ಬಿಟ್ರೆ ಅದು ನೆಕ್ಸ್ಟ್ ಭೀಮನಿಗೆನೆ. ಯಾಕೆಂದ್ರೆ ಭೀಮ ಆನೆ ನೇರ ಅಲ್ಲ, ಅದರಿಂದಾಗಿ ನನ್ನ ಆನೆಗೂ ಹೇಳ್ಬೇಕಾಗುತ್ತೆ, ಆನೆಯ ಸ್ವಭಾವ ಹಾಗೇನೆ ಅಂತ. ಹೀಗೆ ಭೀಮಸೇನನ ಆ ತ್ವರಿತ ಗತಿಯ ಯುದ್ಧವನ್ನ ಕಂಡು ದುರ್ಯೋಧನ ಕಂಗಾಲಾಗ್ತಾನೆ. ದ್ರೋಣಾಚಾರ್ಯರು ಪರೀಕ್ಷೆಯನ್ನು ಒಡ್ಡುವಾಗ ಅಲ್ಲಿ ಕೆಲವು ಘಟನೆಗಳೆಲ್ಲ ನಡೆಯುತ್ತೆ. ಅರ್ಜುನನ ಪರೀಕ್ಷೆ ನಡೆಯುತ್ತೆ, ಸಂತೋಷ ಪಡ್ತಾರೆ. ಅಲ್ಲಿ ಕರ್ಣ ಬರ್ತಾನೆ. ಕರ್ಣ ಬಂದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದಾಗ ಭೀಮಸೇನ ಸ್ವಲ್ಪ ಬೇಕು ಅಂತ ಅವನನ್ನ ಅಲ್ಲಗಳಿತಾನೆ. ಕರೆದು ಬಂದವರಿಗೆ ಮಾತ್ರ ಈ ವೇದಿಕೆ, ಕರೆಯದೆ ಯಾರ್ಯಾರೋ ಬಂದವರಿಗೆ ಇಲ್ಲಿ ವೇದಿಕೆ ಇಲ್ಲ ಅಂತ ಅಪಹಾಸ್ಯ ಮಾಡ್ತಾನೆ. ಇದನ್ನೇ ದುರ್ಯೋಧನ ಎನ್ಕ್ಯಾಶ್ ಮಾಡ್ಕೊಳ್ತಾನೆ ಕೂಡ್ಲೆ. ಯಾಕಂದ್ರೆ ಕರ್ಣನಿಗೆ ತುಂಬಾ ಅವಮಾನ ಆಗುತ್ತೆ. ಅವನು ಹೇಳ್ತಾನೆ, ವೀರನಿಗೆ ವೇದಿಕೆ ಬೇಕಿಲ್ಲ, ತಾಕತ್ತು ಅನ್ನೋದು ಬಾಣದಿಂದ ಮಾತಾಡ್ಬೇಕಾದದ್ದು ಹೊರತು ಕುಲದಿಂದಲ್ಲ. ಯಾಕೆಂದ್ರೆ ರಥ ನಡೆಸೋ ಕೆಲಸ ಮಾಡಬೇಕು. ಇದು ಒಂದು ಸಾಮಾಜಿಕ ನೀತಿಯ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೇಕು ಅವ್ರು ಆಡಿದ ಮಾತನ್ನ. ಇವತ್ತೇನು ಅಂದ್ರೆ ಹಿಂದೆ ಸಾಮಾಜಿಕ ವ್ಯವಸ್ಥೆಗೋಸ್ಕರ ಕುಲಕಸುಬಿನ ಹೆಸರಿನಲ್ಲಿ ಅವರವರ ಮನೆತನಗಳನ್ನು ಗುರುತಿಸ್ತಾ ಇದ್ರು. ಅಂದ್ರೆ ಕಮ್ಮಾರರು, ಚಮ್ಮಾರರು, ಕಿರಿವಾರರು, ಇನ್ನೇನ್ ಹೇಳ್ತೇವೋ ನೇಕಾರರು, ಯಾರೇ ಆಗಿದ್ರು ಆ ವೃತ್ತಿ ಪರಂಪರೆಯಿಂದ, ವಂಶ ಪರಂಪರೆಯಿಂದ ಸಹಜವಾಗಿ ಬಂದಂತೆ ಅದನ್ನು ಇನ್ನೊಂದು ಕಡೆ ಹೋಗಿ ಕಲಿತು ಬರುವಂತದ್ದಲ್ಲ. ಅದು ಕಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಇವತ್ತು ನೋಡಿ ನಮ್ಗಂತ ಕಲಿಸುವ ಅವಕಾಶ ಇಲ್ಲ. ಕೊನೆಗೆ ಎಲ್ಲ ಮೆಷಿನ್ ಮೇಡ್. ನಮ್ಗೆ ಯಾವುದನ್ನು ಆ ಕಸೂತಿಯಲ್ಲಿರುವಂತಹ ಒಂದು ಖುಷಿ ಏನಿದೆ
ಅದನ್ನ ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಅವರವರ ಬಟ್ಟೆಯನ್ನು ಅವರವರು ನೇಯ್ತಾ ಇದ್ರು, ಅದರಿಂದಾಗಿ ಬಟ್ಟೆ ಬೇಕಾಬಿಟ್ಟಿ ಯೂಸ್ ಆಗ್ತಿರ್ಲಿಲ್ಲ. ಇವತ್ತು ಶನಿವಾರಕ್ಕೆ ಒಂದು ಅಂಗಡಿಗೆ ಹೋಗದೆ ಇದ್ರೆ ಅವ್ರ ಮನೆಯಲ್ಲಿ ಒಳ್ಳೆ ಅಪ್ಪನೂ ಅಲ್ಲ, ಗಂಡನೂ ಅಲ್ಲ, ಹೆಂಡತಿಯೂ ಅಲ್ಲ, ಏನೂ ಅಲ್ಲ, ಎಲ್ಲ ಆ ಕ್ಷಣಕ್ಕೆ ನಮ್ಗೆ ಬೇಕಾದನ್ನು ಒದಗಿಸಬೇಕು ಅನ್ನೋ ತನಕ ತಂದು ನಿಂತಿದೆ ಅದು ಸಂಬಂಧಗಳು. ಆದ್ರೆ ನಿಜವಾಗಿ ಒಂದು ವಸ್ತುವನ್ನು ನಾವೇ ತಯಾರಿಸಿದಾಗ ಅದನ್ನು ವ್ಯರ್ಥಗೊಳಿಸ್ಲಿಕ್ಕೆ ನಾವು 10 ಸಲ ಯೋಚನೆ ಮಾಡ್ತೇವೆ. ಈಗ ನಾವು ಚೆನ್ನಾಗಿ ಒರೆಸಿ ಗುಡಿಸಿದ ಜಾಗಕ್ಕೆ ನಾವೇ ಕೆಸರು ತುಳ್ಕೊಂಡು ಓಡಾಡ್ತೇವಾ? ಬೇರೆಯವರು ಓಡಾಡಿದ್ರೆ ಮೂಗಿನ ತನಕ ಕೋಪ ಬರುತ್ತೆ. ಅಂದ್ರೆ ಅದು ನಾವೇ ಪಟ್ಟ ಕಷ್ಟವಾಗಿದ್ದಾಗ ಆ ವಸ್ತುವಿನ ಬೆಲೆ ಅನ್ನೋದನ್ನ ನಾವು ಹೆಚ್ಚು ಅರ್ಥ ಮಾಡ್ಕೊಳ್ತೇವೆ. ಇವತ್ತು ನಾವು ಯಾವುದು ತಯಾರಿಸುವುದಿಲ್ಲವೋ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ರೆಡಿಮೇಡ್ ಅಂತ ನಾವು ತರ್ತೇವೆ, ಅದರ ಬಗ್ಗೆ ನಿರ್ಲಕ್ಷ್ಯ ಇರುತ್ತೆ ಅಥವಾ ಅದರ ಬಗ್ಗೆ ತಾತ್ಸಾರ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಒಂದು ವಸ್ತುವನ್ನ ಬಳಸುವಾಗ ಅದರ ಮೇಲೆ ಎಷ್ಟು ಶ್ರಮ ಹಾಕಿದೆಯೋ ಅದರ ಮೇಲೆ ನಮ್ಗೆ ಆ ವಸ್ತುವನ್ನ ಬಳಸುವ ಶಕ್ತಿ ಆಗಲಿ, ಯೋಗ್ಯತೆ ಆಗಲಿ, ಅರ್ಹತೆ ಆಗಲಿ ನಮ್ಗೆ ಒದಗುವುದು ಸಾಧ್ಯ ಆಗುತ್ತೆ. ಭೀಮಸೇನನ ಈ ಪ್ರತಿಯೊಂದು ವೇಗದ ನಡೆಯ ಹಿಂದೆ ಇದ್ದದ್ದು ಸಹಜವಾದ ಒಂದು ಬಲ ಹೊರತು ಬೇರೆಯವರನ್ನ ಚಿಕ್ಕದು ಮಾಡಬೇಕು ಅನ್ನೋ ಅಸೂಯೆಯಾಗಲಿ, ದ್ವೇಷವಾಗಲಿ, ಅನ್ಯಾಯ ಮಾಡಬೇಕು ಅನ್ನೋ ಬುದ್ಧಿ ಇರಲಿಲ್ಲ. ಕರ್ಣನ ಬಗ್ಗೆ ಅವನು ಆಡಿದ್ದು ಕೂಡ ಆ ಹೊತ್ತಿನಲ್ಲಿ ಅವರವರು ಕೆಲಸ ಮಾಡಬೇಕು. ನೀನು ಅಧಿರಥನ ಮಗನಾಗಿ ರಥವನ್ನು ನಡೆಸಬೇಕಾದವನು ಇಲ್ಲೇನು ಮಾಡ್ತಾ ಇದ್ದಿ ಅಂತಂದ. ಅವಮಾನ ಆಗಿ ಹೋಯ್ತು. ದುರ್ಯೋಧನ ತಕ್ಷಣ ಅದನ್ನು ಗುರುತಿಸಿದ. ಇದು ರಾಜಕಾರಣ ಅಂದ್ರೆ. ತಕ್ಷಣ ಕರ್ಣನನ್ನ ಕರೆದು ಅವನು ಏನು ಒಬ್ಬ ರಾಜನಾಗಬೇಕು ಅಂತ ತಾನೇ ನಿಮ್ಮ ಯೋಚನೆ? ನಾನು ನನ್ನ ರಾಜನನ್ನಾಗಿ ಮಾಡ್ತೇನೆ, ಅಂಗರಾಜ್ಯದ ಒಂದು ತುಂಡಿಗೆ ಆತನೇ ಅಧಿಪತಿಯಿಂದ. ಈ ಅತ್ತೆ ವಸ್ತುವನ್ನ ಅಡಿಯ ದಾನ ಮಾಡದ ಅಂತ ಒಂದು ಗಾದೆ ಇದೆ ಅಲ್ವಾ, ಅದು ಅಕ್ಷರಶಃ ಇಲ್ಲಿ ಹೊಂದುವಂಥದ್ದು. ಯಾಕೆಂದ್ರೆ ಆ ಅಂಗರಾಜ್ಯವನ್ನ ಗೆದ್ದು ತಂದವನು ಭೀಮಸೇನ. ಧೃತರಾಷ್ಟ್ರನ ಅಡಿಗೆ ಕಪ್ಪವನ್ನ ತರುವಂತೆ ಮಾಡಿದವನು ಭೀಮಸೇನ. ಇವರೇ ತಂದಿಟ್ಟದ್ದನ್ನ ಇವ್ರಿಗೆ ಹೇಳದೆ ತಾನು ಕೊಟ್ಟು ಅವರನ್ನ ದೊಡ್ಡವರನ್ನಾಗಿಸುವ. ಇನ್ನೊಂದು ಆಶ್ಚರ್ಯದ ಸಂಗತಿ ಏನು ಅಂದ್ರೆ, ಜೀವನದ ಉದ್ದಕ್ಕೂ ಎಂದೂ ಕೂಡ ಅಂಗದೇಶಕ್ಕೆ ಹೋಗಿ ಅವನು ಸಿಂಹಾಸನದಲ್ಲಿ ಕೂತು ರಾಜ್ಯ ಆಡಿದ ಕಥೆ ನಮಗೆ ಕರ್ಣನ ಬಗ್ಗೆ ಎಲ್ಲೂ ಸಿಗಲ್ಲ. ಅವನು ದಾಸರಂತೆ ಇವರ ಮನೆಯಲ್ಲೇ ಬಿದ್ದುಕೊಂಡಿದ್ದದ್ದು. ಆ ಒಂದೇ ಒಂದು ಎಳೆಯನ್ನ ಹಿಡಿಯುವುದಕ್ಕೋಸ್ಕರ ರಾಜನನ್ನಾಗಿ ಮಾಡಿದ್ದು ಹೊರತು ನಾವು ಈ ಕಥೆಗಳಲ್ಲಿ ಅಥವಾ ನಾಟಕಗಳಲ್ಲಿ ಅಥವಾ ಈ ಸಿನಿಮಾಗಳಲ್ಲೆಲ್ಲ ಏನು ಸಖ್ಯ ದುರ್ಯೋಧನ ಕರ್ಣ ಅಂದ್ರೆ ಪರಸ್ಪರ ಜೀವ ಕೊಡುವುದು ಅಂತ. ಒಂದಂಶ ಸತ್ಯ, ಕರ್ಣನಲ್ಲಿ ಪ್ರಾಮಾಣಿಕತೆ ಇತ್ತು. ಯಾಕಂದ್ರೆ ತನಗೆ ಅವಮಾನ ಆದ ಕಾಲದಲ್ಲಿ ಒಬ್ಬ ಕೈ ಹಿಡಿದಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಒಬ್ಬ ತಪ್ಪಿರ್ಲಿ ಸರಿ ಇರ್ಲಿ, ನಾನು ಒಂದು ಸರ್ತಿ ಒಂದು ಕೈ ಹಿಡಿದ ಮೇಲೆ ಮತ್ತೆ ಕೈ ಬದಲಾಯಿಸಿ ಪಕ್ಷಾಂತರಿಯಾದೆ ಅಂತ ಅಪಮಾನಕ್ಕೆ ನಾನು ಈಡಾಗಬಾರದು ಅಂತ ಕೊನೆಯ ಉಸಿರಿರುವ ತನಕ ಅದನ್ನು ಪ್ರಯತ್ನಿಸ್ತಾ ಅವನಲ್ಲಿ ಇತ್ತು ಪ್ರಾಮಾಣಿಕತೆ. ಆದ್ರೆ ದುರ್ಯೋಧನ ಗ್ಲಹಾವೇತವು, ಇದು ನನಗೆ ಒಂದು ದಾಳ, ಯುದ್ಧಕ್ಕೆ ಬಾಣ ಬೇಕು ಅಂತ ನೀವು ಅನ್ಕೊಂಡ್ರೆ ಯುದ್ಧದಲ್ಲಿ ಗೆಲುವು ಮುಖ್ಯ ಅಂದ ಮೇಲೆ ಗೆಲುವನ್ನ ಸಂಪಾದಿಸೋಕ್ಕೋಸ್ಕರ ದಾಳವನ್ನು ಬಳಸಿಕೊಳ್ತೇವೆ ಅಂದ್ರೆ ದಾಳವು ನನ್ನ ಪ್ರಕಾರ ಬಾಣವೇ, ದ್ಯೂತವು ಕೂಡ ನನ್ನ ಪ್ರಕಾರ ಯುದ್ಧವೇ. ಅದರಿಂದಾಗಿ ನೀವು ಯಾವುದರಿಂದ ಗೆದ್ರಿ ಅನ್ನೋದು ಮುಖ್ಯ ಅಲ್ಲ, ಗೆಲುವು ಅನ್ನೋದು ಮುಖ್ಯ. ಇವತ್ತೆಲ್ಲ ಬಹಳ ಮಾತು ಅಂತದ್ದೇ ಅಲ್ವಾ, ಗೆಲುವು ಮುಖ್ಯ. ಪ್ರೀತಿಯಲ್ಲಿ, ಯುದ್ಧದಲ್ಲಿ ನಿಯಮಗಳಿಗೆ ಬರಲಿಲ್ಲ, ಏನಿರ್ಬೇಕಾದ್ರೂ ಪಾಲಿಸಿ ಅಂತ ಕೇಳುವಾಗ ಚೆನ್ನಾಗಿರುತ್ತೆ ನಮ್ಗೆ ಕೇಳಲಿಕ್ಕೆ. ಆದ್ರೆ ಅದು ಸಹಜವಾದ ಬದುಕಲ್ಲ. ಭೀಮಸೇನ ಅದನ್ನು ಎಂದು ಒಪ್ಪಿಕೊಳ್ಳಿಲ್ಲ. ಭೀಮಸೇನ ಆ ಪ್ರಸಂಗದಲ್ಲೂ ಕೂಡ ಅವನನ್ನು ಎಚ್ಚರಿಸಿದ್ದಷ್ಟೇ, ಆದ್ರೆ ಅದು ಇಡೀ ಪ್ರಸಂಗ ಇನ್ನೆಲ್ಲೋ ಹೊರಟು ಹೋಯಿತು. ಈ ದ್ರೋಣಾಚಾರ್ಯರು ಈ ಕಲಿಕೆಯ ಅಂಶ ಮುಗಿದ ಮೇಲೆ ಗುರು ಕಾಣಿಕೆಯಾಗಿ ತರಬೇಕಾದ ದ್ರುಪದನ ಹೆಡೆಗುರಿ ಕಟ್ಟುವ ಕೆಲಸವನ್ನು ಹೇಳುತ್ತಾನೆ. ದುರ್ಯೋಧನಾದಿಗಳು ಅವತ್ತು ಕೈ ಎತ್ತದವರು ಈಗ ನಾವು ಮೊದಲು ಹೋಗಿ ದ್ರೋಣಾಚಾರ್ಯರಿಗೆ ನಾವೇ ಹೆಲ್ಪ್ ಮಾಡಿ ಬಿಡ್ತೇವೆ ಅಂತ ಹೇಳಿ 100 ಜನ ದಡ ಅಂತ ಸೇನೆ ಹಿಡ್ಕೊಂಡು ಹೊರಟರು. ಅಪ್ಪನಂತೂ ಅಧಿಕಾರ ಇತ್ತು, ಅದರಿಂದಾಗಿ ಸೇನೆಯನ್ನು ಹಿಡ್ಕೊಂಡು ಹೊರಟರು. ದ್ರೋಣಾಚಾರ್ಯ ನೋಡ್ತಾ ಇದ್ದಾಗಲೇ ಎಲ್ಲರೂ ಹೊರಟಿದ್ದಾರೆ. ಒಂದು ದ್ರೋಣಾಚಾರ್ಯರಿಗೆ ನಮಸ್ಕಾರ ಇಲ್ಲ, ಮನೆಯಲ್ಲಿ ಭೀಷ್ಮಾಚಾರ್ಯರಿಗೆ ಹೇಳಿಲ್ಲ, ಅಪ್ಪನ ಹತ್ರ ಕೇಳಿಲ್ಲ, ಎಷ್ಟು ಸೇನೆ ತಗೊಂಡು ಹೋಗ್ಬೇಕು, ಯಾರ ಹತ್ರ ಒಬ್ರಿಗೂ ಇಂಟಿಮೇಷನ್ ಕೊಡದೆ ದಡ ಅಂತ ಹೊರಟರು. ಭೀಮಸೇನೆ ಹೇಳಿದ, ಅಣ್ಣ ನೀನು ಇಲ್ಲೇರು, ದ್ರೋಣಾಚಾರ್ಯ ನೀವು ನಮ್ಮ ಜೊತೆಗೆ ಇರಿ, ಅವ್ರು ಏನೆಲ್ಲ ಹೊತ್ಕೊಂಡು ಬರ್ತಾರೋ ಅದನ್ನು ತಗೊಳ್ಳೋಣ, ಆಮೇಲೆ ಉಳಿದಿದ್ದನ್ನು ನಾವು ಹೊತ್ಕೊಂಡು ಬರೋಣ ಅಂತ ಹೇಳಿ ಅವರನ್ನು ಕಳಿಸ್ತಾರೆ. ಅಲ್ಲಿ ಹೋದ ಕಥೆಯನ್ನು ನೀವು ಕೇಳಿದ್ರೆ ಊರಿನ ಸಾಮಾನ್ಯ ಹೆಣ್ಣು ಮಕ್ಕಳು ವೃದ್ಧರು ಕುಡುವವರು ಹಿಡಿಸೂಡಿ ಹಿಡ್ಕೊಂಡು ಅವರನ್ನು ಹೊಡೆದು ವಾಪಸ್ ಕಳಿಸ್ಬಿಡ್ತಾರೆ. ನೀವು ನಾನು ಹೇಳಿದ್ರೆ ಹೆಚ್ಚು ಹೇಳ್ತಾ ಇದ್ದೇನೆ ಅಂತ ಅನ್ನಿಸ್ಬೋದು. ಭಾರತದಲ್ಲಿ ಈ ಮಾತು ಸ್ಪಷ್ಟವಾಗಿದೆ. ಊರಿನ ಜನ ಕೈಯಲ್ಲಿ ಸಿಕ್ಕಿದ ಅವರಲ್ಲಿ
ಭತ್ತ ಕೊಡ್ತಾ ಇದ್ರು, ಅದನ್ನೇ ಹಿಡ್ಕೊಂಡು ಬಂದು ಬಾರಿಸ್ಕೊಂಡು ಬಂದಿದ್ದಾರೆ ಅವರನ್ನ. ಇವರು ಕಕ್ಕ ಬಿಕ್ಕಿ ಅಂದ್ರೆ ಇವರಿಗೆ ಒಂದು ಸಮಸ್ಯೆ ಇರ್ಬೋದು, ಏನು ಅಂದ್ರೆ ಕ್ಷತ್ರಿಯರಾಗಿ ಅವರಿಗೆ ಯುದ್ಧದ ಕ್ರಮ ಏನು ಅಂದ್ರೆ ಎದುರುಗಡೆನೂ ಒಬ್ಬ ಸೈನ್ಯ ಹಿಡ್ಕೊಂಡು ಅವ್ರು ನಿಂತಿರ್ಬೇಕು, ಅವರ ಮೇಲೆ ಬಾಣ ಪ್ರಯೋಗ ಮಾಡಬೇಕು, ಆಗ ನಾವು ಗೆಲ್ಲಬೇಕು. ಇವರು ಈ ಸಾಮಾನ್ಯ ಜನರು ಬಂದಾಗ ಅವ್ರ ಮೇಲೆ ಬಾಣ ಪ್ರಯೋಗ ಮಾಡುವುದು ಹೇಗೆ ಅಂತ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುವಷ್ಟರಲ್ಲಿ ಪೆಟ್ಟಿಗೆ ಬಂದಾಗಿದೆ. ಸರಿ, ಇವರು ವಾಪಸ್ ಬಂದು ಸಪ್ಪೆ ಹೋಗಿ ಹಾಕೊಂಡಾಗ ಈಗ ಸೇರಿದ್ರು, ಈಗ ನಾವು ಹೋಗೋಣ ಅಂತ. ನಮ್ ಕೆಲಸ ಆಯ್ತು, ಏನ್ ಮಾಡ್ಬೇಕು ಅದನ್ನು ಅವ್ರು ಮಾಡಿ ಬಂದಿದ್ದಾರೆ, ಈಗ ನಾವು ಹೋಗ್ಬೇಕಾದ ಕೆಲಸ. ಸರಿ, ಭೀಮಸೇನ ಹೋಗುವಾಗ ಅವನು ಮುಂದೆ ಹೋದ, ಅಣ್ಣ ಮತ್ತು ದ್ರೋಣಾಚಾರ್ಯ ನೀವು ಇಲ್ಲೇ ನಿಂತ್ಕೊಳ್ಳಿ, ನಾವು 4 ಜನ ಹೋಗಿ ಬರ್ತೇವೆ ಅಂತ. ಭೀಮಸೇನ ಮೊದಲು ಒಂದು ರಥದಲ್ಲಿ ಹೊರಟ, ಅರ್ಜುನನನ್ನ ಹಿಂದೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಊರಿನ ಜನ ಮತ್ತೆ ಒಂದಾಗುವ ಹೊತ್ತಿಗೆ ಇವರು ಬರುವ ವೇಗ ನೋಡಿ ಇವನು ನಿಲ್ಲುವನಲ್ಲ ಅಂತ ಗೊತ್ತಾಯ್ತು. ತಾವೇ ಆ ಬರುವ ವೇಗಕ್ಕೆ ಬೆದರಿ ಪಕ್ಕಕ್ಕೆ ಸರಿದು ಬಿಟ್ರು. ಒಳಗೆ ಸೇನೆ ಇತ್ತು, ಯಾಕಂದ್ರೆ ಅವರಿಗೆ ಕ್ಲೂ ಸಿಕ್ಕಿತ್ತು, ಏನೋ ಆಗ್ಲಿಕ್ಕಿದೆ ಸ್ವಲ್ಪ ಹೊತ್ತರಲ್ಲೇ, ಇನ್ನೂ ಏನೋ ನಡಿಲಿಕ್ಕಿದೆ ಇಲ್ಲಿ ಅಂತ. ಹಾಗಾಗಿ ಸುಸಜ್ಜಿತವಾದ ಸೇನೆ ಎದುರು ಬಂತು. ಅದನ್ನು ಭೀಮಸೇನ ಮರಗಳೆರಡನ್ನ ಕಿತ್ತ ಗುಡಿಸ್ಕೊಂಡು ಹೋದ. 2 ಸೈಡಲ್ಲಿ ಆಚೆಯಿಂದ ಈಚೆಯಿಂದ ಆಚೆಗೆ. ಅವ್ರು ಯುದ್ಧ ಮಾಡ್ಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ರು, ರಥನೆ ಉರುಳಿ ಬಿದ್ದೋಗಿದೆ, ಇನ್ನೇನು ಯುದ್ಧ. ಕುದುರೆಗಳು ಓಡೋಗಿದೆ, ಆನೆಗಳು ಚಲ್ಲಾಪಿಲ್ಲಿ ಆಗಿವೆ, ಇವರ ರಥಗಳೆಲ್ಲ ಮುರಿದು ಹೋಗಿದೆ, ಕೈಯಲ್ಲಿರುವ ಆಯುಧಗಳೆಲ್ಲ ಬಿದ್ದೋಗಿದೆ. ಏನ್ ಮಾಡುದು ಅಂತ ಗೊತ್ತಾಗುವಷ್ಟರಲ್ಲಿ ಸೇನೆ ಒಳಗೆ ಇವರು 4 ಜನ ಒಳಗೆ ನುಗ್ಗಿದ್ದಾರೆ. ಇದರೊಳಗೆ ದೃಷ್ಟದ್ಯುಮ್ನ ಮೊದಲಾದವರ ಗಿರಿಯ ಮತ್ತೊಂದು ಇನ್ನೂ ಸುಸಜ್ಜಿತವಾದ ಸೇನೆ ಇತ್ತು. ಅಲ್ಲಿ ದ್ರುಪದ ಇದ್ದ. ಈ ಕ್ಷಣಕ್ಕೆ ದ್ರುಪದನಿಗೆ ಅವನಲ್ಲಿ ಬಂದಿದ್ದಾನೆ, ಎದುರುಗೊಳ್ತಾನೆ ಅಂತ ಗೊತ್ತಾದಾಗ ತಾನು ಹಿಂಸರಿದು ಬಿಟ್ಟ, ಅರ್ಜುನನನ್ನು ಮುಂದಿಟ್ಟ. ಪೃಷ್ಠಭೂಪೇ ವೃಕೋದರ, ಹಿಂದಿನಿಂದ ನಿಲ್ಲಿಸಿ ವೃಕೋದರನು ಅರ್ಜುನನನ್ನು ಮುಂದಿಟ್ಟು ಅವನನ್ನ ಆಮೇಲೆ ಯುದ್ಧಕ್ಕೆ ಬಿಟ್ಟ. ಅರ್ಜುನನು ಅಸಾಧಾರಣವಾದ ಬಲ ಇದ್ದವನು, ಚಾಕಚಕ್ಯತೆ ಇದ್ದವನು, ಕೈ ಚಳಕವನ್ನು ತುಂಬಿಕೊಂಡವನು. ಬಾಣದ ಪ್ರಯೋಗದಿಂದ ಇದನ್ನ ನೋಡ್ತಾ ಇದ್ದಾನೆ. ಅವರು ಸೇನೆಯನ್ನು ಒಬ್ಬೊಬ್ಬರನ್ನೇ ಉರುಳಿಸ್ತಾ ಮುಂದಕ್ಕೆ ನುಗ್ಗುತ್ತಾ ಬರ್ತಾ ಇರುವುದನ್ನ ದ್ರುಪದ ನೋಡಿ ಬಹಳ ಆಶ್ಚರ್ಯಪಟ್ಟ. ಅಂದ್ರೆ ಒಬ್ಬ ನಿಜವಾದ ಕ್ಷತ್ರಿಯನಾಗುವಾಗ ತನ್ನ ಶತ್ರುವೇ ಆಗಿದ್ದು ಅದರಲ್ಲಿರುವ ಕೈ ಚಳಕ ಏನಿದೆ ಅಥವಾ ಅದರಲ್ಲಿರುವ ಒಂದು ರಸ ಏನಿದೆ, ನನಗೊಂದು ಸ್ಪರ್ಧೆಯೇ ಬಂದಿರಲಿ ಒಬ್ಬ ಸಂಗೀತ ಹಾಡ್ಲಿಕ್ಕೆ, ಅವ್ರು ಹಾಡೋದ್ರಲ್ಲಿ ಏನೋ ಒಂದು ಆ ಸೆಳೆತ ಇದ್ರೆ ಅದನ್ನ ಆಸ್ವಾದಿಸ್ತಾನೆ. ಒಬ್ಬ ಸಹಜ ಸಂಗೀತಗಾರ ಆದ್ರು ಬರೀ ಸ್ಪರ್ಧಿ ಅಂತ ಅವನ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಒಂದು ಒಳಗಿನಿಂದ ಸೆಳೆತ ಬರುತ್ತೆ. ದ್ರುಪದನಿಗೂ ಇದು ಎಂತ ಕ್ಷತ್ರ ಗುಣ, ಇದು ಎಂತ ತಾಕತ್ತಿದು ಅಂತ ಅವನು ಅದಕ್ಕೆ ಮನಸೋತು ಬಿಟ್ಟ, ಕೈ ಸೋತು ಬಿಟ್ಟ. ಬಾಣ ಅವನ ಕೈ ಪ್ರಯೋಗ ಮಾಡೋದ್ರ ಮುಂಚೆ ಹೆಡೆಮುರಿ ಕಟ್ಟಿ ಆಗಿದೆ, ರಥದಲ್ಲಿ ಕೂಡಿಸಿ ಆಗಿದೆ. ಇಷ್ಟರ ಮಧ್ಯದಲ್ಲಿ ಇನ್ನೂ ಅವನು ಹೊಡೆದಾಡ್ತಾ ಇದ್ದಾನೆ, ಇನ್ನು ಹಾಕೊಂಡಿದ್ದು ಕಂಡಿಲ್ಲ. ಆಗ ಅಣ್ಣ ನನ್ಗೆ ಏನು ಬೇಕಾಯಿತು ಅದು ಸಿಕ್ಕಿ ಆಯ್ತು, ಇನ್ನು ಸುಮ್ಮನೆ ಅವರನ್ನ ಯಾಕೆ ಹೊಡೆದು ಇನ್ನಷ್ಟು ವೈದ್ಯಕೀಯ ಚಿಕಿತ್ಸೆಗಳಿಗೆ ಜಾಸ್ತಿ ಖರ್ಚು ಮಾಡುವ ಹಾಗೆ ಮಾಡ್ತಿ, ಬಂದ್ಬಿಡು ಸಾಕು, ನನ್ಗೆ ಬೇಕಾದ ಸಿಕ್ಕಾಯ್ತು, ಗುರುಗಳಿಗೆ ಒಪ್ಪಿಸಬೇಕಾದ ವ್ಯಕ್ತಿ ನನ್ನ ಜೊತೆಗಿದ್ದಾರೆ, ಕರ್ಕೊಂಡು ಹೋಗೋಣ ಅಂತ ಹೇಳಿದ ಮಾತು. ಅಂದ್ರೆ ಇದ್ರಲ್ಲೂ ಒಂದು ಸೌಜನ್ಯ. ಸುಮ್ಮನೆ ಯುದ್ಧ ಮಾಡ್ತಾ ಇದ್ದೇವೆ ಅನ್ನೋ ಕಾರಣಕ್ಕೆ ಮತ್ತಷ್ಟು ಹೊಡೆದು ಬಡದು ಅನಾಹುತ ಕೀಳು ಮಾಡೋದು ಬೇಡ ಅಂತ ಒಂದು ಮಾತು ಹೇಳಿದ, ಅದು ಇನ್ನೂ ಒಳಗಿನಿಂದ ಅವನ ಮನಸ್ಸಿನಲ್ಲಿ ನಾಟಿತು. ಅಂದ್ರೆ ಒಂದು ಘಟನೆ ಎಲ್ಲೆಲ್ಲಿ ಫಲ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಘಟನೆಯನ್ನು ಹೇಳಿದೆ. ಅಂದ್ರೆ ಇಷ್ಟು ಭೀಮಸೇನನ್ನು ಕರ್ಕೊಂಡು ಬಂದು ಗುರುಗಳ ಮುಂದೆ ನಿಲ್ಲಿಸಿದಾಗ ದ್ರೋಣಾಚಾರ್ಯರಿಗೆ ಬಹಳ ಸಂತೋಷ ಆಯಿತು. ಅರ್ಜುನನ ಈ ಹೆಡೆಮುರಿ ಕಟ್ಟಿದ ಪ್ರಸಂಗದಿಂದ ಅವರು ಮತ್ತಷ್ಟು ಆಪ್ತರಾದರು. ಪಾಂಡವರ ಬಗ್ಗೆ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಕೃಪಾಚಾರ್ಯರಿಗೆ ಪ್ರೀತಿ ಜಾಸ್ತಿ ಆಗಿದೆ ಅನ್ನುವ ವಿಷಯ ದುರ್ಯೋಧನನಲ್ಲಿ ಮತ್ತಷ್ಟು ಹೆಚ್ಚು ಒಳಗಿನಿಂದ ಬೆಂಕಿ ಹತ್ತಿತ್ತು. ಬಾಯಲ್ಲಿ ಮಗ 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 ಅಂತ ಹೇಳ್ತಿದ್ದ ಎಲ್ಲರನ್ನ, ಏನ್ ಮಗ, ಆ ಮಗ, ಈ ಮಗ ಅನ್ನೋಲ್ಲ ಭಾಷೆ ಇದೆ, ಅದ್ರ ಹೊಟ್ಟೆಯಲ್ಲಿ ಭಗ ಭಗ ಅಂತ ಉರಿತಾನೆ ಇದ್ದ, ತಡೀಲಿಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ಅದಕ್ಕೋಸ್ಕರ ಅಪ್ಪನ ಹತ್ರ ಹೋಗಿ ಆಗಾಗ ಏನೇನೋ ಹೇಳ್ತಿದ್ದ, ಆದ್ರೆ ಅದು ಪೂರ್ತಿ ನಡೀತಿರ್ಲಿಲ್ಲ. ಜನ ಏನೋ ಒಪ್ಪಿಕೊಂಡಿದ್ರು, ನೀನೇನಪ್ಪ ಅವನು ಅಂದ್ರೆ ಯುಧಿಷ್ಠಿರ ಆ ಹೊತ್ತಿಗೆ ಅವರು ಯಾವಾಗ ಈ ಸ್ಪರ್ಧೆಯಲ್ಲಿ ಅವರ ಸಾಮರ್ಥ್ಯ ಪ್ರದರ್ಶನ ಆಯಿತು, ಆ ನಂತರದಲ್ಲಿ ಒಂದು ರೀತಿಯಲ್ಲಿ ಆಧಿಕಾರಿಕವಾದ ವಲಯವನ್ನು ವ್ಯಾಪಿಸಿಕೊಂಡು ಬಿಟ್ಟಿದ್ದ. ಅವನೇನು ಎಳ್ಕೊಂಡಿರ್ಲಿಲ್ಲ, ಜನರೊಂದು ಸಮಸ್ಯೆ ಅವನ ಹತ್ರ ಕೇಳ್ತಿದ್ರು, ಅದಕ್ಕೆ ಇವನು ತಕ್ಷಣ ಹೋಗಿ ಪರಿಹಾರವನ್ನು ಹೇಳ್ತಿದ್ದ. ಯಾಕಂದ್ರೆ ಧೃತರಾಷ್ಟ್ರ ಒಪ್ಪಿಕೊಳ್ತಾರೆ, ಆಯ್ತು ಯುಧಿಷ್ಠಿರ ಬರ್ತಾನೆ, ಭೀಮಸೇನ ಬರ್ತಾನೆ. ಇದು ಜನಗಳ ತನಕ ಹುಟ್ಟಿ ಜನಜನಿತವಾದವರ ಪ್ರಸಿದ್ಧಿಗೆ ಹೊಟ್ಟೆ ಉರ್ಕೊಂಡು ಇದು ಇನ್ನು ಹೆಚ್ಚು ಕಾಲ ಆದ್ರೆ ನಾನು ಬೀದಿ ಪಾಲಾಗ್ತೇನೆ ಅಂತ ಗೊತ್ತಾಗಿ ಅಪ್ಪನನ್ನ ಬೇರೆ ಬೇರೆ ರೀತಿಯಿಂದ ತಲೆಗೆಡಿಸ್ತಾನೆ. ಅದಕ್ಕೆ ಪೂರ್ವದಲ್ಲಿ ಒಂದು ಘಟನೆ ನಡೆಯುತ್ತೆ. ಶಕುನಿ ತನ್ನ ಗಾಂಧಾರ ದೇಶದ ಒಬ್ಬ ಗುರುವನ್ನ
ಅಂದ್ರೆ ಶುಕ್ರಾಚಾರ್ಯರ ಪಾಠ ಕಲಿತ ಕಣಿಕ ಅಂತ ಒಬ್ಬನನ್ನ ಕರೆಸಿ ಇವತ್ತಿನ ರಾಜಕಾರಣದವರು ಮಾಡುವ ಕಥೆಗಳಿಗಿಂತಲೂ ಬಹಳ ತೀವ್ರತರವಾದ ಆಘಾತಕಾರಿಯಾದ ಸಂಗತಿಗಳನ್ನೆಲ್ಲ ಹೇಳಿಸಿ ದುರ್ಯೋಧನ ಮೊದಲೇ ಚಾಣಾಕ್ಷಣೆ ಅಂತ ವಿಷಯದಲ್ಲಿ ಇಂಥದ್ದೆಲ್ಲ ಸಿಕ್ಕಿದಾಗ ಇನ್ನೂ ಚುರುಕಾಗಿ ಬಿಡುತ್ತಾನೆ. ಅಪ್ಪನ ಹತ್ರ ಬಂದು ಹೇಳಿದ, ಅಪ್ಪ ನನ್ಗೆ ಏನು ಬೇಜಾರಿಲ್ಲ, ಆದ್ರೆ ನಿನ್ನ ಬಗ್ಗೆ ಮುಂದೆ ಈ ವಂಶದಲ್ಲಿ ಯಾರು ನೆನಪಿಸ್ಕೊಳ್ಳಲ್ಲ. ಯಾಕಂದ್ರೆ ನಾಳೆ ಯುಧಿಷ್ಠಿರ ರಾಜ ಆಗ್ತಾನೆ, ಅವನ ಪೀಳಿಗೆ ರಾಜ ಆಗುತ್ತೆ. ನಿನ್ನ ಹೆಸರು ನನ್ನ ಹೆಸರು ಬೇಕು ಅಂತಿಲ್ಲ, ನಾನು ಆಡಿದ್ರೆ ಧಾರ್ತರಾಷ್ಟ್ರರು ಅಂತ ನಿನ್ನನ್ನೇ ನಾಳೆ ನೆನಪಿಸ್ಕೊಳ್ತಾರೆ. ನಿನಗೆ ವಂಶದಲ್ಲಿ ಹೆಸರಿಲ್ಲ, ನಿನ್ಗೆ ಪಿಂಡ ಉದಕ ಕ್ರಿಯೆ ತರ್ಪಣಾದಿಗಳು ನಡೆಯುವುದಿಲ್ಲ, ಜೊತೆಗೆ ನಿನ್ನ ಔರಸ ಪುತ್ರರಾಗಿ ನಿನ್ನ ನೇರ ಮಕ್ಕಳಾಗಿ ನಮಗೆ ಅಧಿಕಾರ ಇಲ್ಲ. ಯಾರ್ಯಾರದ್ದು ತೆವಲಿಗೆ ಬಲಿಯಾದ ಬಸಿರುಗಳು ಈ ರಾಜ್ಯವನ್ನು ಆಳುವ ದುಸ್ಥಿತಿ ಈ ನಾಡಿ ಬರುವುದಲ್ಲ. ನೀನದಕ್ಕೆ ಅವಕಾಶ ಕೊಟ್ಟಿಯಿಂದ ನಿನ್ನ ಕೀರ್ತಿಯೂ ನಾಶ ಆಗುತ್ತೆ. ನಾನು ಬಹಳ ಕಮ್ಮಿ ಹೇಳ್ತಾ ಇದ್ದೇನೆ. ಅನೇಕ ತರದ ಉಪಾಯಗಳನ್ನೆಲ್ಲ ಹೂಡಿ ಹೇಗಾದ್ರೂ ಭೀಮಸೇನನ್ನು ಇಲ್ಲಿಂದ ದೂರ ಅವನಿಗೆ ಒಂದೇ ಭಯ ಇದ್ದದ್ದು, ಅದು ನಿಮಗೆ ಸ್ಪಷ್ಟ ಗೊತ್ತಾಗುವುದು ಗೀತೆಯ ಆರಂಭದಲ್ಲಿ. ಭೀಮಾರ್ಜುನ ಸಮಾಯುಧಿ, ಎಲ್ಲ ಜನರನ್ನ ಪಾಂಡವರ ಸೇನೆಯನ್ನು ನೋಡುವಾಗ ಅವನಿಗೆ ಎಲ್ಲರನ್ನ ನೋಡಿದಾಗಲೂ ಭೀಮನ ಹಾಗೆ ನಿಂತಿರ್ತಾರೆ, ಅರ್ಜುನನ ಹಾಗೆ ಪೋಸ್ ಕೊಡ್ತಾ ಇರ್ತಾರೆ. ಇದು ನೋಡಿ ಇದು ಭೀಮನೇ ನಿಂತಿದ್ದಾನೆ ಅಂತ ಭಯ ಪಡ್ತಾರೆ. ಅಸ್ಮಾಕಂ ಅವನು ಬಲಂ ಭೀಷ್ಮಾಭಿರಕ್ಷಿತಂ, ನೀವು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ದೇಶ ಬಲಂ ಭೀಮಾಭಿರಕ್ಷಿತಂ. ಪರ್ಯಾಪ್ತ ಅಂದ್ರೆ ಬೇಕಾದಷ್ಟು ಅಂತ. ನಾವು ಊಟಕ್ಕೆ ಹಾಕುವಾಗ ಇನ್ನೊಂದು ಹೋಳಿಗೆ ಹಾಕಿ ಪರ್ಯಾಪ್ತ, ಸಾಕು, ಬೇಕಾದಷ್ಟು ಆಯ್ತು. ಸಾಕು ಅಂದ್ರೆ ಕಮ್ಮಿ ಆಯ್ತು ಅಂತಲ್ಲ, ಇನ್ನೂ ನೀವು ಹಾಕುವಷ್ಟು ನಿಮ್ಗೆ ಶಕ್ತಿ ಇದೆ, ಆದ್ರೆ ನಾನು ತಿನ್ನುವಷ್ಟು ಶಕ್ತಿ ನನ್ಗೆ ಬೇಕಾದಷ್ಟು ಆಯ್ತು. ನಿಮ್ಗೆ ತೃಪ್ತಿ ಆಗಿಲ್ಲದೆ ಇರ್ಬೋದು, ನಾನು ಇನ್ನೂ ಎರಡು ಹಾಕ್ಬೇಕು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಅದು ನನ್ನ ಹೊಟ್ಟೆಯಲ್ಲಿ ಜಾಗ ಇಲ್ಲ, ಇದರ ಎಲೆಯಲ್ಲಿ ಮಲ್ಕೊಳ್ಬೇಕಷ್ಟೇ ಇನ್ನು ಅನ್ನುವ ಅಂಶವನ್ನು ಹೇಳುವಾಗ ಪರ್ಯಾಪ್ತಂ ಅಂದ್ರೆ ಭೀಮನ ಬಲದಿಂದ ಸಿದ್ಧಗೊಂಡಂತಹ ಪಾಂಡವರ ಸೇನೆ ಸಾಕಷ್ಟು ಬಲಯುತವಾಗಿದೆ. ಅಪರ್ಯಾಪ್ತಂ ತಸ್ಮಾಕಂ ಭೀಷ್ಮಾಭಿರಕ್ಷಿತ, ಅವನಿಗೆ ಯಾವತ್ತೂ ನಂಬಿಕೆ ಇರಲಿಲ್ಲ. ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೆ ಅನ್ನುವ ಮಾತು ಕಣಿಕ ಹೇಳಿದ ಮಾತು. ವಿಶ್ವಾಸ ಇಲ್ಲದವನಲ್ಲಿ ವಿಶ್ವಾಸ ಇಡಬೇಡ, ವಿಶ್ವಾಸ ಇಟ್ಟವನಲ್ಲೂ ಪೂರ್ತಿ ವಿಶ್ವಾಸ ಇಡಬೇಡ. ಇದು ಕಣಿಕ ಹೇಳಿಕೊಟ್ಟ ಪಾಠ. ಹಾಗಾಗಿ ಭೀಷ್ಮಾಚಾರ್ಯನೇ ನಂಬಲಿಲ್ಲ. ದ್ರೋಣಾಚಾರ್ಯನು ಹೇಳುವಾಗ ಆಚಾರ್ಯ ಪಾಂಡುಪುತ್ರಾಣ, ನಮ್ಗೆ ಆಚಾರ್ಯ ಅಲ್ಲ, ಪಾಂಡುಪುತ್ರಾಣ ಆಚಾರ್ಯ ಅಂತ ಅದರಲ್ಲೊಂದು ಕೊಂಕಿದೆ. ಅವ್ರು ಎಲ್ಲರನ್ನೂ ಕೂಡ ಮದಂತೆ ತ್ಯಕ್ತ ಜೀವಿತ, ನನಗೋಸ್ಕರ ಸಾಗಿ ಬಂದವುಗಳು. ಒಬ್ಬ ನಾಯಕನಾಗಿ ತನ್ನ ಪರವಾಗಿ ಹೋರಾಟಕ್ಕೆ ಬಂದವರನ್ನ ಈ ರೀತಿ ನಡೆಸಿ ಅವರಿಂದ ಏನು ಗೆಲುವನ್ನ ಸಾಧಿಸಿಯಾನು? ದುರ್ಯೋಧನಿಗೆ ಒಂದೇ ಭಯ ಭೀಮ. ಅದು ಧೃತರಾಷ್ಟ್ರನು ಹೇಳ್ತಾನೆ ಯುದ್ಧದ ಆರಂಭದ ಪ್ರಸಂಗದಲ್ಲಿ. ಅದರಿಂದಾಗ ನಾನು ಹೇಗಾದ್ರೂ ನಾಶ ಮಾಡಬೇಕು ಅಂತ ವಾರಣಾವತದ ಕಥೆ ನಡೆಯುತ್ತೆ. ಅದಕ್ಕೆ ಹೇಗೇನು ಅಂದ್ರೆ ಒಂದು ದೊಡ್ಡ ಉತ್ಸವದ ನೆಪ ಒಡ್ಡಿ ಅವರನ್ನು ಕಳಿಸ್ಕೊಡ್ತಾರೆ. ಈ ರಾಜಕಾರಣದಲ್ಲಿ ಏನು ಅಂದ್ರೆ ಅಧಿಕಾರದಿಂದ ಕೆಳಗಿಳಿಸುವುದು, ಆಮೇಲೆ ನಿಧಾನಕ್ಕೆ ಅರಮನೆಯಿಂದ ಹೊರಗಿಡುವುದು, ಆಮೇಲೆ ಆ ಪರಿಸರದಿಂದ ನಗರದ ಪ್ರದೇಶದಿಂದ ಹೊರಗಿಡುವುದು, ಆಮೇಲೆ ಸ್ವಲ್ಪ ದೂರ ಕಳಿಸುವುದು, ಆಮೇಲೆ ಮುಗಿಸುವುದು. ಇದು ಹೇಳಬೇಕಾಗಲಿ, ಇದು ಅನಧಿಕೃತವಾಗಿ ಎಲ್ಲರಿಗೂ ಗೊತ್ತಿರುವ ಸಂಗತಿ. ರಾಜಕಾರಣದಲ್ಲಿ ಇದು ನಡೆಯುವ ಸಂಗತಿ. ಒಬ್ಬನನ್ನ ನಿಧಾನ ದೂರ ಇಟ್ಟಿದ್ದಾರೆ ಅಂದ್ರೆ ಅವನ ರಾಜಕಾರಣದ ಕಥೆಯನ್ನು ಮುಗಿಸುವುದು ಅಂತಾನೆ ಅರ್ಥ. ಇದು ಪಾಂಡವರಿಗೆ ಅರ್ಥ ಆಗಿದೆ. ಭೀಮಸೇನ ಹೇಳ್ತಾರೆ, ಅಣ್ಣ, ಕ್ಷತ್ರ ಧರ್ಮದಲ್ಲಿ ಇರ್ಬೇಕಾದವರು ನಾವು ಹೀಗೆ ರಾಜಕಾರಣದಿಂದ ದೂರ ಆಗಿ ನಾವು ಬರೀ ಉಂಡು ತಿಂದು ಇರ್ಲಿಕ್ಕೋಸ್ಕರ ಇರುವಂತವರಲ್ಲ. ಗುರುಕುಲದ ಕುಡಿಯಾಗಿ ನಾವು ಈ ಕರ್ತವ್ಯವನ್ನು ಇಲ್ಲಿ ನಿಂತು ನಡೆಸುವುದರಲ್ಲೇ ನಮ್ಗೆ ಶ್ರೇಯಸ್ಸಿದೆ. ಅವ್ರ ಜೊತೆಗೆ ಇಷ್ಟು ದಿವಸ ಹೇಗೂ ಹೋರಾಡ್ತಾ ನರಳಾಡ್ತಾ ಇದ್ದೇವು ತಾನೆ. ಇಲ್ಲಿ ತನಕ ನಾನು ಏನಾದ್ರೂ ಅದಕ್ಕೋಸ್ಕರ ಕಷ್ಟ ಆಯಿತು ಅಂತ ಹೇಳಿದ್ದೇನ? ನಮ್ ಕಷ್ಟ ಆಗುದಿಲ್ಲ. ಇವತ್ತು ಅವನು ಬೇಡ ಅಂತ ಹೇಳಿದ್ರು ನಾವು ಇಲ್ಲೇ ಇರ್ಬೇಕು. ನೀವು ಇರಬಾರ್ದು ಅಂತ ಏನು ಹೇಳಿದ್ರು ಯುದ್ಧ ಆದ್ರೆ ಯುದ್ಧ. ಆದ್ರೆ ಧರ್ಮ ಹೇಳ್ತಾನೆ, ದೊಡ್ಡವರು ಮಾಡಿದ ಆಜ್ಞೆಯನ್ನ ಹಾಗೆ ಮೀರಬಾರ್ದಪ್ಪ, ಕೀರ್ತಿ ನಾಶ ಆಗುತ್ತೆ. ನೀನ್ ಸಿಟ್ಟಿನಿಂದ ಹೊಡೆದಾಕುವುದು ಎರಡು ಕಷ್ಟದ ಕೆಲಸ ಅಲ್ಲ. ಆದ್ರೆ ನಾಳೆ ದುಡುಕಿನಿಂದ ಪಾಂಡವರು ಏನೋ ಸ್ವಲ್ಪ ಮಕ್ಕಳಾಟಿಗೆ ಜಗಳ ಆಗುತ್ತೆ, ಅದನ್ನೇ ಇಷ್ಟು ಗಂಭೀರವಾಗಿ ತಗೊಳ್ಳುದ? ನಾಯಕ ಜೊತೆ ವಾಪಸ್ ನಾಯಕ ಕಚ್ಲಿಕ್ಕಾಗತ್ತಾ? ಇವರಿಗಾದ್ರೂ ಬುದ್ಧಿ ಬೇಡವಾ? ಇವ್ರು ಹೀಗೆ ಮಾಡುದಾ? ಅದು ಯಾವಾಗಲೂ ಬುದ್ಧಿವಾದ ಒಳ್ಳೆಯದೇ. ಬಗ್ಗೋರಿಗೆ ಬುದ್ಧಿ ಜಾಸ್ತಿ ಇದ್ದ ಹಾಗೆ ಏನಾದ್ರೂ ಸ್ವಲ್ಪ ತ್ಯಾಗ ಮಾಡ್ತಾನೆ ಅಂದ್ರೆ ನೀನೇ ಇನ್ನು ಮಾಡು. ಇದನ್ನು ಧೃತರಾಷ್ಟ್ರನು ಹೇಳ್ತಾನೆ. 13 ವರ್ಷ ಅವರು ಕಳೆದು ಬಂದ ಮೇಲೂ ಬುದ್ಧಿವಾದ ಏನ್ ಹೇಳಿದ್ದು ಅಂದ್ರೆ ಪಾಂಡವರಿಗೆ, ನೀವು ಹೇಗಿದ್ರು 13 ವರ್ಷ ಹಿಂದೆ 14 ವರ್ಷ ಕಾಡಿನಲ್ಲಿ ಅಪ್ಪನ ಜೊತೆಗೆ
ಹಿಡಿಂಬವನದಲ್ಲೆಲ್ಲ ಓಡಾಡಿಕೊಂಡು ಈ ಕಾಡಿನ ವಾಸದ ಸಂದರ್ಭದಲ್ಲೂ ಹಣ್ಣು ಗೆಡ್ಡೆ ಗೆಣಸು ತಿಂದು ನಿಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ, ನೀವು ಎಲ್ಲಿದ್ರೂ ಸುಖವಾಗಿರ್ತೀರಿ, ದೊಡ್ಡಪ್ಪನ ಮಾತು ಮನಸ್ಸಿಕೊಟ್ಟು ನೀವು ಅಲ್ಲೇ ಸುಖವಾಗಿರಿ ಅಂತಾರೆ. ಕೇಳುವ ತನಕ ನಾವು ಕೇಳಿದ್ದೇವೆ. ಈಗಲೂ ಅದೇ ಉಪದೇಶ ಕೊಡ್ಲಿಕ್ಕೋಸ್ಕರ ನೀವು ದೊಡ್ಡವರಾಗಿ ದೊಡ್ಡಪ್ಪ ಅಂತ ಅನಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಮೊದಲ ಬಾರಿ ಸ್ವಲ್ಪ ಹಲ್ಲು ಕಚ್ಚಿ ಗಟ್ಟಿ ಮಾತಾಡಿದ್ರು ಯುಧಿಷ್ಠಿರು ಇದೇ ಪ್ರಸಂಗದಲ್ಲಿ. ಇದು ಬಿಟ್ರೆ ಇನ್ನೊಂದು ಆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೂತಂತಹ ದುರ್ಯೋಧನನನ್ನ ಸ್ವಲ್ಪ ಕೆಚ್ಚಟ್ಟಿಸಿ ಅವನನ್ನು ಹೊರಕ್ಕೆ ತರಿಸುವ ಸಂದರ್ಭದಲ್ಲಿ ಒಂದು ಕಠಿಣವಾದ ಮಾತಾಡುತ್ತಾರೆ. ಬಿಟ್ರೆ ಧರ್ಮ ಭಟ್ಟ ಅಂದ್ರೆ ಧರ್ಮ ಭಟ್ಟನೆ, ಯಾರಿಗೂ ಒಂದು ಚೂರು ನೋವಾಗಬಾರದು ಅಂತಾನೆ ಚಿಂತಿಸುವವನು. ಅಂದ್ರೆ ಹೀಗೆ ಅವರ ಆ ಕಷ್ಟದ ಪರಿಸರವನ್ನು ಅವರು ಸುಖಮಯವಾಗಿಸಿಕೊಂಡ ಸಂಗತಿಯನ್ನು ಕೂಡ ಅವರ ದೌರ್ಬಲ್ಯ ಅಂತ ತಿಳ್ಕೊಂಡು ಮತ್ತೆ ಮತ್ತೆ ಅನ್ಯಾಯ ಮಾಡ್ತಾರೆ. ಸರಿ ಇಲ್ಲ ಇದು. ಅಣ್ಣ ಕೊನೆಗೆ ಹೇಳ್ತಾನೆ, ಬೇಡ, ನಾವು ಈ ಕ್ಷಣದಲ್ಲಿ ಜಗಳಾಡಿ ಮನಸ್ಸು ಹಾಳು ಮಾಡ್ಕೊಳ್ಳೋದು ಬೇಡ. ಸರಿ, ಸ್ವಲ್ಪ ದಿವಸ ಹೋಗಿ ನೋಡಿ, ಆಮೇಲೆ ಮತ್ತೆ ಅವಕಾಶ ಇದೆ. ಹೇಗೂ ಇಲ್ಲಿದ್ದಾಗಲೂ ಅಪಾಯವನ್ನ ತಪ್ಪಿಸಿಕೊಂಡಿದ್ದೇವೆ ಅಂದ್ಮೇಲೆ ಅಲ್ಲಿದ್ದಾಗಲೂ ನಾವು ಅಪಾಯ ತಪ್ಪಿಸಿಕೊಳ್ಳಿಕ್ಕೆ ಸ್ವಲ್ಪ, ಆದ್ರೆ ಇಲ್ಲಿಗಿಂತ ಹೆಚ್ಚು ಜಾಗೃತರಾಗಿರ್ಬೇಕಾಗುತ್ತೆ. ಅಲ್ಲಿ ಅವರಿಗೂ ಒಂದು ಭಯ ಇರುತ್ತೆ. ಅರಮನೆಯ ಒಳ ಪರಿಸರದಲ್ಲಿ ಏನೇ ಅನ್ಯಾಯ ನಡೆದಾಗಲೂ ಎಲ್ಲರೂ ಬಾಧ್ಯಸ್ಥರಾಗ್ತಾರೆ. ಏನ್ ನಡೆದ್ರು ಎಲ್ಲರನ್ನೂ ಒಂದು ಸರ್ತಿ ಸಮಿತಿಯ ಮಧ್ಯದಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಆದ್ರೆ ಹೊರಗೆ ನಡೆದಾಗ ನಾವು ಇಲ್ಲಿದ್ದು ನಮ್ಗೇನು ಗೊತ್ತಿಲ್ಲ ಅಂತ ಒಂದೇ ಕೈಯಲ್ಲಿ ವಿಷಯವನ್ನ ಜಾಡಿಸಿ ಪಕ್ಕಕ್ಕೆ ಸರಿಸಬಹುದು. ಅದಕ್ಕಾಗಿ ಈ ವಿಷಯದಲ್ಲಿ ನಮಗೆ ಅಪಾಯ ಜಾಸ್ತಿ ಇದೆ ಅಣ್ಣ ಅಂತ ಹೇಳ್ತಾನೆ. ಅಷ್ಟು ಹೇಳಿದ ಮಾತ್ರ ಆದ್ರೆ ಅದನ್ನು ಮುಂದುವರೆಸಲಿಲ್ಲ. ಯಾಕಂದ್ರೆ ಅಣ್ಣನ ಮಾತನ್ನ ನಡೆಸಬೇಕು ಅನ್ನೋದು, ನೀನು ದೊಡ್ಡವರ ಮಾತನ್ನ ಹೇಗೆ ನಡೆಸ್ತೀ ಅಂತ ಕೂತಿದ್ಯೋ, ನಾನು ಹಾಗೆ ನಿನ್ನ ಮಾತನ್ನ ನಡೆಸಬೇಕಿದೆ, ಅದರಿಂದಾಗಿ ಸುಮ್ಮನೆ ಕೂತಿದ್ದೇನೆ ಅಂತ ಒಟ್ಟಿಗೆ ಹೋಗಿ ಅಲ್ಲಿಯ ಕಥೆಯೆಲ್ಲ ಪ್ರವಚನ ಅಂತ ಒಬ್ಬ ಇದ್ದ, ಅವನ ಅರಗಿನ ಮನೆಯನ್ನು ಕಟ್ಟಿದ, ಅಲ್ಲಿ ಅವರನ್ನು ಉಳಿಸ್ತಾ 6 ತಿಂಗಳುಗಳ ಕಾಲ ಹೀಗೆ ಅವನು ಹಗಲು ರಾತ್ರಿ ಕಾಯ್ತಾ ಇದ್ದಾನೆ. ಇವನನ್ನು ಯಾವಾಗ ಮಲಗಿದಾಗ ಸುಡಬೇಕು ಅಂತ, ಇವನು ಯಾವಾಗ ಸುಡಬಲ್ಲ ನನ್ನನ್ನ ಅಂತ ಅವನು ಎಚ್ಚರದಿಂದ ಭೀಮಸೇನನು 6 ತಿಂಗಳ ಕಾಲ ಮಧ್ಯದಲ್ಲಿ ನಿದ್ದೆನೇ ಮಾಡಿಲ್ಲ. ಮತ್ತೆ ತಂದ ಅನ್ನವನ್ನೆಲ್ಲ ಪಾಂಡವರಿಗೆ ಕೊಡುವುದನ್ನ ತಾನೇ ತಿಂತೀನಿ. ಇದು ಅವನ ಮೊದಲ ಕರಾರ. ನೀವು ಏನೇ ತಂದ್ರು ಅದನ್ನು ತುತ್ತು ತಿನ್ನುವುದು ನಾನು, ನಿಮಗೆ ಆಮೇಲೆ ನಾನೇ ಭೀಮ ಪಾಕ ಮಾಡಿ ಹಾಕ್ತೇನೆ. ಅದು ಖುಷಿ ಅವರಿಗೆ. ಭೀಮನ ಅಡಿಗೆ ಅಂದ್ರೆ ಅದು ರುಚಿ. ಅದು ಎಷ್ಟು ವಿಶಿಷ್ಟ ಆದ್ರೆ ಭೀಮನ ಅಡಿಗೆ. ನಮ್ಗೆ ಆದ್ರೆ ಈಗ ನಾವು ಮನೆಯಲ್ಲಿ ಕೇಳಬೇಕು, ಅವ್ರಿಗೆ ಆ ಪದಾರ್ಥ ಆಗುದಿಲ್ಲ, ಇವ್ರಿಗೆ ಈ ಪದಾರ್ಥ, ಉಪ್ಪು ಜಾಸ್ತಿ ಇರ್ಬೇಕು, ಇವ್ರಿಗೆ ಖಾರ ಜಾಸ್ತಿ ಇರ್ಬೇಕು, ಇವ್ರಿಗೆ ಸ್ಪೈಸಿ ಆಗ್ಬೇಕು, ಇನ್ನೊಂದಾಗಬೇಕು. ನಾನು ಪಾಪ ಅಮ್ಮನಿಗೆ 10 ಕೈ ಇದ್ದಾಗ ಅವ್ರು ಮಾಡಿ ಹಾಕ್ಬೇಕು ಅಡಿಗೆ. ಭೀಮಸೇನ ಅಡಿಗೆ ಸ್ಪೆಷಾಲಿಟಿ ಏನು ಅಂದ್ರೆ, ಅವ್ರು ಮಾಡುವ ಒಂದೇ ಅಡಿಗೆ ಯಾರ್ಯಾರಿಗೆ ನಾಲಿಗೆಗೆ ಯಾವ ರೀತಿಯಾದ ರುಚಿ ಬೇಕೋ ಆಯಾ ರೀತಿಯಲ್ಲಿ ಅವರಿಗೆ ಬೇಕಾದ ಆರೋಗ್ಯಕ್ಕೆ ಅನುಗುಣವಾದ ದೇಹಕ್ಕೆ ಹೊಂದಿಕೊಳ್ಳುವ ರೀತಿಯ ಸಿದ್ಧತೆ ಇತ್ತು. ಈ ಎಲ್ಲಾ ಮದ್ದಿಗೂ ಎಲ್ಲಾ ರೋಗಕ್ಕೂ ಅಳಲೆಕಾಯಿ ಅಂತ ಒಂದಿದೆಯಲ್ಲ, ಅಳಲೆಕಾಯಿ ಪಂಡಿತ ಅಂತ ನಾವು ತಮಾಷೆ ಮಾಡುದು ಅಂತ ಅನ್ಕೊಳ್ಬಹುದು. ಅದರಲ್ಲಿ ತಮಾಷೆಯ ಸಂಗತಿ ಅಲ್ಲ, ಅದು ಎಲ್ಲಾ ತರದ ರೋಗಗಳಿಗೂ ಮೂಲ ಬೇರಾಗಿ ಕೆಲಸ ಮಾಡುವಂತ ಒಂದು ಮೂಲ ದ್ರವ್ಯ ಇದೆ. ಆ ಗುಟ್ಟು ಭೀಮಸೇನನ ಕೈಯಲ್ಲಿ ಇತ್ತು. ಅದರಿಂದಾಗಿ ಅಡಿಗೆ ವಿಷಯದಲ್ಲಿ 6 ತಿಂಗಳುಗಳ ಕಾಲ ಏನ್ ಕಷ್ಟ ಬಂದ್ರು ಭೀಮಸೇನ ಅಡಿಗೆ ಅಂತೂ ಹೊಟ್ಟೆ ತುಂಬಾ ಕಣ್ತುಂಬ ನಿದ್ದೆ, ಇದೆರಡಂತೂ ಸಾಧ್ಯ ಅಂತ. ಕಣ್ತುಂಬ ನಿದ್ದೆ ಆಗಿಲ್ಲ, ಭಯ ಇತ್ತು. ದುರ್ಯೋಧನ ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಮಾಡಬಲ್ಲ. ಭಯ ಇರದೇ ಇದ್ದವನು ಭೀಮಸೇನ ಒಬ್ಬನೇ. ಎಚ್ಚರ ಇದ್ದು ಅನಾಯಾಸವಾಗಿ ಕೂತು ಅವರನ್ನ ಕಾಯ್ತಾ ಕೂತಿದ್ದ. ಸರಿ, ಆ ಪುರೋಚನ ಅವನ ಒಬ್ಬಳು ಸಹೋದರಿ ಇದ್ಲು, ಅವಳಿಗೂ 5 ಜನ ಮಕ್ಕಳು. ದೇವತಾ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದಕ್ಕೆ ಅವಳು ವಿಷವನ್ನ ತಂದು ಪಾಂಡವರಿಗೆ ಉಣಿಸ್ಬೇಕು ಅಂತ. ಅಂದ್ರೆ ಈ ವಿಷದ ಸ್ವಲ್ಪ ಲೆವೆಲ್ ಜಾಸ್ತಿ ಇತ್ತು ಅವಳು ತಂದದ್ರಲ್ಲಿ. ಅದು ಎಲ್ಲಿಂದ ತಂದದ್ದು ಅಂದ್ರೆ, ಕಾಲಕೂಟವನ್ನ ದೈತ್ಯರು ಸಂಗ್ರಹ ಮಾಡಿಟ್ಟುಕೊಂಡದ್ದನ್ನ ಶುಕ್ರಾಚಾರ್ಯರು ಚೂರು ಇಟ್ಟುಕೊಂಡಿದ್ದರು. ಅದರ ಅಲ್ಲಿಂದ ಆ ಪರಂಪರೆಯಲ್ಲಿ ಬಂದ ವಿಷವನ್ನ ಹೊತ್ತು ತಂದು ಪಾಂಡವರಿಗೆ ಇವತ್ತಿತ್ತು ಅವರನ್ನ ನಾಶಪಡಿಸಬೇಕು ಅಂತ ಯೋಚಿಸಿ ಬಂದವತ್ತು. ಆದ್ರೆ ಪ್ರತಿ ದಿವಸ ಅವಳು ಅಲ್ಲಿಯ ಕೆಲಸಕ್ಕೆ ಬರುವ ಎಲ್ಲರನ್ನು ಕರೆದು ಊಟ ಹಾಕ್ತಿದ್ರು. ಜೊತೆಗೆ ಮದ್ಯ ಇತ್ಯಾದಿಗಳು ಕೂಡ ಅವೆಲ್ಲ ಕೆಲಸದವರು ಸಾರಿ ಕೆಲಸ ಮಾಡಿ ಆಮೇಲೆ ಕುಡಿದು ಮಲಗುವರು. ಅವತ್ತು ಕೂಡ ಬೇಕಾದಷ್ಟು ಕುಡಿದು ಮಲಗಿದ್ದಾರೆ. ಉಳಿದವರಿಗೆಲ್ಲ ಕೊಡಬೇಕಾದ ಪದಾರ್ಥ, ಇವ್ರಿಗೆ ಕೊಡುವ ಪದಾರ್ಥ ಸ್ವಲ್ಪ ಬದಲಾಯಿಸಿ ಭೀಮಸೇನ ಬಡಿಸ್ಬಿಟ್ಟಿದ್ದಾರೆ. ಇವರು ಕುಡಿದವ್ರು ಮಲಗಿಬಿಟ್ಟಿದ್ದಾರೆ. ಪುರೋಚನರು ಮಲಗಿದ್ದಾರೆ, ಆ 5 ಜನರು ಮಲಗಿದ್ದಾರೆ. ಅವರು ಕೂಡ ಯಾರು ಸಾಮಾನ್ಯರು, ಎಲ್ಲರೂ ಈ ಕೆಲಸಕ್ಕೋಸ್ಕರನೇ ಅಮ್ಮನಿಗೆ ಜೊತೆಗೆ ಸಹಾಯ ಮಾಡಿ ಬಂದವರು. ಭೀಮಸೇನ ಮೊದಲೇ ಇಲ್ಲಿಯ ಪರಿಸರದಲ್ಲಿರುವಂತಹ ಪ್ರತಿಯೊಂದರಲ್ಲೂ ಬೆಂಕಿಗೆ ತಕ್ಷಣವೇ ಉರಿದುಕೊಳ್ಳಬಹುದಾದ ವಸ್ತುಗಳಿವೆ ಅನ್ನೋದನ್ನು ಗುರುತಿಸಿ, ಅಣ್ಣನು ಹೇಳಿದ, ತಮ್ಮನು ಅದನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಯಬೇಕು ಅಂತ ಪ್ರಾಸಾದದ ಭಾಗದಲ್ಲಿ ಗೊತ್ತಾಗದಂತೆ ಒಳಗೆ ವಿದುರ ಕಳುಹಿಸಿದ ಒಬ್ಬ ಗುಂಡಿ ತೋಡುವ ಕೆಲಸದವನಿಂದ, ಕನಕ ಅಂತ ಅವನ ಹೆಸರು ಹೇಳ್ತಾರೆ, ಅವನಿಂದ ಗುಂಡಿ ತೋಡಿಸಿ ಎಲ್ಲಿ ತನಕ ಹೋಗಿ ಬರ್ಬೋದು ಅಂತ ಪ್ರತಿ ದಿವಸ ಅವರು 4 ದಿಕ್ಕುಗಳಲ್ಲಿರುವ ಎಲ್ಲಾ ಪ್ರದೇಶದಲ್ಲಿ ಎಷ್ಟು ದೂರದ ತನಕ ನಾವು ಹೋದ್ರೆ ಈ ಊರಿನಿಂದ ತಪ್ಪಿಸಿಕೊಳ್ಬಹುದು
ತಪ್ಪಿಸಿಕೊಂಡು ಸೀದಾ ಹೋಗಿ ದುರ್ಯೋಧನನ ಮನೆ ಮುಂದೆ ನಿಂತ್ರೆ, ಯಾವ ದಿಕ್ಕಿಗೆ ಹೋದ್ರೆ ನಾವು ಎಲ್ಲಿ ಕೌರವರ ಈ ಅಪಾಯದಿಂದ, ಯಾಕೆಂದ್ರೆ ಅವರ ಕಣ್ಗಾವಲು ಎಲ್ಲ ಕಡೆ ಇತ್ತು. ಯಾಕಂದ್ರೆ ಧೃತರಾಷ್ಟ್ರನ ಆಳ್ವಿಕೆಯಲ್ಲಿ ಇದ್ದದ್ರಿಂದ ಹೆಸರಿಗೆ ಅವರ ವ್ಯವಸ್ಥೆ ನಡೀತಾ ಇದ್ರು, ಒಳಗಿನಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದವನು ದುರ್ಯೋಧನನೇ. ಹಾಗಾಗಿ ತನಗೆ ಬೇಕಾದವನ್ನೆಲ್ಲ ಪಾಂಡವರು ಹೋದ ತಕ್ಷಣವೇ ಮಾಡಿದ ಮೊದಲ ಕೆಲಸ, ಅವರಿಗೆ ಎಲ್ಲೆಲ್ಲಿ ಮೂಲ ವ್ಯಕ್ತಿಗಳು ತನ್ನವರು ಇರಬೇಕೋ ಇವರ ಹೆಸರನ್ನೆಲ್ಲ ಕಿತ್ತು ಹಾಕಿ ತಾನು ಬೇರೆ ವ್ಯಕ್ತಿಗಳನ್ನ ನಿಲ್ಲಿಸಿ ತನಗೆ ಬೇಕಾದ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಈ ವಿಷಯದಲ್ಲಿ ಭೀಮಸೇನ ಹೇಳಿದ್ದ, ಮೊದಲು ಅವನು ಮಾಡುವುದು ನಮ್ಗೆ ಎಲ್ಲೆಲ್ಲಿ ಏನೇನು ವಿಷಯಗಳು ತಿಳಿಯುವ ಅಧಿಕಾರದ ಮೂಲಗಳಿವೆಯೋ ಅದನ್ನು ಅವನು ಮೊದಲು ನಾಶ ಮಾಡುತ್ತಾನೆ ಅಂತ. ಅದು ಹಾಗೇ ನಡೆದಿತ್ತು ಕೂಡ. ಹಾಗಾಗಿ ಇವರು ಬೇಟೆಯ ನೆಪದಲ್ಲಿ ಎಲ್ಲ ದಿಕ್ಕುಗಳಿಗೂ ಹೋಗಿ ಎಷ್ಟು ದೂರ ನಾವು ಹೋದ್ರೆ ಈ ದಾರಿಯನ್ನು ಕ್ರಮಿಸಬಹುದು ಅನ್ನೋದನ್ನ ತಿಳ್ಕೊಂಡು ಬಂದಿದ್ರು. ಆ ದಿವಸ ಬಂತು, ಅವರು ಯೋಚನೆ ಮಾಡಿದ್ರು ಇವತ್ತೇ ಏನಾದ್ರು ಮಾಡಬೇಕು ಅಂತ. ಮುಹೂರ್ತವನ್ನ ಕೊಟ್ಟದ್ದನ್ನೇ ವ್ಯರ್ಥ ಮಾಡಬಾರ್ದು ಅಂತ ಭೀಮಸೇನನೇ ಎಲ್ಲ ಆ ಉರುವರ ವಸ್ತುಗಳನ್ನೆಲ್ಲ ಇನ್ನಷ್ಟು ಆ ಗೋಡೆಗಳಿಗೆ ಹೇರಿ ತಾನೇ ಬೆಂಕಿ ಕೊಟ್ಟು ಅವರನ್ನು ಮೊದಲೇ ಆ ಸುರಂಗದಿಂದ ಹೊರಕಿಟ್ಟು ಬೆಂಕಿ ಕೊಟ್ಟು ಒಳಗೆ ಬಂದಿದ್ದಾನೆ. ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ನಾರಾಯಣ ಪಂಡಿತರಿಗೆ. ಒಂದು ಸಂಗತಿಯನ್ನ, ಅಂದ್ರೆ ಇದು ಮಧ್ವವಿಜಯದ ಬಹಳ ಸುಂದರವಾದ ಸಂಗತಿ. ಶ್ಲೇಷ ಅಂದ್ರೆ ಪನ್ನನ್ನ ಬಳಸುವ ಒಂದು ವಿಶಿಷ್ಟ ಶೈಲಿಯನ್ನ ವೇದಗಳಲ್ಲಿ ಇದ್ದೇ ಇದೆ. ಯಾಕಂದ್ರೆ ತ್ರ್ಯರ್ಥತ ಅಂತ ಹೇಳ್ತಾರೆ, 3 ಅರ್ಥ ಕಡಿಮೆ. ಅಂದ್ರೆ ವೇದಗಳ ಒಂದು ಮಂತ್ರಕ್ಕೆ ಕಡಿಮೆ ಅಂದ್ರೆ 3 ಅರ್ಥದಲ್ಲಿ 3 ಲೆವೆಲ್ ನಲ್ಲಿ ಇದ್ದೇ ಇರುತ್ತೆ ಅಂತ. ಭಾರತಕ್ಕೆ ಹೇಳುವಾಗ ದಶಾರ್ಥಕ, ನಿರಂತರ ದಶಾರ್ಥಕ, 10 ಅರ್ಥ ಪ್ರತಿಯೊಂದು ಶ್ಲೋಕಗಳಿಗೆ ಹೇಳಿ ಬರುತ್ತೆ ಅಂತ. ವಿಷ್ಣು ಸಹಸ್ರನಾಮಕ್ಕಾಗುವಾಗ ಪ್ರತಿ ನಾಮಕ್ಕೂ ಸಹಸ್ರ, ನಿರಂತರ ಶತಾರ್ಥಕ, 100 ಕಡಿಮೆ. ಅಂದ್ರೆ ವಿಶ್ವ ಅನ್ನುವ ಶಬ್ದವನ್ನ ಸರಿಯಾಗಿ ಉಪನಿಷತ್ತುಗಳ ಬಲ, ಸಂಹಿತೆಗಳ ಬಲ, ಆರಣ್ಯಕಗಳ ಬಲವನ್ನ ಹೊಂದಿದವನಿಗೆ ಆ ವಿಶ್ವ ಶಬ್ದವನ್ನ ಎಷ್ಟು ಬಿಡಿಸಿದ್ರು ಅದರೊಳಗೆ ಕನಿಷ್ಠ ಅಂದ್ರೆ 100 ಅರ್ಥ ಸಿಗುತ್ತೆ ಅಂತ. ಯಾವುದು ಶಬ್ದದ ಬಲವನ್ನ, ಜಾಲವನ್ನ ಎಳೆತಂದು ಲೆಕ್ಸಿಕಲ್ ಮೀನಿಂಗ್ ಬಿಡಿಸಿ ಒಡೆದು ಇನ್ನೇನು ಕಷ್ಟಪಟ್ಟು ಮಾಡುವುದಲ್ಲ, ಸಹಜವಾಗಿ ಆ ಶಬ್ದದಲ್ಲಿ ಹೋಲುವ ಮಾತುಗಳಿಗೆ ಒಬ್ಬ ತೆರೆದು ಮನಸ್ಸನ್ನ ಬಿಚ್ಚಿ ಕೂತ ಅಂದ್ರೆ ಅವನಿಗೆ ಅಷ್ಟು ಅರ್ಥ ಸಿಗುತ್ತೆ ಅಂತ. ಅಂಥದ್ರಲ್ಲಿ ನಾರಾಯಣ ಪಂಡಿತರು ಈ ಕಥೆಯನ್ನ ಹೇಳುವಾಗ ಒಂದು ಪನ್ನನ್ನು ಬಳಸ್ತಾರೆ. ಒಂದು ಕಥೆಯ ನಾವು 2D ಅಂತ ಹೇಳ್ಬೋದು, 2 ಡೈಮೆನ್ಷನ್ ಅಲ್ಲಿ ತೆಗೆದುಕೊಳ್ಳುವ ಸಂಗತಿ ಅಂತ. ದಧ್ವಾಪುರಂ ಯೋಗ ಬಲಾತ್ಸ ನೀರಿಯನ್ ಧರ್ಮಾನಿವಸ್ವಾನ್ನ ಸಹಜಾನ್ನ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯ ಯೋಗೀವ ನಾರಾಯಣಂ ಆಸಸಾದ. ನಮ್ಗೆ ಇಷ್ಟು ಗೊತ್ತಿದೆ ಕಥೆ. ಏನು ಅಂದ್ರೆ, ತೋಳಿನಲ್ಲಿ ಇರುವರನ್ನ, ಸೊಂಟದಲ್ಲಿ ನಕುಲ ಸಹದೇವರನ್ನ, ಅರ್ಜುನ ಮತ್ತು ಧರ್ಮಜನನ್ನ ಇಬ್ಬರನ್ನು ತೋಳಿನಲ್ಲಿ ಹಿಡ್ಕೊಂಡಿದ್ದಾನೆ. ತಾಯಿಯನ್ನ ಕುತ್ತಿಗೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. ಯಾಕಂದ್ರೆ ಆ ಬಿಲದೊಳಗೆ ಹಾಕಿದ್ರೆ ಬರೀ ಕತ್ತಲೆ, ಅಲ್ಲೆಲ್ಲೂ ಬೆಳಕಿರ್ಲಿಲ್ಲ, ಬೆಳಕಿಡುವ ಅವಕಾಶವೂ ಇರಲಿಲ್ಲ. ಬೆಳಕಿಟ್ಟೆ ಸಮಸ್ಯೆ. ಯಾಕಂದ್ರೆ ಯಾರು ಇದ್ದಾರೆ ಅಂತ ಗೊತ್ತಾಗಿ ಬಿಟ್ರೆ ಆಮೇಲೆ ಇವರು ಇಷ್ಟು ಹೊತ್ತು ತಪ್ಪಿಸಿಕೊಂಡ ಎಲ್ಲಾ ಕೆಲಸಗಳು ವ್ಯರ್ಥ ಆಗುತ್ತೆ. ಹಾಗೆ ಕತ್ತಲೆಯಲ್ಲೇ ಇದ್ದಾರೆ. ದುರ್ಯೋಧನನ ಭಯ, ಈ ಅರಗಿನ ಮನೆ ಸುಟ್ಟು ಇಲ್ಲೇ ಎಲ್ಲಾದ್ರೂ ಕುಸ್ತು ನಮ್ಮನ್ನು ನಾಶಪಡಿಸುತ್ತೋ ಅಂತ ಮತ್ತೊಂದು ಭಯ. ಮಧ್ಯರಾತ್ರಿ ಎಬ್ಬಿಸಿ ಕರ್ಕೊಂಡು ಬಂದಿದ್ದಾರೆ. ಈ ಮಕ್ಕಳನ್ನ ನೀವು ಮಧ್ಯರಾತ್ರಿ ಅದು ಉತ್ಸವ ಕರ್ಕೊಂಡು ಹೋಗ್ಬೇಕು, ಒಂದ್ಸಲ ದಡಿಬಿಡಿಯಲ್ಲಿ ಎತ್ತಿಕೊಂಡ್ರೆ ಅವ್ರು ಏನ್ ಮಾಡ್ತಾರೆ. ಹಾಗಾಗಿ ಇವರೆಲ್ಲರ ಪರಿಸ್ಥಿತಿ ಗಾಬರಿಯಾಗಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಎಲ್ಲರನ್ನು ಎತ್ತಿಕೊಂಡು ಗುಹೆಯ ಒಳಗಿನಿಂದ ನಡೆದು ಆ ಬಿಲದಿಂದ ಹೊರಕ್ಕೆ ಬಂದಿದ್ದಾನೆ. ಅದನ್ನ ಬರುವ ಸಂಗತಿಯನ್ನ ಹೇಳ್ತಾರೆ. ಒಬ್ಬ ಸಾಧಕ ತನ್ನ ಸುಕೃತವನ್ನೆಲ್ಲ ಹಿಡ್ಕೊಂಡು, ಯಾಕೆಂದ್ರೆ ಅವನು ಬರುವಾಗ, ಒಬ್ಬ ವ್ಯಕ್ತಿ ಬರುವಾಗ ಅವನ ಜೊತೆಗೆ ಬರುವಂತದ್ದು ಅವನ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಇವನ ಮೈ ಶರೀರದಲ್ಲೂ ಅದೇ 5 ಜನ ಇದ್ದದ್ದು ಅನ್ನುವ ಹಾಗೆ ಪಂಚೇಂದ್ರಿಯಗಳನ್ನ ಹೊತ್ತುಕೊಂಡಂತಹ ಒಬ್ಬ ಸಾಧಕ ಸುಷುಮ್ನೆಯನ್ನ, ಅಂದ್ರೆ ಮೂಲಾಧಾರದಿಂದ ಹಿಡಿದು ಮೇಲಿನ ಸಹಸ್ರಾರದ ತನಕ ಒಂದು ಟನೆಲ್ ನಲ್ಲಿ ಬರಬೇಕು ಒಳಗಿನಿಂದ ಸಾಧಕನಾದವನು. ಇದು ಈ ಗುಹೆಯಿಂದ ಹೊರಗೆ ಬಂದದ್ದು. ಒಬ್ಬ ಸಾಧಕ ಟನೆಲ್ ನಿಂದ ಹೊರಕ್ಕೆ ಬಂದು ಸಹಸ್ರಾರದಲ್ಲಿ ಭೇದಿಸಿ ನಾರಾಯಣಂ, ಮುಂದೆ ಅಲ್ಲಿ ವೇದವ್ಯಾಸರು ಸಿಗ್ತಾರೆ. ಹಾಗೆ ವೇದವ್ಯಾಸರು ಸಿಕ್ಕಿದ್ರು ಅನ್ನೋದನ್ನ ಸಾಧಕ ಒಬ್ಬ ನಾರಾಯಣನ ಪದವನ್ನ ಅತ್ಯತಿಷ್ಠ ದಶಾಂಗುಲ 10 ಅಂಗುಲಗಳ ಮೇಲ್ಭಾಗದಲ್ಲಿರುವಂತಹ ಸ್ಥಳದಲ್ಲಿ ನೆಲೆಸಿದ ಭಗವದ್ ರೂಪವನ್ನು ಪಡೆಯುವುದಕ್ಕಾಗಿ ಒಳಗಿನಿಂದ ಮೇಲಕ್ಕೆ ಸೆಳೆದು ಬಂದಂತಹ ಶಕ್ತಿಯ ಸಹಕಾರವನ್ನು ಹೊತ್ತು ಬಂದ ಸಾಧಕ ಬಂದಂತೆ ಈತ ಬಂದ. ಅಂದ್ರೆ ಒಂದು ಕಥೆಯಾಗಿ ಅವನು ಹೊರಕ್ಕೆ ಬಂದ. ಇನ್ನೊಂದು ಗೂಢಚರನಂತೆ ಬಂದ ಅಂತ. ಗೂಢಚಾರ ಒಳಗೆ ಬಂದು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಡು ತನಗೆ ಏನೇನು ಒಳ್ಳೆ ಸುದ್ದಿಗಳು ಬೇಕು ಅದನ್ನು ತಗೊಳ್ತಾನೆ. ಉಳಿದ ಸಂಗತಿಗಳು ತಾನು ಬಂದ ಕುರುಹು ಏನಾದ್ರೂ ಇದೆ ಅದನ್ನ ನಾಶ ಮಾಡ್ತಾನೆ.
ಅದು ಹಾಗೇನೆ ಅಲ್ಲಿ ಬಂದಾಗ ಅವ್ರು ಏನಾದ್ರು ವಸ್ತುಗಳನ್ನು ಬಳಸಿದ್ರೆ ಬರೆದಿಟ್ಟ ಸುದ್ದಿಯನ್ನೇನಾದ್ರೂ ತಂದಿದ್ರೆ ಅದನ್ನು ಮೊದಲು ಸುಟ್ಟು ಆಮೇಲೆ ಅವರು ಅಲ್ಲಿಂದ ಹೊರಬರ್ಬೇಕು. ಅದನ್ನೆಲ್ಲ ಹೊತ್ಕೊಂಡು ಬಂದು ನಾಳೆ ಅದು ಮತ್ತಷ್ಟು ದೊಡ್ಡ ಅನರ್ಥಕ್ಕೆ ಕಾರಣ ಆಗಬಾರದು ಅಂತ ಹಾಗೊಬ್ಬ ಗೂಢಚಾರ ತನ್ನ ಸುಳಿವನ್ನ ನೀಡಬಹುದಾದ ಎಲ್ಲ ಸಂಗತಿಗಳನ್ನ ಸುಟ್ಟು ತಪ್ಪಿಸಿಕೊಂಡು ಗುಟ್ಟಾದ ದಾರಿಯಲ್ಲಿ ಹೊರಕ್ಕೆ ಬರುವಂತೆ, ಸಾಧಕನೊಬ್ಬ ತನ್ನ ಎಲ್ಲ ಸತ್ಕರ್ಮಗಳನ್ನು ಹೊತ್ತು ನಾರಾಯಣನನ್ನ ಸೇರುವಂತೆ ಭೀಮಸೇನ ತನ್ನ ತಮ್ಮಂದಿರನ್ನು ಅಣ್ಣಂದಿರನ್ನು ಹೊತ್ತುಕೊಂಡು ವ್ಯಾಸರನ್ನು ಹೋಗಿ ಸೇರಿದ ಅಂತ ಒಂದು ಕಥೆಯನ್ನ 3 ಮುಖಗಳಲ್ಲಿ ನಾರಾಯಣ ಪಂಡಿತರು ಬಿಚ್ಚಿಡ್ತಾರೆ. ಇದು ಮಹಾಭಾರತವನ್ನು ಓದುವಾಗ ಇದು ಒಂದು ಕಥೆಯಲ್ಲಿ ಹೀಗಾಯ್ತು. ಎಲ್ಲಾ ಕಥೆಯಲ್ಲೂ ಒಳಗೊಂದು ಕಥೆ ಇದೆ, ಹೊರಗೊಂದು ಕಥೆ ಇದೆ, ಎಲ್ಲ ಕಾಲಕ್ಕಾಗೂ ಒಂದು ಕಥೆ ಇದೆ. ಇದು ಕನಿಷ್ಠ 3 ಅರ್ಥ ಅಂತ ಹೇಳಿಕೋಸ್ಕರ. ಇದರ ಜೊತೆಗೆ ಇನ್ನು ಪ್ರಸಂಗವಶಾತ್ ಕೆಲವು ಆ ಶಬ್ದಗಳಿಂದ ಬರುವ ಬೇರೆ ಅರ್ಥಗಳನ್ನು ನಾವು ಊಹಿಸ್ಲಿಕ್ಕಂತೂ ಇದ್ದೇ ಇರುತ್ತೆ. ಹೀಗೆ ಹೊರಕ್ಕೆ ಬಂದಿದ್ದಾನೆ. ಉರಸಾ ಪಾದಪಾನ್ ಭಂಜನ್, ಬಹಳ ಚೆನ್ನಾಗಿ ಹೇಳ್ತಾರೆ. ಭೀಮಸೇನ ಇಬ್ಬರನ್ನು ಹೀಗೆ ಹಿಡ್ಕೊಂಡು ಸೊಂಟದಲ್ಲಿ ಹಿಂದಕ್ಕೆ ತಳ್ಳಿ ಎದೆಯನ್ನ ಮುಂದಕ್ಕೆ ಕೊಟ್ಟು ಮರಗಳನ್ನ ಎದೆಯಿಂದ ಢೀ ಕೊಟ್ಟು ಅದು ಉರುಳಿಸ್ತಾ ಇದ್ದಂತೆ. ಯಾಕಂದ್ರೆ ಕೈ ಅಡ್ಡ ಹಿಡ್ಕೊಳ್ಳಿಕ್ಕಾಗುದಿಲ್ಲ, ಯಾಕಂದ್ರೆ ಇಬ್ರು ಅಣ್ಣಂದಿರು ತಮ್ಮ ಒಬ್ಬ ಈ ಪಕ್ಕದಲ್ಲಿದ್ದಾನೆ. ಎದೆ ಕೊಟ್ಟು ಮರವನ್ನ ಬೀಳಿಸಿ, ಎದೆ ಕೊಟ್ಟು ಕಾಲಿನ ಮಂಡಿ ಕೊಟ್ಟು ಪಾದ ಕೊಟ್ಟು ಏರುತ್ತದ್ದು ದಿಣ್ಣೆಗಳು ಮಣ್ಣ ದಿಣ್ಣೆಗಳೇನಿದು ಅದನ್ನೆಲ್ಲ ಸಮತಟ್ಟುಗೊಳಿಸಿ ಹಿಡಿಂಬ ವನದ ತನಕ ಓಡಿದ್ದಾನೆ. ಮಧ್ಯದಲ್ಲಿ ಸ್ವಲ್ಪ ನಡೆಯುವ ಪ್ರಸಂಗ ಹೇಳ್ತಾರೆ. ಒಂದು ನದಿ ತೀರ ಬಂದಾಗ ಅಲ್ಲಿ ಸ್ವಲ್ಪ ದೂರ ನಡೆಯಬೇಕಾಗುತ್ತೆ. ವಿದುರ ಅಲ್ಲಿ ಮತ್ತೊಂದು ನಾವೆಯನ್ನು ಕೊಟ್ಟು ಕಳುಹಿಸಿದ್ದ. ಮೊದಲು ಆಡಿದ ಗುಟ್ಟಾದ ಗುಹ್ಯ ಭಾಷೆ ಎಂದರೆ ಅವ್ರು ಮೊದಲು ಏನು ಕಳಿಸುವಾಗ ಮಾತಾಡಿದ್ದೋ ಅದೇ ಭಾಷೆಯನ್ನ ಆ ನಾವೆಯನ್ನ ಕರೆದೊಯ್ಯುವ ನಾವಿಕನು ಮಾತಾಡಿದಾಗ ಇದು ವಿದುರ ಕಳಿಸಿದ್ದು ಅಂತ ಗೊತ್ತಾಗಿ ಅದರ ಮೂಲಕ ಗಂಗೆಯನ್ನು ದಾಟಿ ಅಲ್ಲಿಂದ ಮತ್ತೆ ಭೀಮಸೇನ ಓಡಿ ಹಿಡಿಂಬವನ್ನು ಸೇರಿದ್ದಾನೆ. ಓಡಿದವರಿಗೆ ಸುಸ್ತಾಗ್ಬೇಕಲ್ವ? ಸುಸ್ತಾಗಿದ್ದು ಓಡಿದವರಿಗಲ್ಲ. ಎಲ್ಲರೂ ಆಗಲ್ಲ ಭೀಮಸೇನ ಸಾಕಾಯ್ತು ಇಳಿಸ್ಬಿಡು ಅಂತಂದ್ರು. ಇನ್ನು ನಡಿಲಿಕ್ಕೆ ಸಾಧ್ಯ ಇಲ್ಲ, ನಡೆದಿದ್ದೆ ಹರಿಯೋದು. ಅವೆಲ್ಲರೂ ಕಕ್ಕಾಬಿಕ್ಕೆ. ಯಾಕಂದ್ರೆ ನೀನು ವೇಗ, ನೀನು ಹೋಗುವ ಆ ಆವೇಗಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಆಗ್ತಿರ್ಲಿ. ಯಾವ ಕಡೆಯಲ್ಲಿ ಏನ್ ಹೋಗ್ತಾ ಇದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಮರಗಳೇ ಹಿಂದೆ ಓಡ್ತಾ ಇದೆಯೋ ಇವನ್ ಮುಂದೆ ಓಡ್ತಾ ಇದ್ದಾನೋ ಅಂತ ಗೊತ್ತಾಗದಷ್ಟು. ಕೆಲವು ಟ್ರೈನ್ ಅಲ್ಲಿ ಕೂತಾಗ ನಾವು ಕೂತೇ ಇರ್ತೇವೆ, ಅದು ಪಕ್ಕ ಟ್ರೈನ್ ಹೋಗ್ತಾ ಇದೆ, ಗಾಡಿ ಹೋಗಿದ್ದು ಪಕ್ಕದ ಹೊಡ್ಕಾಗಿ ನಾನು ಸ್ಟೇಷನ್ ನಿಂತಿದೆ ಅಂತ ಗೊತ್ತಾದ್ರೆ ನಮ್ಮ ಟ್ರೈನ್ ಅಲ್ಲ ಅಂತ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗಾಬರಿ ಆಗಿಬಿಡ್ತೇವೆ. ಹಾಗೆ ಎರಡೂ ದಿಕ್ಕುಗಳಲ್ಲಿ ಹೋಗ್ತಾ ಇರುವ ವೇಗದ ಪರಿಸರವನ್ನ ಕಂಡು ಗಕ್ಕಾಬಿಕ್ಕಿ ಆದವರು ಕೊನೆಗೆ ಇಳಿದ ತಕ್ಷಣ ನೀರು 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 ಅಂತ ಕನವರಿಸ್ತಾರೆ. ಎಲ್ಲ ಅರ್ಧಬರ್ಧ ನಿದ್ದೆ, ಅದರ ಜೊತೆ ಕನವರಿಕೆ, ಭಯ, ಸಾಕಾಗಿದೆ, ಕಣ್ಬಿಡ್ಲಿಕ್ಕೆ ಆಗ್ತಿಲ್ಲ. ಪಾಪ ಅನ್ನಿಸ್ತು ಭೀಮಸೇನಿಗೆ. ಅಯ್ಯೋ ನಿಧಾನ ಇಳಿಸಿದ. ಸ್ವಲ್ಪ ಸ್ವಚ್ಛವಾದ ಪರಿಸರ ನೋಡ್ತಾ ಇದ್ದಾನೆ, ಅವನಿಗದು ಭಯ. ಇಳಿಸಿದ ತಕ್ಷಣ ಯಾವುದೋ ದುಷ್ಟಶಕ್ತಿ ಬಂದು ಒಂದನ್ನು ಎಳ್ಕೊಂಡು ಹೋದ್ರೆ ಇವರನ್ನು ಉಳಿಸುದು ಅವರನ್ನು ಉಳಿಸುದು ಎಳ್ಕೊಂಡು ಹೋಗುದು. ಅದನ್ನೇ ಪರಿಸರವನ್ನು ಎಲ್ಲ ಕಡೆ ಗಮನಿಸಿದ. ಸುತ್ತಮುತ್ತ ಎಲ್ಲ ಸ್ವಲ್ಪ ಓಡ್ಲಿಕ್ಕೆ ಅಡಗಿ ಕೂತರು ಕಾಣುವಂತ ಜಾಗಗಳೇನಿದೆಯೋ ಅಂತಹದ್ದನ್ನೆಲ್ಲ ಗುರುತಿಸಿ ಒಂದು ಸ್ವಲ್ಪ ಪರವಾಗಿಲ್ಲ ಬೆಳಕು ಇದೆ ಅಂತ ಅನಿಸುವ ಜಾಗದಲ್ಲಿ ಇಳಿಸಿದ. ಇಲ್ಲೇ ಇರಿ, ಎಲ್ಲೂ ತಿರುಗಬೇಡಿ, ಹೀಗೆ ಇರಿ ಅಂತ ಹೇಳಿದ 2 ನಿಮಿಷಕ್ಕೆ ಸ್ವಲ್ಪ ದೂರದ ಕಡೆಗೆ ಕಿವಿ ಹಾಯಿಸಿದ. ಕಿವಿ ಹಾಯಿಸುವಾಗ ಸಾರಸ ಹಕ್ಕಿಗಳು ಕೂಗುವ ಸದ್ದು ಕೇಳಿಸಿತು. ಇವುಗಳು ಸಾಮಾನ್ಯವಾಗಿ ನೀರಿರುವ ಜಾಗದಲ್ಲೇ ಓಡಾಡಿಕೊಂಡಿರ್ತವೆ. ಕೊಕ್ಕರೆ, ಆ ಕೊಕ್ಕರೆಗಳ ದನಿಯನ್ನ ಕೇಳಿ, ಅಂದ್ರೆ ಇದು ಸುಮಾರು 2:30-3 ಗಂಟೆಯ ಹೊತ್ತು ಬೆಳಗ್ಗೆ. ರಕ್ಕಸರ ಬಹಳ ಸುಸಿದ್ಧವಾದ ಸಮಯ. ನಾವು ಆಗ್ಲೇ ಎದ್ದಿರ್ತೇವೆ ಬಿಡಿ, ನಮ್ದು ಸ್ವಲ್ಪ ಸ್ವಭಾವ ಬದಲಾಗ್ತಾ ಇರುತ್ತೆ. ಆವಾಗ ಹಗಲಲ್ಲಿ ಮಲ್ಕೊಂಡು ರಾತ್ರಿ ಎದ್ದಿರ್ತೇವೆ. ಆದರೆ ಭೀಮಸೇನ ತಕ್ಷಣವೇ ಇಲ್ಲಿ ನೀರಿರುತ್ತೆ ಅಂತ ಗಮನಿಸಿ ಅಲ್ಲಿಂದ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಹೋದ ತಗೊಂಡು ಹೋಗ್ಲಿಕ್ಕೆ ನೀರಿಗೆ ಏನು ವ್ಯವಸ್ಥೆ ಇಲ್ಲ. ಅದೇ ಕೊಳದಲ್ಲಿ ಅನೇಕ ಕಮಲದ ಎಲೆಗಳು ಬಿಟ್ಟಿರುವುದನ್ನ ಎಲೆಗಳನ್ನು ಒಂದೊಂದನ್ನೇ ಕತ್ತರಿಸಿ ತಕ್ಷಣವೇ ಹಾಗೆ ಕೈ ಹಿಡಿದು ದೊನ್ನೆ ಕಟ್ಟಿ, ಆ ದೊನ್ನೆಯಲ್ಲಿ ನೀರು ಹೋಗಬಾರ್ದು, ತುಂಬಾ ನೀರು ತುಂಬಿಸಿದಾನೆ. 5-6 ದೊನ್ನೆಗಳಲ್ಲಿ ನೀರು ತುಂಬಿಸಿದ. 2 ಕೈ ಇರುವುದು, 5-6 ದೊನ್ನೆ ಹೇಗೆ ತಗೊಳ್ಳಬಹುದು? ತಕ್ಷಣ ತನ್ನ ಉತ್ತರೀಯವನ್ನ ಬಿಡಿಸಿದ. ಆ 5-6 ದೊನ್ನೆಗಳನ್ನ ನೇರ ಹಿಡ್ಕೊಂಡ. ಶಾಕ್ ಅಬ್ಸರ್ವ್ ಬೇಕಲ್ಲ, ಇಲ್ಲಾಂದ್ರೆ ಹೋಗುವಾಗೆಲ್ಲ ನೀರು ಚೆಲ್ಲಿ ಹೋಗೋ ಬರೀ ಒದ್ದೆ ಬಟ್ಟೆಯನ್ನು ಹಿಂಡಬೇಕಾಗುತ್ತೆ ಬಾಯಿಗೆ, ಕೊನೆ ತೀರ್ಥ ಆಗ್ಬಿಡುತ್ತೆ ಕೊನೆಗೆ. ಅದಕ್ಕೋಸ್ಕರ ಕೂಡಲೇ ಅದು ಚೂರು ಜಾರದ ಹಾಗೆ ಅದನ್ನ ಹೊತ್ಕೊಂಡು ಓಡಿದ. ಓಡಿ 1 ನಿಮಿಷದಲ್ಲಿ ಬಂದು ನಿಂತಿದ್ದಾನೆ. ಆದ್ರೆ ಆ ಸುಸ್ತಿಗೆ ಅವನ ಆ ಹೊತ್ತು ಬರುವಷ್ಟು ಅವರಿಗೆ ತಾಳ್ಮೆ ಇರಲಿಲ್ಲ. ಕಾಲಿಕಾಗಲಿ ನಿದ್ದೆಗೆ ಜಾರಿ ಬಿಟ್ಟಿದ್ದಾರೆ. ನಿದ್ದೆಗೆ ಜಾರಿ ಕೂತ ಹೊತ್ತಿನಲ್ಲಿ ಅಕ್ಕಪಕ್ಕ ಎಲ್ಲ
ಕ್ರಿಮಿ ಕೀಟ, ಸೊಳ್ಳೆ, ಹಾವು ಇತ್ಯಾದಿಗಳು ಓಡಾಡ್ತಾ ಇದ್ರೆ ತಕ್ಷಣ ಅದನ್ನು ಹಿಡಿದು ಪಕ್ಕಕ್ಕೆ ಎಸಿತಾ ಇದ್ದ. ತಾನು ಮಾತ್ರ ನಿಟ್ಟುಸಿರು ಬಿಡ್ತಾ ನೇರವಾಗಿ ಕೂತಿದ್ದಾನೆ, ಚೂರು ಅಲ್ಲಾಡ್ತಾ ಇಲ್ಲ. ಈ ಪ್ರಸಂಗ ಇಷ್ಟು ನಡೆಯುವಾಗ ಇದರ ಗಾಡಿ ಎಲ್ಲೋ ಹೋಗಿದೆ, ಒಂದು ಮೂಗಿಗೆ ಬಡ್ದಿದೆ. ಮರದ ಮೇಲೆ ನೇತು ಬಿದ್ದಿದ್ದ ಬೇತಾಳುಗಳೆಲ್ಲಿದ್ವು. ಅದ್ರಲ್ಲಿ ಒಂದು ಹೇಳಿತು, 5-6 ಜನ ಇದ್ದಾರೆ ಸ್ಮೆಲ್ಲಿನಲ್ಲಿ, ಮನುಷ್ಯರು 5-6 ಜನ ಇದ್ದಾರೆ. ಹೀಗೆ ಇದೇನ ಆಶ್ಚರ್ಯಕರ ಸಂಗತಿ ಏನಿಲ್ಲ. ಕೆಲವರಿಗೆ ಆ ಊಟದ ಬಿಸಿ ಬಿಸಿ ಇದ್ದಾಗಲಿ ಇದು ಉಪ್ಪು ಕಮ್ಮಿ ಇದೆ ಅಂತ ಸ್ಮೆಲ್ಲಲ್ಲಿ ಹೇಳಿಕ್ಕಾಗತ್ತೆ. ಆ ಸ್ಮೆಲ್ಲಲ್ಲಿ ಅಷ್ಟು ವ್ಯತ್ಯಾಸಗಳನ್ನು ಹುಡುಕುವುದಾಗತ್ತೆ. ನಾಯಿ ಮೂಗು ಗೊತ್ತಿಟ್ಕೊಳ್ಬೇಕಿದ್ರೆ, ಆದ್ರೆ ಗೊತ್ತಾಗುತ್ತೆ, ಅದೇ ತಪ್ಪಲ್ಲ. ಅದೆಲ್ಲ ಒಂದು ಕಲೆ. ಅಡಿಗೆಯವರಿಗೆ ಅದೆಲ್ಲ ಸಾಮಾನ್ಯ ಕೆಲವೊಂದು ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲವನ್ನು ತಿಂದ ಬಡಿಸ್ಲಿಕ್ಕೆ ಆಗಲ್ಲ. ಬಡಿಸುವ ಮುಂಚೆ ನಾವು ತಿನ್ಲಿಕ್ಕಿಲ್ಲ. ಆದ್ರೆ ಉಪ್ಪು ಎಲ್ಲ ಸರಿ ಇರಬೇಕು. ಅದಕ್ಕೆ ಸಾಸಿವೆ ಜಾಸ್ತಿ ಆಯ್ತು, ಜೀರಿಗೆ ಜಾಸ್ತಿ ಆಯ್ತು, ಮೆಂತೆ ಜಾಸ್ತಿ ಆಯ್ತು, ತಕ್ಷಣವೇ ಗೊತ್ತಾಗುತ್ತೆ. ಈ ರೀತಿ ಆ ರಕ್ಕಸನಿಗೆ ಹಿಡಿಂಬ ಅಂತ ಹೆಸರು. ಯಾವುದು ಒಡುಂಬೆ ದೇಶದ ಪ್ರಾಣಿ. ಅದು ಬಂದದ್ದು ಅಲ್ಲಿಂದಲೇ, ಆಫ್ರಿಕಾದಿಂದಲೇ ಬಂದ ತಳಿಯದು. ಅದು ರಾಮಾಯಣದ ಕಾಲದ, ಈಗಿದ್ದಲ್ಲ. ಆ ಕಾಲದ ಒಂದು 5-6 ತಳಿಗಳಿದ್ದವು. ಅದರಲ್ಲಿ ಒಂದು ಬಕ, ಇನ್ನೊಂದು ಹಿಡಿಂಬ. ಆ ಹಿಡಿಂಬನ ಮೂಗಿಗೆ ಬೆಳೆದ ಸಂಗತಿಯನ್ನ ತಕ್ಷಣವೇ ಮನುಷ್ಯರ ಆಹಾರವನ್ನು ಹೊತ್ತುತ್ತಾ ಅಂತ ಅವನೊಂದು ತಂಗಿ ಬೇಗ ಅಂತ ಬೈದು ಕಳಿಸಿದ. ಅವಳು ಯಾವಾಗಲೂ ಬಯಸ್ಕೊಂಡೇ ಕೆಲಸ ಮಾಡಿ ಅಭ್ಯಾಸ. ಅದೇ ಬಯಸ್ಕೊಂಡ ಬೇಸರವನ್ನು ಮನಸ್ಸಲ್ಲಿ ಹೊತ್ಕೊಂಡು ಹೋಗಿ ನಾವು ತಿನ್ಲಿಕ್ಕೆ ಸಿಗುತ್ತಲ್ವ, ಬೈದದ್ದಾದ್ರೂ ಸರಿ, ಹೊಟ್ಟೆಗಂತೆ ಏನಾದ್ರು ಬೀಳುತ್ತಲ್ವ ಅಂತ ಅನ್ಕೊಂಡು ಬಂದ್ರೆ ಅವಳಿಗೊಂದು ಆಶ್ಚರ್ಯ ಕಾದಿದೆ. 5 ಜನ ಮಲಗಿದ್ದಾನೆ. ಒಬ್ಬ ಒಂದು ಚೂರು ಅಲುಗಾಡದೆ ನಟ್ಟ ಇರುಳು ಎದ್ದು ಎಚ್ಚರದಿಂದ ಕೂತಿದ್ದಾನೆ. ಸುಮ್ಮನೆ ನಿಂತು ಗಮನಿಸ್ತಾ ಇದ್ಲು. ಗಮನಿಸ್ತಾಳೆ. ಎಷ್ಟು ಸೂಕ್ಷ್ಮ ಅಂದ್ರೆ ಭೀಮಸೇನ ಅಲ್ಲೇನೋ ಒಂದು ಮುಂದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಅವಳ ಅಮ್ಮನ ಕೈ ಹತ್ರ ಬರಬಹುದು ಅಂತ ಅನಿಸಿದ್ರೆ ತಕ್ಷಣದಂತೆ ಪಕ್ಕಕ್ಕೆ ಎಸಿತಿದ್ದ. ಯಾವುದು ಅವರ ಪರಿಸರಕ್ಕೆ ಏನೂ ಅಪಾಯ ಆಗದಂತೆ ಅವರನ್ನ ಕಣ್ಗಾವಲು ಅಂದ್ರೆ ಕಣ್ಗಾವಲೇ, ಕಣ್ಣು ತಪ್ಪಿಸಿ ಒಂದು ಸಣ್ಣ ಕ್ರಿಯೆಯೂ ಕೂಡ ಹತ್ರ ಬರಲಿ ಕೊಡ್ತೀನಿ. ಸಹಜವಾಗಿ ಯಾರಿಗೆ ಯಾವುದು ಸಿಕ್ಕಿರೋದಿಲ್ವೋ ಅದು ಇನ್ನೆಲ್ಲೋ ಕಂಡಾಗಬೇಕು ಅಂತ ಅನ್ಸ್ಬಿಡುತ್ತೆ. ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಏನೋ ಕೊಡುವುದಿಲ್ಲ ಅಂತ ಕಾರಣ ಹೇಳದೆ ಕೊಡದೇ ಇದ್ದಾಗ ಪಕ್ಕದಲ್ಲಿ ಯಾರೋ ಬೈಕಲ್ಲಿ ಕುಡಿಸ್ಕೊಂಡು 2 ನಿಮಿಷ ಕೊಡಿಸ್ತೇನೆ ಅಂತ ತಕ್ಷಣ 20 ವರ್ಷದ ಕಾಯುವಿಕೆ 20 ನಿಮಿಷದಲ್ಲಿ ಕಳೆದು ಹೋಗ್ಬಿಡುತ್ತೆ. ಅದು ಮನಸ್ಸಿನ ದೌರ್ಬಲ್ಯ. ಆದ್ರೆ ನಾವು ಮಕ್ಕಳಿಗೆ ಯಾವಾಗ್ಲೂ ಹೇಳ್ಬೇಕಾದ ಸಂಗತಿ ಏನಂದ್ರೆ ಅವ್ರು ಮಾಡಿದ ತಪ್ಪಿನ ಬಗ್ಗೆ ಹೇಳ್ಬೇಕು ಹೊರತು ನಿಮ್ಮೇಲ್ ಪ್ರೀತಿ ಅಲ್ಲ ಅಂತ ಅರ್ಥ ಅಲ್ಲ. ಮಕ್ಕಳಿಗೆ ಯಾವಾಗ್ಲೂ ಏನನ್ಸುತ್ತೆ, ಬೈದ ತಕ್ಷಣ ನನ್ಮೇಲ್ ಪ್ರೀತಿ ಇಲ್ಲ ಅಂತ ಅನ್ಸುತ್ತೆ. ನಾನು ನಿನ್ನ ಕೆಲಸವನ್ನ ಬೈತಾ ಇದ್ದೇನೆ ಹೊರತು ನಿನ್ನನ್ನಲ್ಲ. ನಾವು ಈ ವಿಭಾಗ ಮಾಡದೆ ಮಕ್ಕಳನ್ನ ಬೈತೇವೆ. ಹಾಗಾಗಿ ಮಕ್ಕಳಿಗೆ ನಾವು ಯಾವಾಗಲೂ ಕೆಟ್ಟವರು ಅಂತ ಅನಿಸ್ತಾ ಇರುತ್ತೆ. ಅವರಿಗೆ ಆ ಆರೈಕೆಯನ್ನ ಕಂಡು ಇಂಥ ಒಬ್ಬ ಗಂಡ ನನಗೆ ಬೇಕು ಅಂತ ಅನಿಸ್ತವ್ರೆ. ಹೀಗೆ ಕಾಯುವ ಒಬ್ಬ ವ್ಯಕ್ತಿ ನನಗೆ ಬದುಕೊಳ್ಬೇಕು. ಯಾಕಂದ್ರೆ ಯಾವಾಗ್ಲೂ ಅಣ್ಣ ಬೈದು ಬಹಳ ಒಳ್ಳೆ ಸೈಕಾಲಜಿ. ಮಹಾಭಾರತವನ್ನು ನಾವು ನೋಡುವುದು ಕೇವಲ ಒಂದು ಕಥೆಯಾಗುವುದಕ್ಕಿಂತ ಹೆಚ್ಚು ಯಾರಿಗೆ ಯಾವುದಕ್ಕೋಸ್ಕರ ಜೀವನದಲ್ಲಿ ಹಾತೊರೆಯುವಿಕೆ ಇರುತ್ತೋ ಅದು ಎಲ್ಲಿಯಾದ್ರೂ ಸ್ವಲ್ಪ ಕಂಡ ತಕ್ಷಣ ಅದು ನನಗೆ ಬೇಕು ಅಂತ ಅನಿಸುತ್ತೆ. ಹಾಗೆ ಬೇಕು ಅನ್ನೋದಕ್ಕೆ ಬೇಕಾದ ರೀತಿಯಲ್ಲೇ ಚಂದವೂ ಇದ್ದ, ಕಾಯುವಿಕೆಯೂ ಇತ್ತು, ಎಚ್ಚರವೂ ಇದ್ದ, ಮೈ ಸೌಷ್ಠವೂ ಇತ್ತು. ಇದೆಲ್ಲ ಒಡನೆ ಸೆಳೆದು ಬಿಡ್ತು. ಅದರ ರಕ್ಕಸ ಬುದ್ಧಿ, ಪ್ರೀತಿ ಗೀತಿ ಎಲ್ಲ ಗೊತ್ತಿಲ್ಲ. ಅಂಥವನು ಬೇಕು ಅಂತ ನಮ್ಮ ಕಾತರ ಮಾತ್ರ ಇತ್ತು. ನೇರ ಹೋಗ್ತಾಳೆ. ಆದ್ರೆ ತನ್ನ ದೇಹವನ್ನ, ಯಾಕಂದ್ರೆ ಪ್ರಥಮ ಚುಂಬನ ದಂತ ಭಗ್ನ ಮಾಡಬಾರ್ದು. ಹೋಗಿ ನೋಡುವಾಗಲೇ ಭಯದಿಂದ ಒಂದು ಬಾರಿಸಿ, ನಾನು ಮಾತಾಡೋ ಮುಂಚೆನೆ ಬಾರಿಸಿ ಬಿಟ್ಟ ಅಂದ್ರೆ ನನ್ನ ಕಥೆನೇ ಮುಗಿದು ಹೋಗ್ಬಿಟ್ರೆ, ಅದಕ್ಕೋಸ್ಕರ ಚೆಲುವೆ ತುಟಿ ಎಲ್ಲ ಕೆಂಪಾಗಿಸಿಕೊಂಡು, ಕಣ್ಣೆಲ್ಲ ಅಗಲವಾಗಿಸಿಕೊಂಡು, ಕಿವಿಯೆಲ್ಲ ನೀಳವಾಗಿಸಿಕೊಂಡು, ಇದ್ದ ಕುರುಚಲು ತಲೆಯನ್ನೆಲ್ಲ ಉದ್ದದ ಜಡೆಯನ್ನಾಗಿಸಿ, ಈ ಬ್ಯೂಟಿ ಪಾರ್ಲರ್ ಹೋಗಿ ಎಲ್ಲ ಮಾಡಿಸ್ಕೊಂಡು ಬರ್ತಾರಲ್ಲ, ಹಾಗೆ ಅವಳು ತಕ್ಷಣದಲ್ಲಿ ತನ್ನ ಮಾಯಾ ಶಕ್ತಿಯಿಂದ ಮಾಯಾವಿನಿಯಾಗಿ ಎಲ್ಲವನ್ನು, ಅಂದ್ರೆ ಯಾವುದು ಅಸಹಜವೋ ಅದನ್ನ ನಾವು ಎಷ್ಟು ಸಹಜವಾಗಿಸುವ ಪ್ರಯತ್ನ ಮಾಡಿದ್ರು ಒಂದು ಕಾಲ ಬರುತ್ತೆ, ಆಗ ನಿಜ ಹೊರಗೆ ಬೀಳುತ್ತೆ. ನಾವು ಇರುವ ಹಾಗೆ ನಮ್ಮನ್ನ ಸಮಾಜಕ್ಕೆ ಒಪ್ಪಿಸಿಕೊಂಡ್ರೆ ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನಿನ್ನೊಳಗೋ ಹರಿಯೇ. ನಾವು ಎಷ್ಟು ನಮ್ಮನ್ನು ಮುಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೋ ಬೇರೆಯವರೆಲ್ಲ ಕಿತ್ತು ಬಿಚ್ಚಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಾವೆಷ್ಟು ಇರುವುದೇ ಹೀಗೆ, ನೋಡಿ ಸ್ವಾಮಿ ನಾನು ಇರೋದೇ ಹೀಗೆ ಅಂತ ನಾವು ಇರುವಂತೆ ನಮ್ಮನ್ನ ವ್ಯಕ್ತಗೊಳಿಸಿಕೊಳ್ತಾ ಇದ್ದಿದ್ರೆ ನಮ್ಮನ್ನು ಯಾರು ಬಟಾಬಯಲು ಮಾಡುವ ಅವಕಾಶವೇ ಇಲ್ಲ.
ನಾವೆಷ್ಟು ಬಡಾಬಯಲಾಗ್ತೇವೋ ನಮ್ಮನ್ನಷ್ಟು ಜನ ಆಲಯವಾಗಿಸ್ತಾರೆ. ನಾವೆಷ್ಟು ಆಲಯದಂತೆ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡ್ತೇವೋ ಜನ ನಮ್ಮನ್ನು ಬಟಾಬಯಲು ಮಾಡಿ ಬಯಸ್ತಾರೆ. ಅದರಿಂದಾಗಿ ಭೀಮಸೇನನ ಆ ನಡೆಯಲ್ಲಿ ಇದ್ದ ಸಹಜವಾದ ಪ್ರೀತಿಯನ್ನ ಆಕೆ ಗಮನಿಸಿ ನನಗೆ ಬೇಕು ಅಂತ ಬಂದು ಆ ವೇಷವನ್ನ ಮರೆಸಿಕೊಳ್ತಾರೆ. ಕಾರಣ ಇಷ್ಟೇ, ಒಂದೇ ಕ್ಷಣದಲ್ಲಿ ಮೊದಲಿಗೆನೆ ತೀರಾ ನಾವು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೇವಲ್ಲ, ಹಾಗೆ ಆಗಬೇಕು ಅಂತ ಬಯಸಿ ಸತ್ಯ ಹೇಳ್ತಾಳೆ. ನಾನು ಒಬ್ಬಳು ರಕ್ಕಸನ ತಂಗಿ. ಅಂದ್ರೆ ಅವಳ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು. ರಕ್ಕಸಿ ಆದ್ರೆ ಪ್ರೀತಿ ಬರಬಾರ್ದ, ಸಹಜವಾದ ಪ್ರೀತಿ ಅದು. ಬಂದು ಭೀಮನಲ್ಲಿ ಕೇಳ್ತಾಳೆ, ನಾನು ಹಿಡಿಂಬ ಅಂತ ರಕ್ಕಸನ ತಂಗಿ, ನಮ್ಮ ಅಣ್ಣ ನಿನ್ನನ್ನ ಕೊಂದು ತರ್ಲಿಕ್ಕೆ ಹೇಳಿದ್ದಾನೆ, ಆದ್ರೆ ನಿನ್ನ ನೋಡಿದ ಮೇಲೆ ನನಗೆ ಕೊಲ್ಲುವ ಮನಸ್ಸು ಬರಲಿಲ್ಲ. ಅಣ್ಣನ ಪ್ರೀತಿ ಅದು ನಿನ್ನ ನೋಡಿದ ಮೇಲೆ ಅದರಲ್ಲಿ ಸತ್ವವೇ ಇಲ್ಲ ಅಂತ ಅನ್ನಿಸಿಬಿಡ್ತು. ನಿನ್ನಂಥವನ ಜೊತೆಗೆ ನನ್ನ ಬಾಳುವೆ ನಡೆಸಬೇಕು. ಯಾಕೆಂದ್ರೆ ಎಷ್ಟು ಆ ಕಾತರತೆಯನ್ನ ನಿನ್ನಲ್ಲಿ ಅವರಿಗೆ ಆಗಬಹುದಾದ ತೊಂದರೆಯನ್ನ ತಪ್ಪಿಸಬೇಕು ಅಂತ ಯೋಚನೆಯನ್ನ ಕಂಡಾಗ ನಿನ್ನ ಜೊತೆಗೆ ಹಾಗೆ ಬಾಳುವೆ ನಡೆಸಬೇಕು, ನನ್ನ ಬಾಳ ಸಂಗಾತಿಯಾಗಿಸಿಕೊಳ್ತೀಯಾ ಅಂತ ಕೇಳ್ತಾಳೆ. ಅದಕ್ಕಿಂತ ಮುಂಚೆ ನಿನ್ನನ್ನ ನಾನು ರಕ್ಷಿಸಬೇಕು, ಇವರನ್ನೆಲ್ಲ ತಿಂದು ಬಿಡ್ತೇನೆ, ನಿನ್ನ ನಾನು ಹೊತ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತೇನೆ. ಇದೇನಂದ್ರೆ ಅವಳ ಮಾತಿನಲ್ಲಿ ಏನು ಅಂದ್ರೆ ನಾನು ಅವನಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ. ಆದ್ರೆ ಅವಳ ಬಗ್ಗೆ ಇದು ಮಾನುಷ ಭಾವ ಭೀಮಸೇನನದ್ದು, ಅವಳದು ರಾಕ್ಷಸ ಭಾವ. ಅವಳಿಗೆ ಏನ್ ವಸ್ತು ಬೇಕೋ ಅದು ಬಿಟ್ರೆ ಬೇರೆದ್ರ ಬಗ್ಗೆ ಕೇರ್ ಇಲ್ಲ ಅವಳಿಗೆ ಗೊತ್ತಿಲ್ಲ. ಮನೆಯಿಂದ ಮೊದಲಿಂದ ಬಂದ ಸಂಸ್ಕಾರವೇ ಹಾಗೆ, ಯಾವ್ದು ಬೇಕೋ ಅದನ್ನು ಉಳಿಸ್ಕೊಡುದು, ಅದನ್ನು ತಿಂದು ಬಿಡುದು ಅಷ್ಟೇ. ಏನ್ ಸಿಗುತ್ತೋ ಅದನ್ನು ತಿನ್ನೋದು ಅಂತ. ನಿನಗೆ ಅವರನ್ನೆಲ್ಲ ನೋಡ್ಕೊಳ್ಳುವ ಕಷ್ಟ ಇರುವುದಿಲ್ಲ, ನನ್ನ ಜೊತೆಗೆ ಇದ್ರೆ ಸಾಕು. ನಿನ್ನನ್ನು ಬೆಟ್ಟದ ತುದಿಯಲ್ಲಿ ಕರೆದುಕೊಂಡು ಹೋಗಿ ಜಗತ್ತಿನ ಎಲ್ಲಾ ಸಂತೋಷವನ್ನು ನಾನು ಕೊಡಿಸ್ತೇನೆ, ನೀನು ಯಾವ ಭಯ ಪಡಬೇಕಾಗಿಲ್ಲ, ಮೊದಲು ಇಲ್ಲಿಂದ ಹೊರಡುತ್ತಾರೆ. ನಾನು ಯಾಕೆ ಹೊರಡಬೇಕು ಅಂತ ಭೀಮಸೇನ. ಅಲ್ಲ ಅಣ್ಣ ಬರ್ತಾನೆ ಅಲ್ಲಿ, ಅಲ್ಲ ನೀನ ತಿಂತಾನೆ. ನೀನ್ ಅನ್ಕೊಂಡ ಹಾಗೆ ನಾನು ಸುಮ್ಮನೆ ದೇಹವನ್ನು ಬೆಳೆಸಿದ್ದು ಬರೀ ಅದು ರಟ್ಟೆ ಬೆಳೆಸಿದ್ದು ತೋರಿಸ್ಲಿಕ್ಕಲ್ಲ. ಅದು ಸುಮ್ಮನೆ ಹೀಗೆ ತೋರಿಸಿ ಕರ್ನಾಟಕ ರತ್ನ ಭಾರತ ರತ್ನ ಅಂತ ತೋರಿಸ್ಲಿಕ್ಕಿರುವಂತ ಶಕ್ತಿ ಅಲ್ಲ, ಅದು ಕಾರ್ಯಕಾಲದಲ್ಲಿ ಸಮುತ್ಪನ್ನವಾಗುವಂತದ್ದು. ಇವರನ್ನೆಲ್ಲ ಏನ್ ಮಾತಾಡ್ತಾ ಇದ್ವಿ, ಪ್ರೀತಿ ಅಂತ ಹೇಳ್ತಾ ಇದ್ವಿ. ನನ್ನ ಹೆತ್ತ ತಾಯಿ ತಮ್ಮಂದ್ರು ಇವರನ್ನು ಹೀಗೆ ನಡು ಮಾರ್ಗದಲ್ಲಿ ಬಿಟ್ಟು ಅವರ ಯೋಗಕ್ಷೇಮ ನೋಡ್ಕೊಳ್ಬೇಕಾದದ್ದು ನನ್ನ ಹೊಣೆಗಾರಿಕೆ. ನಾನು ಹೋಗುದಿದ್ರೆ ಅವರ ಜೊತೆಗೇನೆ, ಬದುಕುದಿದ್ರೆ ಅವ್ರ ಜೊತೆಗೇನೆ, ಸಾಯುದಿದ್ರು ಅವ್ರ ಜೊತೆಗೇನೆ. ಅಮ್ಮನ ಇವರು, ಹಾಗಾದ್ರೆ ಅಮ್ಮನನ್ನ ಹೊತ್ಕೊಳ್ಳೋಣ, ಉಳಿದವರನ್ನು ಬಿಡು, ಹೋಗೋಣ. ತಮ್ಮಂದ್ರು ನನ್ನ ಒಡ ಹುಟ್ಟಿದವರು, ನನ್ನ ನೆತ್ತರನ್ನ ಹಂಚಿಕೊಂಡವರು, ಅವರನ್ನು ಬಿಡ್ಲಿಕ್ಕೆ ಆಗಲ್ಲ. ಇಷ್ಟೆಲ್ಲ ಏನಿದೆ ಅವ್ರ ಹತ್ರ, ಅದೆಲ್ಲ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗ್ಬೇಕಾದ ಅವಶ್ಯಕತೆ ಇಲ್ಲ, ನಿನಗೆ ಅರ್ಥ ಮಾಡಿಸುವ ವ್ಯವಧಾನವೂ ನನಗಿಲ್ಲ. ಇಲ್ಲಿಂದ ನೀನು ಹೊರಟು, ನಾನು ಯಾರು ಬರ್ತಾನೆ ಅಂತ ಆಮೇಲೆ ನೋಡ್ಕೋತೇನೆ. ನಾನು ಹೋಗ್ಲಿಕ್ಕೆ ಬಂದವಳಲ್ಲ, ನಿನ್ ಜೊತೆಗೆ ಇರ್ಲಿಕ್ಕೆ ಬಂದವಳು. ಸ್ವಲ್ಪ ಸಂದೇಹದಿಂದಲೇ ಮಾತಾಡಿಸ್ತಾನೆ ಆರಂಭದಲ್ಲಿ, ಇವಳು ಏನೋ ನಾಟಕ ಏನೋ ಮಾಡ್ತಾಳ ಅಂತ. ಆದ್ರೆ ಬರುವ ದಾರಿಯಲ್ಲಿ ಅವನು ರಾಕ್ಷಸ ಓಡಿ ಬರ್ತಾನೆ. ಬರುವಾಗ ನಮ್ಮ ಕುಲದ ಮರ್ಯಾದೆ ತೆಗೆದಿಯೇ ನೀನು, ಯಾವನೊಬ್ಬ ಮನುಷ್ಯನ ಜೊತೆಗೆ ಮಾತಾಡ್ತಾ ನಿಂತಿದ್ಯಾ, ಏನ್ ಅನ್ಕೊಂಡಿದ್ದೀನಿ ನಿನ್ನ ನೀನು ಅಂತ ಬೈಕೊಂಡು ಬಂದು ಅವಳನ್ನು ಕೊಂದು ಬಿಡ್ತೇನೆ ಅಂತ ಕೈ ಎತ್ತುತ್ತಾನೆ. ಅಷ್ಟು ಹೊತ್ತು ಅಲ್ಲಿ ಕಾವಲಾಗಿ ಅಂದ್ರೆ ಅವನು ಬಂದವನು ಕೊಂದೇ ಬಿಡ್ತಾನೆ. ಈಗ ಹಿಡಿಂಬೆಯನ್ನ ಕೊಂದೇ ಬಿಡ್ತಿದ್ದ. ಆ ಹೊತ್ತಿನಲ್ಲಿ ಅವನ ಕಾವಲಿಗಿದ್ದವನು ಮರುಕ್ಷಣದಲ್ಲಿ ಹಾಗೆ ಅವನ ಬಾಯನ್ನು ಗಟ್ಟಿ ಹಿಡಿದ, ಕೈಯನ್ನ ಅಡ್ಡ ಹಿಡಿದ. ಅವನ ಬಾಯಿ ಹಿಡಿದಿದ್ದು, ಕೈ ಹಿಡಿದಿದ್ದು ಒಂದು ಅವಳನ್ನು ಹೊಡಿತಾನೆ. ನಿನ್ನ ಪೌರುಷ ಇದ್ರೆ ಗಂಡಸರ ಹತ್ರ ತೋರಿಸು, ಹೆಣ್ಮಕ್ಳ ಮೇಲೆ ತೋರಿಸೋದಲ್ಲ ನೀನು ಅಂತ ಬೈತಾನೆ. ಎರಡನೇ ಅಂಶ, ಇವರೆಲ್ಲ ಎದ್ದು ಬಿಡ್ತಾರೆ, ನಾನು ಅವರನ್ನ ನೆಮ್ಮದಿಯ ನಿದ್ದೆಗೋಸ್ಕರ ಇಲ್ಲಿ ಇಳಿಸಿದ್ದು ಹೊರತು ನಿನ್ನ ಕಿರುಚಾಟ ಕೇಳಿಕ್ಕಲ್ಲ ಅಂತ ಬಾಯಿ ಕೈ ಎರಡನ್ನೂ ಮುಚ್ಚಿ ಹಾಗೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ದೂರದ ಕಾಡಿನ ಮಧ್ಯೆ ಕೇಳಿಸಿ, ಈಗ ಹೇಳಿ ನಿನ್ ಸಮಸ್ಯೆ ಏನು, ನೀನ್ ಯಾರು ನನ್ನನ್ನು ಕೇಳಲಿಕ್ಕೆ, ಈಗ ಕರ್ಕೊಂಡು ಬಂದವ್ನ ನಿನ್ನನ್ನು ಉಳಿಸ್ಬೇಕು ಅಂದ್ರೆ ನಾನೇ ಉಳಿಸ್ಬೇಕು, ನಿನ್ ಸಮಸ್ಯೆ ಏನು, ನಿನ್ನ ಒಂದು ನಾಶಪಡಿಸಿ ಆಂದೋಲನ ತಿಂತೇನೆ ಅಂತ ಮತ್ತೆ ಯುದ್ಧಕ್ಕೆ ನಿಲ್ತಾನೆ. ಚೆನ್ನಾಗಿದೆ ಯುದ್ಧ. ಆ ಯುದ್ಧದ ಪ್ರಸಂಗವೇ ಅದರ ಯುದ್ಧಕ್ಕೆ ಏನಿದೆ ಅಲ್ಲಿ, ಮರ ಗಿಡ ಬೊಟ್ಟೆ, ಅಲ್ಲಿ ಸಿಕ್ಕಿದ ಹಣ್ಣು, ಏನೇನು ಹಣ್ಣು ಅಥವಾ ಬಟ್ಟೆ, ಇದೇ ಸಿಕ್ಕಿದನ್ನು ಪರಸ್ಪರ ಹೊಡೆದಾಡ್ಕೊಂಡು ಒಂದು ದೊಡ್ಡ ಗ್ರೌಂಡ್ ನಿರ್ಮಾಣ ಆಗುತ್ತೆ ಆಡ್ಲಿಕ್ಕೆ. ಅಷ್ಟು ಚಂದದ ಪ್ರದೇಶದ ಸಮತಟ್ಟು ಭಾವವನ್ನ ಅವರಿಬ್ಬರ ಯುದ್ಧ ನಡೆಸುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಅರುಣೋದಯ ಮುಗಿದು ಉಷೋದಯ ಮುಗಿದು ಅರುಣೋದಯ ಆಗುವ ಕಾಲ. ಅಲ್ಲಿಯ ಅಣ್ಣ ತಮ್ಮಂದರಿಗೆ ಎಚ್ಚರ ಆಗುತ್ತೆ. ಏನಾಯ್ತು, ಎಲ್ಲಿದ್ದಾನೆ ಭೀಮಸೇನ ನೋಡುವಾಗ ಪಕ್ಕದಲ್ಲಿ ಒಬ್ಬಳು ನಿಂತಿದ್ದಾಳೆ. ಅವಳು ಕೈ ಮುಗಿದು ಆ ತಾಯಿಯ ಪಾದಕ್ಕೆ ನಮಸ್ಕರಿಸಿ,
ನಿಮ್ಮ ಈ ಜೊತೆಗಿದ್ದವನು ನಮ್ಮ ಅಣ್ಣ ನಿಮ್ಮನ್ನು ಕೊಲ್ಲಿಕ್ಕೆ ಅಂತ ಬಂದಾಗ ಹೊಡೆದಾಟ ನಡೆಸ್ತಾ ಇದ್ದಾನೆ, ಅಲ್ಲೇ ದೂರದಲ್ಲಿ ಸದ್ದು ಕೇಳಿಸ್ತಾ ಇರೋದು, ನನ್ನ ಅಣ್ಣನ ಜೊತೆಗೆ ಹೋರಾಡ್ತಾ ಇದ್ದೇನೆ. ತಕ್ಷಣ ಅರ್ಜುನ ಧರ್ಮರಾಜ ಎದ್ದು ಓಡಿ ಅರ್ಜುನ ಕೇಳ್ತಾನೆ, ಏನಣ್ಣ ನೀನು ಯುದ್ಧ ಇಷ್ಟೊತ್ತು ಮಾಡ್ತಾರೆ, ಯಾರಾದ್ರು ಸಹಾಯಕ್ಕೆ ಬರ್ಬೇಕಾ ನಾನು ಅಂತ ಕೇಳ್ತಾನೆ. ಅವ್ನು ಸಹಾಯ ಬರ್ಬೇಕಾ ಅಂತ ಕೇಳುವಷ್ಟರಲ್ಲಿ ಒಂದ್ ಪೆಟ್ಟು ಕೊಟ್ಟು ಮಲಗಿಸ್ತಾನೆ. ನನಗೆ ಸಹಾಯ ಬೇಕಿಲ್ಲ, ಸ್ವಲ್ಪ ಕೈ ತುರಿಸ್ತಾ ಇತ್ತು, ಬಹಳ ದಿವಸ ಆಗಿತ್ತು ಯುದ್ಧ ಮಾಡದೆ, ಸ್ವಲ್ಪ ಅಭ್ಯಾಸ ಪಂದ್ಯ ಇರ್ಲಿ ಅಂತ ಸ್ವಲ್ಪ ಹೆಚ್ಚು ಹೊತ್ತು ಯುದ್ಧ ಮಾಡ್ತಾ ಇದ್ದೆ, ಇಲ್ಲ ಇನ್ನು ತಡ ಆಗುದಿಲ್ಲ, ಬೆಳಕಾಗ್ತಾ ಇದೆ ಅಂತ ಸೂಚನೆ ಕೊಟ್ಟದ್ದು ಅರ್ಥ ಆಯ್ತು ನನಗೆ, ಹೊರಡೋಣ ಇಲ್ಲಿಂದ. ಹೊರಡೋಣ ಅಂದಾಗ ಅವಳು ಹಿಂದಿನಿಂದಲೇ ನಿಧಾನ ಕಳ್ಕೊಂಡ್ ಬರ್ತಾ ಇರ್ತಾಳೆ. ಏನಂತ ಅವಳದು ಕಳಿಸಿ ಅವಳನ್ನ ಅಂತ ಬೈತಾನೆ ಭೀಮಸೇನ ಅಮ್ಮನ ಹತ್ರ ಹೇಳಿ. ಇಲ್ಲ ಕಣ, ಅವಳು ಅಷ್ಟೊತ್ತಿಗೆ ಎಲ್ಲ ಮಾತಾಡಿರ್ತಾಳೆ, ನನಗೆ ಭೀಮಸೇನಂತಹ ವ್ಯಕ್ತಿಯೇ ಬೇಕು, ನಾನು ಅಂಥವನ್ನೇ ಗಂಡನನ್ನ ಪಡೆಯುವುದು, ಎಲ್ಲಾ ಸೊಸೆಯಾಗಿ ಏನೆಲ್ಲ ಹೇಳಬೇಕಿತ್ತು ಎಲ್ಲ ಹೇಳ್ಬಿಟ್ಟಿದ್ದಾಳೆ. ನೀವು ಹೇಳಿದ ಕೇಳ್ಕೊಂಡು ಬಿದ್ದಿರ್ತೇನೆ, ನನಗೆ ನಿಮ್ ಜೊತೆಗಿರ್ಬೇಕಷ್ಟೇ, ನಿಮ್ಮಂತ ಸಜ್ಜನರ ಜೊತೆಗಿದ್ದು ನನ್ನನ್ನು ನಾನು ತಿದ್ದಿಕೊಳ್ಳುವ ಇದೊಂದು ಅವಕಾಶ ಅಂತ. ಇದರ ಮೂಲ ಕಥೆಯನ್ನ ಭಾರತದ ಇನ್ನೊಂದು ಭಾಗದಲ್ಲಿ ಹೇಳುವಾಗ ಸ್ವರ್ಗಶ್ರೀ ಅಂತ ಅವಳು ಸ್ವರ್ಗದ ಅಭಿಮಾನಿ ದೇವತೆ, ಶಚಿಯಷ್ಟೇ ಸುಂದರಿ ನಾನು ಅಂತ ಹೇಳಿ ಇಂದ್ರನ ಜೊತೆಗೆ ಸ್ವಲ್ಪ ಲಲ್ಲೆಯಾಡದ ನಾನು ಶಚಿಯ ಸ್ಥಾನಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಟ್ಟಾಗ ಶಚಿ ಕೊಟ್ಟ ಶಾಪದಿಂದಾಗಿ ರಕ್ಕಸಿಯಾಗಿ ಈ ಹಿಡಿಂಬನ ತಂಗಿಯಾಗಿ ಹುಟ್ಟಿ ಬಂದಿರ್ತಾಳೆ. ಈಗ ಕೊನೆಯ ಪರಿಹಾರ ಏನು ಅಂತ ಕೇಳಿದಾಗ, ನೀನು ಭೀಮಸೇನನಿಗೆ ಸೇವೆಯನ್ನು ಮಾಡಿದಿ ಅಂತಾದ್ರೆ ನಿನ್ನ ಪರಿಹಾರ ಆಗುತ್ತೆ, ಮುಂದೆ ಪಾಂಡವರು ಹುಟ್ಟಿ ಬರ್ತಾರೆ, ಅವರ ಜೊತೆಗೆ ನೀನು ಸೇವೆ ಮಾಡಬೇಕು, ಆಗ ನಿನ್ನ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದನ್ನು ನೆನೆದು ಆಕೆ ಈ ಸಹಾಯಕ್ಕಾಗಿ ಬಂದಿರ್ತಾರೆ. ನಮ್ಗೆ ಬರೀ ಭಾರತ ನೋಡುವಾಗ ಏನ್ರಿ ಸ್ವಲ್ಪವೇ ದಿವಸ ಭೀಮಸೇನ ಅವಳ ಜೊತೆಗೆ ಸಂಸಾರ ಮಾಡಿ ಒಂದು ಹೆಣ್ಣು ಇಷ್ಟೇನ ಉಪಯೋಗಿಸಿ ಬಿಚ್ಚಿಡುವಂತಹ ವಸ್ತು ಏನದು ಅಂತೆಲ್ಲ ಸ್ವಲ್ಪ ಮಹಿಳಾವಾದಿಗಳು ತೀರಾ ಬೇರೆ ಅವ್ರ ಮನೆಯಲ್ಲಿ ಆಗ್ತಾ ಇರೋ ಅನ್ಯಾಯಗಳಿಗೆ ಒಂದು ಕಣ್ಣು ಹಾಕುದಿಲ್ಲ, ಸಮಾಜದಲ್ಲಾಗುವ ಸಮಸ್ಯೆಗಳಿಗೆ ಮಾತ್ರ ಮುಂದಾಳುವಾಗಿ ಮಹಿಳಾ ಮಂಡಳಿಯ ನೇತೃಗಳಾಗಿ ಓಡೋಡಿ ಬರ್ತಾರೆ. ಅಂದ್ರೆ ಇದೆಲ್ಲ ಸ್ವಲ್ಪ ಎಲ್ಲ ಏನು ಅಂದ್ರೆ ತೋರ್ಪಡಿಕೆಯ ಆಂದೋಲನಗಳು, ಈ ಆಂದೋಲನ ಜೀವಿ ಅಂತ ಒಂದು ಹೊಸ ಶಬ್ದ ಹುಟ್ಟಿಕೊಂಡಿದ್ದಲ್ಲ, ಹಾಗೆ ಕೆಲವರದ್ದು ಆಂದೋಲನನೇ ಜೀವನ. ಅಂತಹ ವ್ಯವಸ್ಥೆಯನ್ನ ಇಲ್ಲಿ ನಾವು ಹಿಡಿಂಬೆಯ ಕಥೆಯಲ್ಲಿ ಯೋಚಿಸುವ ಹಾಗಿಲ್ಲ. ಅವಳಿಗಿದ್ದದ್ದೇ ಸಂಬಂಧ ಅಲ್ಲಿಯ ತನಕ ಅನ್ನುವುದನ್ನೇ ಮೊದಲು ಮಾತಾಡ್ತಾರೆ. ಈ ಸಂಬಂಧದಲ್ಲಿ ಧರ್ಮಶಾಸ್ತ್ರದ ಅನೇಕ ಚರ್ಚೆಗಳು ಬರ್ತಾರೆ. ಭೀಮಸೇನ ಯಾವ ಕಾರಣಕ್ಕೂ ಆಗಲ್ಲ ಅಂತಾನೆ. ಆಮೇಲೆ ವ್ಯಾಸರು ಬಂದ ಮೇಲೆ ಅಮ್ಮನೂ ಹೇಳಿ ಧರ್ಮರಾಜನು ಇದಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ಅವಳ ಹೆಸರನ್ನ ಸಾಲಕಟಂಕಟ ಅಂತ ಒಂದು ಹೆಸರನ್ನು ಹೇಳ್ತಾರೆ. ಡಿಂಬ ಅಂತ ಇದಕ್ಕೆ ತಂಗಿ ಆದ್ರಿಂದ ಹೇಳುದು, ಸಾಲಕಟಂಕಟ ಅಂತ ಅವಳ ಹೆಸರನ್ನು ಗುರುತಿಸ್ತಾರೆ. ಇನ್ನೊಂದು ಹೆಸರು ಇದೆ, ಕಮಲಪಾಲಿಕ ಅಂತ ಅವಳನ್ನು ಕರೀತಾರೆ. ತುಂಬಾ ಹೆಸರು ಕುರುಫ್ 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 ತುಂಬಾ ಇದೆ. ಮೂಲದಲ್ಲಿ ಸ್ವರ್ಗಶ್ರೀ. ಕೊನೆಗೆ ಅವ್ರು ಹೇಳ್ತಾರೆ, ನಿನಗೆ ಸಂತತಿ ಪಡೆಯುವ ತನಕ ಭೀಮಸೇನ ಜೊತೆಗೆ ಇರಬೇಕು, ಆಮೇಲೆ ನಾವು ಮತ್ತೆ ನಮ್ಮ ರಾಜ್ಯಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲೆಲ್ಲ ನೀನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸರಿ ಇಲ್ಲ, ನಾನು ಕಾಡಿನಲ್ಲೇ ಇರ್ಬೇಕಾದವಳು, ಆದ್ರೆ ಅಲ್ಲಿಯ ತನಕ ನಿಮ್ಮ ಜೊತೆಗೆ ನಾನು ಬಾಳು ನಡೆಸಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ರಾತ್ರಿಯ ಒಳಗೆ ಬೆಳಿಗ್ಗೆ ಕರ್ಕೊಂಡು ಹೋಗು, ರಾತ್ರಿಯ ಒಳಗೆ ಭೀಮಸೇನ ನಮ್ಮ ಜೊತೆಗೆ ಇರ್ಬೇಕು, ಯಾಕಂದ್ರೆ ರಾತ್ರಿ ನಮ್ಮ ಸುತ್ತ ಇರ್ಲಿಕ್ಕೆ ಅವರ ಜೊತೆಗೆ ನಾವು ಬಯಸ್ತೇವೆ. ಅದರಿಂದಾಗಿ ಇಷ್ಟು ಹೇಳಿ ಪಾಂಡವರೆಲ್ಲರಿಗೂ ಸಹಾಯ ಮಾಡಿ 6 ತಿಂಗಳ ಜೊತೆಗಿದ್ದು ಆ ಸದ್ಯೋಗರ್ಭವೆನಿಸಿ ಅನೇಕ ಊರುಗಳಿಗೆ ತಿರುಗ್ತಾರೆ. ಕೊನೆಗೆ ಅಲ್ಲಿ ಒಬ್ಬ ಹುಟ್ಟುತ್ತಲೇ ಬೋಳು ತಲೆಯಾದವನು ಹುಟ್ಟಿ ಕಣ್ಣು ಬಿಟ್ಟು ಅಳುತ್ತಲೇ ನೆಟ್ಟಗಿನ ಕೂದಲು ಹುಟ್ಟಿದವನಾಗಿ ಘಟ ಮನೆ ಉತ್ಕಚ, ಘಟ ಅಂದ್ರೆ ಮಡಿಕೆ, ಮೊದಲು ಮಡಿಕೆ ಹಾಕಿ ತಲೆ ಇರುತ್ತೆ, ಸ್ವಲ್ಪ ಹೊತ್ತಿಗೆ ತಲೆ ಎಲ್ಲ ಕರೆಂಟ್ ಶಾಕ್ ಹೊಡೆದ ಹಾವೆಲ್ಸ್ತರ ಓಡೋಡಿ ಬರುತ್ತೆ ಕೂದಲು, ಆಗ ಅವನನ್ನು ಘಟೋತ್ಕಚ ಅಂತಾನೆ ಕರೀತಾರೆ. ಹೀಗೆ ಅವನ ಹೆಸರು ಘಟೋತ್ಕಚ ಅಂತಾಗಿ ಅಪ್ಪನ ಹತ್ರ ಎದುರು ಬಂದು ನಿಂತ ತಕ್ಷಣವೇ, ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ನನ್ನ ಅಜ್ಜಿ, ನಿಮ್ಗೆಲ್ಲರಿಗೂ ನನ್ನ ಮೊದಲ ನಮಸ್ಕಾರ, ನೀವೇನ್ ಕೇಳಿದ್ರು ಹುಟ್ಟಿ ನಾವ್ ಹೇಳುದುಂಟಲ್ಲ, ಹುಟ್ಟಿ ಹುಳ ಇನ್ನು 2 ದಿನ ಕಟ್ಟಿಲ್ಲ ಆಗ್ಲೇ ದೊಡ್ಡದು ಮಾತಾಡುತ್ತೆ ನಾವ್ ಹೇಳ್ತೇವೆ. ಇದು ನಿಜ ಅರ್ಥದಲ್ಲಿ ಹುಟ್ಟಿದ ಮರುಕ್ಷಣದಲ್ಲಿ ಮಾತಾಡಿ ನಿಮ್ಗೆ ಯಾವ ಕಾಲಕ್ಕೆ ಏನ್ ಸೇವೆ ಬೇಕಾದ್ರೂ ನಾನು ಮಾಡ್ತೇನೆ ಅಂತ ಹೇಳಿ ಅವರಿಂದ ಅನುಜ್ಞೆಯನ್ನು ಪಡ್ಕೊಂಡು ಕೊನೆಗೆ ಹಿಡಿಂಬೆ ಎಷ್ಟಾದ್ರೂ ಒಂದು ಹೆಣ್ಣು ಪೂರ್ಣವಲ್ಲದ ಮನಸ್ಸಿನಿಂದ ಆದ್ರೆ ಮಾಡಿಕೊಂಡ ಸಮಯ ಒಪ್ಪಂದವನ್ನ ನೆನಪಿಸಿಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಇಲ್ಲಿಗೆ ಅವಳು ಹೇಳುವ ಮಾತುಗಳಲ್ಲಿ ಮುಂದೆ ನಡೆಯುವುದನ್ನು ಹೇಳ್ತಾಳೆ. ಅವಳು ಮುಂದೆ ನಿಮ್ಗೆ ಸ್ವಲ್ಪ ಹೊತ್ತಿಗೆ ವ್ಯಾಸರು ಸಿಗ್ತಾರೆ, ಆಗ ಅವರು ಒಪ್ಪಿಗೆ ಕೊಟ್ಟ ಮೇಲೆ ನೀನು ಮದುವೆ ಆಗ್ತಿ ಅಂತ ಹೇಳಿರ್ತಾಳೆ. ಅಲ್ಲಿಗೆ ಸರಿಯಾಗಿ ವ್ಯಾಸರು ಬರ್ತಾರೆ. ಅವರು ಒಪ್ಪಿಗೆ ಕೊಟ್ಟ ನಂತರ ಮುಂದೆ ಶಾಲಿಹೋತ್ರ ಅಂತ ಒಂದು ನದಿ ಹತ್ರ ಹೋಗಿ ತಮ್ಮ ಆಯಾಸವನ್ನೆಲ್ಲ ಕಳ್ಕೊಂಡು ಅಲ್ಲಿಂದ ಮುಂದೆ ವ್ಯಾಸರ ಆದೇಶದಂತೆ ಏಕಚಕ್ರ ನಗರದೆಡೆಗೆ ಸಾಕ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ. ಅಂತೂ ಭೀಮಸೇನನ ಕಥೆಯನ್ನು ನಾವು ಎಷ್ಟು ಬಿಡಿಸಿ ಕೇಳಿದ್ರು ಅದು ಮುಗಿಯದ ಕಥೆ. ಆದ್ರೂ ಮುಗಿಸ್ತಾ ಸಾಧ್ಯ ಆದಷ್ಟು ನಾಳೆಗೆ ಭೀಮನನ್ನು ಮುಗಿಸಿದ್ರೆ
ನಾಳಿದ್ದಿನಿಂದ ಮತ್ತೆ ನಾವು ಆಚಾರ್ಯರ ರೂಪದ ಚಿಂತನೆಯ ಕಡೆಗೆ ನಾವು ಸಾಗುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಭಾವಿಸ್ತಾ 2 ಶ್ಲೋಕಗಳನ್ನು ಹೇಳಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಶ್ರೀ ಕೃಷ್ಣಾಯ ನಮಃ. 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 ಕೃಷ್ಣಾಯ ವಾಸುದೇವಾಯ. ಕೃಷ್ಣಾಯ ವಾಸುದೇವಾಯ. ದೇವಕೀ ನಂದನಾಯ ಚ. ದೇವಕೀ ನಂದನಾಯ ಚ. ನಂದಗೋಪಕುಮಾರಾಯ. ನಂದಗೋಪಕುಮಾರಾಯ. ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ. ಪ್ರಥಮೋ ಹನುಮನ್ನಾಮ. ದ್ವಿತೀಯೋ ಭೀಮ ಏವ ಚ. ದ್ವಿತೀಯೋ ಭೀಮ ಏವ ಚ. ಪೂರ್ಣ ಪ್ರಜ್ಞಸ್ತೃತೀಯಸ್ತು. ಪೂರ್ಣ ಪ್ರಜ್ಞಸ್ತೃತೀಯಸ್ತು. ಭಗವತ್ ಕಾರ್ಯ ಸಾಧಕಃ. ಭಗವತ್ ಕಾರ್ಯ ಸಾಧಕಃ. ಹರೇ ರಾಮ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಕೃಷ್ಣಾರ್ಪಣಮಸ್ತು.